discussion on the remaining two concepts. ಇನ್ನು ಉಳಿದ ಎರಡು ಕಲ್ಪನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸೊ ಆ ಪಾಯಿಂಟನ್ನು ನೋಟ್ ಮಾಡಿ. To knowing about what is ethics, the next two concepts you have to understand is what is integrity. Point 2. Second point ಅನ್ನು ನೋಟ್ ಮಾಡಿ. What is the meaning of integrity? ಅದನ್ನು ಸಮಗ್ರತೆ ಅಂತಲೇ ಅನುವಾದ ಮಾಡ್ತೀವಿ. ಇನ್ನು ಕೆಲವರು ಅದನ್ನು ಅಭಿಕ್ಷಮತೆ ಅಂತ ಪದ ಬಳಸ್ತಾರೆ, ಅಭಿಕ್ಷಮತೆ. ಇನ್ನು ಕೆಲವರು ಸನ್ನಡತೆ ಅಂತ ಕೂಡ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಅನುವಾದಗಳನ್ನು ಬೇರೆ ಬೇರೆಯವರು ಮಾಡಿದ್ದಾರೆ. ಬಟ್ ಆಲ್ ಆರ್ ಕರೆಕ್ಟ್. ನಾವು ಇದೇ ಸರಿ ಇದೇ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಭಾಷೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದ ಸಮಗ್ರತೆ ಅನ್ನೋದು ಹೆಚ್ಚು ಸೂಕ್ತವಾದ ಶಬ್ದ ಅಂತ ಹೇಳ್ತೀವಿ. ಸೊ ಸಮಗ್ರತೆ ಅನ್ನೋದರ ಅರ್ಥ ಏನು? ವಾಟ್ಸ್ ದ ಮೀನಿಂಗ್ ಆಫ್ ಇಂಟೆಗ್ರಿಟಿ ಅಂತ ಹೇಳಿದರೆ ಎರಡು ಡೆಫಿನೇಷನ್ ಇರ್ತದೆ. ಅದರ ಅರ್ಥವನ್ನು ನೋಟ್ ಮಾಡಿ. ಎ, ಡೆಡಿಕೇಶನ್ ಟು ಡ್ಯೂಟಿ. ಡೆಡಿಕೇಶನ್ ಟು ಡ್ಯೂಟಿ, ಕನ್ನಡದಲ್ಲಿ ಕರ್ತವ್ಯ ನಿಷ್ಠೆ, ಕರ್ತವ್ಯ ನಿಷ್ಠೆ, ಅಥವಾ ಇದಕ್ಕೆ ಪರ್ಯಾಯವಾದ ಶಬ್ದ ಬದ್ಧತೆ. ಡೆಡಿಕೇಶನ್ ಟು ಡ್ಯೂಟಿ ಇಸ್ ಕಾಲ್ಡ್ ಇಂಟೆಗ್ರಿಟಿ. ನೀವೇನು ಕೆಲಸವನ್ನು ಮಾಡ್ತಿದ್ದೀರೋ ಅದಕ್ಕೆ ನೀವೆಷ್ಟು ಡೆಡಿಕೇಟ್ ಆಗಿದ್ದೀರಿ, ನೀವು ಅದಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದೀರಿ. ಕರ್ತವ್ಯ ಸಮರ್ಪಣೆ. ಡೆಡಿಕೇಶನ್ ಅಂದರೆ ಸಮರ್ಪಣೆ. ನೀವು ಕಂಪ್ಲೀಟ್ಲಿ ನಿಮ್ಮನ್ನು ಅದಕ್ಕೆ ಅರ್ಪಿಸಿಕೊಳ್ಬೇಕು. 100%, 100ಕ್ಕೆ 100ರಷ್ಟು ಯು ಆರ್ ಕಮಿಟೆಡ್ ಟು ದ ಡ್ಯೂಟಿ ದಟ್ ಯು ಆರ್ ಪರ್ಫಾರ್ಮಿಂಗ್. ನಾವೆಲ್ಲರೂ ಕೆಲಸವನ್ನು ಮಾಡ್ತೇವೆ, ಇಲ್ಲ ಅಂತಲ್ಲ. ಬಟ್ ದ ಲೆವೆಲ್ ಆಫ್ ಡೆಡಿಕೇಶನ್ ಎಷ್ಟರ ಮಟ್ಟಿಗಿದೆ, ನೀವು ನಿಮ್ಮ ಕಾರ್ಯಕ್ಕೆ ಕರ್ತವ್ಯಕ್ಕೆ ಎಷ್ಟರ ಮಟ್ಟಿಗೆ ನಿಷ್ಠರಾಗಿದ್ದೀರಿ. ಇಂಗ್ಲೀಷ್ ಮೀಡಿಯಂದವರು ಅಲ್ಲಿ ಈ ಪದ ಬರ್ಕೊಳ್ಳಿ. ನಿಷ್ಠೆ ಅನ್ನುವುದಕ್ಕೆ ಇಂಗ್ಲೀಷ್ನಲ್ಲಿ ಲಾಯಲ್ಟಿ ಅಂತ ಕರೀತಾರೆ. ಲಾಯಲ್ಟಿ ಟು ದ ಡ್ಯೂಟಿ. ಯು ಮಸ್ಟ್ ಬಿ ಲಾಯಲ್ ಟು ದ ವರ್ಕ್ ದಟ್ ಯು ಆರ್ ಡೂಯಿಂಗ್. ನೀವು ಕೆಲಸ ಏನೇ ಮಾಡ್ರಿ, ಯಾವ ಇಲಾಖೆಯಲ್ಲಾದ್ರೂ ಇರಲಿ, ಯಾವ ಹುದ್ದೆಯಲ್ಲಾದ್ರೂ ಇರಲಿ, ನಿಮ್ಮ ಕಾರ್ಯಕ್ಕೆ ಕರ್ತವ್ಯಕ್ಕೆ ಎಷ್ಟರ ಮಟ್ಟಿಗೆ ನಿಮ್ಮ ನಿಷ್ಠೆ ಇದೆ. ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಯಾವುದು ಕೊಡ್ತೀವಿ ನಾವು ಅಂತ ಹೇಳಿದರೆ, ನೀವು ಅದು ಕಥೆಯನ್ನು ಬಸವಣ್ಣವರ ಜೀವನ ಚರಿತ್ರೆಯಲ್ಲಿ ಓದಿದ್ದೀರಿ. ಅವರ ಒಬ್ಬ ಭಕ್ತ ಇರ್ತಾನೆ, ಅನುಯಾಯಿ. ಅವನು ಏನು ಮಾಡ್ತಿರ್ತಾನೆ ಅಂದರೆ, ಈ ಚಪ್ಪಲಿಗಳನ್ನು ಮಾಡುವುದು ಮಾದಾರ ಚೆನ್ನಯ್ಯ ಅಂತ. ಅವನು ತನ್ನ ಕರ್ತವ್ಯವನ್ನು ಮಾಡ್ಲಿಕ್ಕೆ ಕೂತಾಗ ಆ ಮಾದಾರದ ಅವರ ಓಣಿಗೆ ಬಸವಣ್ಣವರು ಬರ್ತಾರೆ. ಅವಾಗ ಅವರು ಬಿಜ್ಜಲ್ನ ಆಸ್ಥಾನದಲ್ಲಿ ಮಿನಿಸ್ಟರ್ ಇರ್ತಾರೆ. ಮಂತ್ರಿಗಳು ಬಂದರು ಅಂತ ಎಲ್ಲರೂ ಎದ್ದು ಅವ್ರನ್ನ ನೋಡ್ಲಿಕ್ಕೆ ಹೋದರೆ ಅವನು ಮಾತ್ರ ಹೋಗಿರಲ್ಲ. ತನ್ನ ಕರ್ತವ್ಯವನ್ನು ಚಪ್ಪಲಿ ಪಾದರಕ್ಷೆಗಳನ್ನ ಮಾಡುವ ಕೆಲಸದಲ್ಲಿ ನಿರತಾಗಿರ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಬಸವಣ್ಣವರೇ ಹೋಗಿ ಅವನ ಮುಂದೆ ನಿಂತ್ಕೊಂಡ್ರು ಕೂಡ ಅವನು ಕಣ್ಣೆತ್ತಿ ನೋಡಿರಲ್ಲ. ಈ ಡಸಂಟ್ ಲುಕ್ ಆಟ್ ದ ಬಸವೇಶ್ವರ ಈವನ್ ಇಫ್ ಹಿ ಕಮ್ಸ್ ಬಿಫೋರ್ ಹಿಮ್. ಅವನ ಪಾಡಿಗೆ ಅವನು ತನ್ನ ಕೆಲಸ ಮಾಡ್ತಿರ್ತಾನೆ. ಅದನ್ನು ನೋಡಿ ಬಸವಣ್ಣವ್ರಿಗೆ ಖುಷಿ ಆಗುತ್ತೆ. ಮಾದಾರ ಚೆನ್ನಯ್ಯನಲ್ಲಿ ಏನಿದೆ, ಆ ಕರ್ತವ್ಯ ನಿಷ್ಠೆ ಇದೆ. ಯಾರೇ ಬರಲಿ ನಿಮ್ಮ ಕೆಲಸದಲ್ಲಿ ನೀವು ಮಗ್ನರಾಗಿರ್ಬೇಕು. ಯು ಮಸ್ಟ್ ಬಿ ಇನ್ವಾಲ್ವ್ಡ್ ಆ್ಯಂಡ್ ಎನ್ಗ್ರಾಸ್ಡ್ ಇನ್ ದ ವರ್ಕ್ ದಟ್ ಯು ಆರ್ ಡೂಯಿಂಗ್. ಅದನ್ನು ಕಾರ್ಯಮಗ್ನತೆ ಅಂತಾರೆ ಕನ್ನಡದಲ್ಲಿ, ಕಾರ್ಯ ತತ್ಪರತೆ ಅಂತ ಹೇಳ್ತಾರೆ. ನಿಮ್ಮ ಕೆಲಸದಲ್ಲಿ ನೀವು ತತ್ಪರರಾಗಿರಬೇಕು. ನಿಮ್ಮ ಗಮನ ಆ ಕಡೆ ಈ ಕಡೆ ಎಲ್ಲೋ ಹೋಗಬಾರ್ದು. ನಿಮ್ಮ ಕಾರ್ಯದಲ್ಲಿ ನೀವು ಲೀನರಾಗಿರ್ಬೇಕು. ಕಾರ್ಯದಲ್ಲಿ ಲೀನರಾಗುವುದು ಅಂತೇಳಿ ನೀವು ಕ್ಲಾಸಿಗೆ ಕೂತಿದ್ದೀರಿ, ನಿಮ್ಮ ಗಮನ ಎಲ್ಲ ಪಾಠದ ಕಡೆ ಇರಬೇಕು. ನೀವು ಇಲ್ಲಿ ಕೂತ್ಕೊಂಡು ಫಿಸಿಕಲಿ ಪ್ರೆಸೆಂಟ್ ಆಗಿ ಮೈಂಡು ಆ ಕಡೆ ಈ ಕಡೆ ಹೊರಗೆ ಹೋಗ್ಬಾರ್ದು. ಹೊರಗಡೆ ಯಾರು ಬಂದರು, ಯಾರು ಹೋದರು, ವಾಟ್ಸಪ್ ಏನು ಬಂತು, ಇನ್ಸ್ಟಾಗ್ರಾಮ್ ಏನು ಬಂತು, ಫೇಸ್ಬುಕ್ ಏನು ಬಂತು, ಆಮೇಲೆ 8 ಗಂಟೆಗೆ ಎಲ್ಲಿ ಹೋಗಬೇಕು, ಆ ಕಡೆಗೆ ನಿಮ್ಮ ಮೈಂಡ್ ಇರಬಾರ್ದು. ನಿಮ್ಮ ಗಮನ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತಾರೆ. ಬಾಡಿ, ಮೈಂಡ್ ಆ್ಯಂಡ್ ಸೋಲ್, ಶರೀರ, ಮನಸ್ಸು, ಆತ್ಮ ಮೂರು ಸಿಂಕ್ರೊನೈಸ್ ಆಗಿ ನಿಮ್ಮ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುವುದನ್ನು ಇಂಟೆಗ್ರಿಟಿ ಅಂತ ಕರೀತಾರೆ. ಈಗ ಸರ್ಕಾರದ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ನೀವು ಸರ್ಕಾರಿ ನೌಕರರಾದ್ಮೇಲೆ ನಿಮ್ಮ ಕೆಲಸ ಹೆಂಗೆ ಮಾಡಬೇಕು ಅಂದರೆ,
ಕಚೇರಿಗೆ ಹೋಗಿ ಕೂತ್ಕೊಂಡ್ರೆ ನಿಮ್ಮ ಗಮನ ಎಲ್ಲ ನಿಮ್ಮ ಕೆಲಸದ ಕಡೆ ಇರಬೇಕು. ನೀವು ನಾಳೆ ತಹಶೀಲ್ದಾರು ಡಿ ಸಿ ಆಗಿ ಕೂತ್ರಿ ಅಂದರೆ ಆ ಡಿ ಸಿ ಚೇರಲ್ಲಿ ಕೂತಾಗ ನಿಮ್ಮ ಗಮನವಷ್ಟು ಅಧಿಕಾರ ಆಡಳಿತದ ಕಡೆಗೆ ಇರಬೇಕೇ ಹೊರತು ಇತರೆ ವಿಷಯಗಳ ಕಡೆಗೆ ನಿಮ್ಮ ಮೈಂಡ್ ಡೈವರ್ಟ್ ಆಗಬಾರ್ದು. ಯುವರ್ ಮೈಂಡ್ ಶುಡ್ ನಾಟ್ ಬಿ ಡಿವಿಯೇಟೆಡ್ ಆರ್ ಡೈವರ್ಟೆಡ್ ಅದರ್ ದ್ಯಾನ್ ಯುವರ್ ಅಫಿಷಿಯಲ್ ವರ್ಕ್. ಅಫಿಷಿಯಲ್ ವರ್ಕ್ ಕಡೆಗೆ ಅಷ್ಟೇ ನೀವು ಫೋಕಸ್ ಮಾಡಿರ್ಬೇಕು. ಅದನ್ನು ಇಂಟೆಗ್ರಿಟಿ ಅಂತ ಕರೀತಾರೆ. ನಮ್ಮಲ್ಲಿ ಬಹಳ ಜನರಲ್ಲಿ ಈ ಥರ ಕ್ವಾಲಿಟಿ ಇರಲ್ಲ. ಅಲ್ಲಿ ಕೂತಿರ್ತಾನೆ ಅವನು ಅಷ್ಟೇ, ಫಿಸಿಕಲಿ ಪ್ರೆಸೆಂಟ್ ಬಟ್ ಮೆಂಟಲಿ ನಾಟ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ದೈಹಿಕವಾಗಿ ಅಲ್ಲಿ ಕೂತಿರ್ತಾರೆ, ಮೈಂಡು ಎಲ್ಲೆಲ್ಲೋ ಬೇರೆ ವಿಷಯಗಳ ಕಡೆ ಹೋಗ್ತಿರ್ತಾರೆ. ಹಾಗಾಗಬಾರ್ದು. ಅದು ನಿಮ್ಮ ಅಚಂಚಲತೆ ಅನ್ನೋದು ಬರಬಾರ್ದು. ನಿಮ್ಮ ಮನಸ್ಸು ನಿಶ್ಚಲವಾಗಿ ಅಚಲವಾಗಿ ಕೆಲಸದ ಕಡೆಗೆ ಫೋಕಸ್ಡ್ ಇರಬೇಕು. ನಿಮ್ಮ ಪಕ್ಕದಲ್ಲೇ ಒಂದು ಬಾಂಬ್ ಬ್ಲಾಸ್ಟ್ ಆದರೂ ನಿಮಗೆ ಆ ಕಡೆಗೆ ಗಮನ ಇರಬಾರ್ದು. ನಮಗೆ ಬಾಂಬ್ ಬ್ಲಾಸ್ಟ್ ಅಲ್ಲ, ಒಂದು ಬೈಕ್ ಹೋದ್ರೆ ಹಿಂಗೆ ನೋಡ್ತೀವಿ ನಾವು ಏನಾಯ್ತು ಅಂತ. ಹೌದಾ? ನಮ್ಮ ಮೈಂಡು ಭಾಳ ಫಿಕಲ್ ಆಗಿರುತ್ತೆ. ಫಿಕಲ್ ಮೈಂಡೆಡ್ ಇರಬಾರ್ದು. ನೀವು ಸ್ಟ್ರಾಂಗ್ ಇರಬೇಕು. ನಾವು ಒಂದು ಕೆಲಸ ನಾನು ಮಾಡ್ಲಿಕ್ಕತ್ತೀನಿ ಅಂದರೆ 100% ಡೆಡಿಕೇಶನ್, ಗಿವ್ ಇಟ್ ಟು ದ ವರ್ಕ್. ಮತ್ತು ಅದನ್ನು ಮಾಡುವುದು ನಿಮ್ಮ ಕರ್ತವ್ಯ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಕರ್ಮಣ್ಯೇ ವಾಧಿಕಾರಸೆ ಮಾ ಫಲೇಶು ಕದಾಚನ. ನಿನ್ನ ಧರ್ಮವನ್ನು ಕರ್ತವ್ಯವನ್ನು ಮಾಡುವುದು ನಿನ್ನ ಕರ್ತವ್ಯ. ನೀನೊಬ್ಬ ಕ್ಷತ್ರಿಯ, ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ನೀನು ಯುದ್ಧ ಮಾಡು. ಅವ ಯುದ್ಧ ಮಾಡಲ್ಲ ಅಂತ ಕೂತಿರ್ತಾನೆ ಅರ್ಜುನ. ನಾನು ಯುದ್ಧನೇ ಮಾಡಲ್ಲ, ಎದುರುಗಡೆ ನನ್ನ ಅಜ್ಜ ಇದ್ದಾನೆ, ಭೀಷ್ಮ ಇದ್ದಾನೆ, ವಿದ್ಯೆ ಕಲಿಸಿದ ಗುರುಗಳು ದ್ರೋಣಾಚಾರ್ಯ ಇದ್ದಾರೆ, ನಮ್ಮ ಬಂಧು ಬಾಂಧವರು ರಿಲೇಟಿವ್ಸ್ ಇದ್ದಾರೆ, ನಾನು ಯುದ್ಧ ಮಾಡಲ್ಲ ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ನಾನ್ ಸೆನ್ಸ್, ತಲೆ ಕೆಟ್ಟಿದೆ ನಿನಗೆ ಅಂತ. ಅವರೆಲ್ಲ ಇರಬಹುದು, ಆದರೆ ಅವರೆಲ್ಲ ಯಾವ್ದ್ರ ಪರವಾಗಿದ್ದಾರೆ? ಅಧರ್ಮದ ಪರವಾಗಿ, ಅಸತ್ಯದ ಪರವಾಗಿದ್ದಾರೆ. ಅವ್ರನ್ನೆಲ್ಲ ಹೋರಾಡೋದು ನಿನ್ನ ಕೆಲಸ. ನೀನು ಯುದ್ಧ ಮಾಡಲೇಬೇಕು. ಇಲ್ಲದೆ ಹೋದರೆ ಅರ್ಜುನ ಒಬ್ಬ ಹೇಡಿ ಅಂತ ಇತಿಹಾಸ ನನ್ನ ಬೈಯುತ್ತೆ. ಇನ್ನೊಬ್ಬ ರಣಹೇಡಿ ಅಂತ ಕರೀತಾರೆ. ಕ್ಷತ್ರಿಯನಾಗಿ ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ಈಗ ಅದನ್ನು ನಿಮಗೆ ಅಪ್ಲೈ ಮಾಡಿ ಹೇಳ್ತೀನಿ. ಈಗ ನೀವು ಈ ಯುದ್ಧಕ್ಕೆ ಬಂದಿದ್ದೀರಿ, ನಿಮ್ಮದು ಒಂದು ಯುದ್ಧನೇ. ಯಾವುದು? ಎಕ್ಸಾಮ್ ಬರೆಯೋದು. ಎಕ್ಸಾಮ್ ಬರೆಯೋದು ಕೂಡ ಒಂದು ಯುದ್ಧ. ಈಗ ಇಲ್ಲಿ ಬಂದಮೇಲೆ ನೀವೇನಾಗಬಾರ್ದು? ಹೇಡಿಗಳಾಗಬಾರ್ದು. ಯುದ್ಧವನ್ನು ಎದುರಿಸ್ಬೇಕು. ಅದು UPSC ಎಕ್ಸಾಮ್ ಇರಲಿ, KS ಎಕ್ಸಾಮ್ ಇರಲಿ, ಯು ಆರ್ ಆಲ್ ಅರ್ಜುನ. ಇಲ್ಲಿರೋರೆಲ್ಲರೂ ಅರ್ಜುನ ಇದ್ದಂಗೆ. ಈಗ ನೀವು ಮತ್ತೆ ಅದನ್ನು ಅರ್ಜುನಿ ಅಂತ ಮಾಡಬೇಡ್ರಿ. ಕನ್ನಡ ಮೀಡಿಯಂನಲ್ಲಿ ಎಲ್ಲ ಅರ್ಜುನ ಅರ್ಜುನಿ ಎಲ್ಲ ಒಂದೇ. ಅಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಬೇಡ. ಆಲ್ ಆಫ್ ಯು ಆರ್ ವಾರಿಯರ್ಸ್. ಈಗ ನೀವೆಲ್ಲ ಅರ್ಜುನ ಇದ್ದಂಗೆ. ಎದುರುಗಡೆ ಕ್ವಶನ್ ಪೇಪರ್ ಇದೆ, ನಾನು ಅದನ್ನು ಫೇಸ್ ಮಾಡಿ ಹೋಗ್ಬೇಕು. ನಿಮ್ಮ ಮೈಂಡ್ ಎಲ್ಲೋ ಆ ಕಡೆ ಈ ಕಡೆ ಡೈವರ್ಟ್ ಆಗಬಾರ್ದು. ಇದನ್ನ ಇಂಟೆಗ್ರಿಟಿ ಅಂತ ಹೇಳಿ, ನಿಮ್ಮ ಕರ್ತವ್ಯಕ್ಕೆ 100ಕ್ಕೆ 100ರಷ್ಟು ಸಮರ್ಪಣೆ, ನಿಷ್ಠೆ, ಬದ್ಧತೆ. ಏನೇ ಆಗಲಿ ನನ್ನ ಕೆಲಸವನ್ನ ನಾನು ನಿಲ್ಲಿಸಲ್ಲ. ಐ ವಿಲ್ ನೆವರ್ ಗಿವ್ ಅಪ್ ಮೈ ಡ್ಯೂಟಿ. ಐ ಆಮ್ ಕಮಿಟೆಡ್ 100% ಟು ಮೈ ಡ್ಯೂಟಿ ಅಂತ ಹೇಳುವುದಕ್ಕೆ ಇಂಗ್ಲೀಷಲ್ಲಿ ಇಂಟೆಗ್ರಿಟಿ ಅಂತ ಹೇಳ್ತಾರೆ. ಅದನ್ನು ನಿಮಗೆ ನೆನಪಿಕೊಳ್ಳೋದಕ್ಕೆ ವರ್ಡ್ ಕೊಡ್ತೀನಿ. ನಿಮ್ಮ ಕಮಿಟ್ಮೆಂಟ್ ಹೆಂಗಿರಬೇಕು ಅಂದರೆ 24x365. ದಟ್ ಈಸ್ ಡೆಡಿಕೇಶನ್. 24 ಗಂಟೆ 365 ದಿನಗಳು ಜನರ ಸೇವೆಗೆ ನೀವು ಕಮಿಟ್ ಆಗಿರಬೇಕು. ಜನ ಸೇವೆಯೇ ನಿಮ್ಮ ಕರ್ತವ್ಯ. ಸರ್ವಿಂಗ್ ದ ಪೀಪಲ್ ಈಸ್ ಯುವರ್ ಗೋಲ್. ನಿಮಗೆ ಹನುಮಂತಯ್ಯನವರು ವಿಧಾನಸೌಧದ ಮುಂಬಾಗಿಲಿಗೆ ಏನಂತ ಬರೆಸಿದ್ದಾರೆ ನೋಡಿರಲು? ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್. ಸರ್ಕಾರದ ಕೆಲಸ ದೇವರ ಕೆಲಸ. ನಮ್ಮವ್ರು ಅದನ್ನು ನೋಡೋದೇ ಇಲ್ಲ, ತಲೆ ಬಗ್ಸ್ಕೊಂಡು ಓಡಾಡ್ತಾರೆ. ಅದು ನೋಡ್ಬಿಟ್ರೆ ಮೈ ಮೇಲೆ ಬರುತ್ತೆ ಅವ್ರಿಗೆ, ಮಾಡಬೇಕಾಗುತ್ತಲ್ಲ, ಅದಕ್ಕೆ ತಲೆ ಬಗ್ಸ್ಕೊಂಡು ಹೋಗ್ತಾರೆ. ನಾನು ಎಲ್ಲ ಅಧಿಕಾರಿಗಳು ಹೇಳಿದ್ದೆ, ಸ್ವಲ್ಪ ತಲೆ ಎತ್ತಿ ನೋಡ್ರಿ ಇಲ್ಲಿ ಕೆಂಗಲ್ ಹನುಮಂತಯ್ಯನವರು ಏನು ಬರೆಸಿದ್ದಾರೆ. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್. ಸರ್ಕಾರದ ನೌಕರರಾಗಿ ನೀವು ಅದನ್ನು ದೇವರ ಕೆಲಸ ಅಂತ ಮಾಡಬೇಕು. ಕನ್ನಡದಲ್ಲೂ ಗಾದೆ ಮಾತಿದೆ, ಜನತಾ ಸೇವೆ ಜನಾರ್ದನನ ಸೇವೆ. ಜನರ ಸೇವೆಯೇ ಜನಾರ್ದನನ ಸೇವೆ. ನೀವು ಕಚೇರಿಗೆ ಹೋಗಿ ಕೂತ್ರಿ ಅಂದರೆ ನಿಮ್ಮ ಗಮನ ಎಲ್ಲ ಆಫೀಸ್ ಕಡೆ ಇರಬೇಕು. ನಿಮ್ಮ ಪರ್ಸನಲ್ ವಿಷಯಗಳು, ಫ್ಯಾಮಿಲಿ ವಿಷಯಗಳು, ಇತರೆ ವಿಷಯಗಳು ನಿಮ್ಮ ಮೈಂಡಲ್ಲಿ ಸುಳಿಲೇಬಾರ್ದು. ಡೋಂಟ್ ಫರ್ಗೆಟ್ ಅಬೌಟ್ ಯುವರ್ ಪರ್ಸನಲ್ ಥಿಂಗ್ಸ್. ಫರ್ಗೆಟ್ ಅಬೌಟ್ ಯುವರ್ ಫ್ಯಾಮಿಲಿ ಥಿಂಗ್ಸ್. ಯು ಆರ್ ಎ ಪಬ್ಲಿಕ್ ಸರ್ವೆಂಟ್, devoted and dedicated 24x365 days, ಇನ್ಕ್ಲೂಡಿಂಗ್ ಸಂಡೇ. ಸಂಡೇನು ಸೇರಿಸಿ ಹೇಳ್ತಿದ್ದೀನಿ.
ನಮ್ಮಲ್ಲಿ ಎಷ್ಟೋ ಜನ ಸಂಡೇ ಅಂದರೆ ನಮಗೇನು ಕೆಲಸ ಇಲ್ಲ ಅಂತ, ಹಂಗಿರಲ್ಲ. ನೀವು ಆಫೀಸರ್ ಆದಮೇಲೆ ಗೊತ್ತಾಗುತ್ತೆ. ಸಂಡೇನೂ ಏನಾದರೂ ಎಮರ್ಜೆನ್ಸಿ ಇದ್ದರೆ ಡಿ ಸಿ ಆಫೀಸಿಂದ ಫೋನ್ ಬರುತ್ತೆ, ನೀವು ಹೋಗಬೇಕು. ಡಿ ಸಿ ಫೋನ್ ಮಾಡಿದರೆ ನೀವು ಸಂಡೇ ಇದೆ ನಾನು ಬರಲ್ಲ ಅಂತ ಅವ್ರಿಗೆ ಹೇಳಂಗಿಲ್ಲ, ನಿಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ. ಡಿ ಸಿ ಬರಲ್ಲ ಹೋಗಲ್ಲ ಅಂದರೆ ಸಸ್ಪೆಂಡ್ ಮಾಡ್ತಾರೆ. ಬೈ ಡೆಫಿನೇಷನ್ ಗೌರ್ಮೆಂಟ್ ಸರ್ವೆಂಟ್ ಈಸ್ ಎ ಸರ್ವೆಂಟ್ ಫಾರ್ 24 hours. ಸರ್ಕಾರಿ ನೌಕರ ಅಂದರೆ 24 ಗಂಟೆಗಳು ಅವನು ಜನರ ಸೇವೆಗೆ ಅವೈಲೇಬಲ್ ಇರಬೇಕು. ಯಾವ ಕೆಲಸ ಇಲ್ಲ ಅಂದರೆ ಸಂಡೇ ನಿಮಗೆ ಹಾಲಿಡೇ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನೆಸೆಸಿಟಿ ಇದ್ದರೆ ನೀವಲ್ಲಿ ಕೆಲಸ ಮಾಡಬೇಕು. ಈಗ ನೋಡಿ, ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮಂಡ್ಯದಲ್ಲಿ. ಒಂದು ಸಂಡೇ ಬಂದಿದೆ, 22ನೇ ತಾರೀಕು ಸಂಡೇ ಇದೆ. ಅವತ್ತು ರಜೆ ಇದೆ ಅಂತ ನೀವು ಕಂಬಳಿ ಹೊತ್ಕೊಂಡು ಮಲ್ಕೊಂಡ್ಬಿಟ್ರೆ ಅಲ್ಲಿ ಸಮ್ಮೇಳನ ಯಾರು ಮಾಡಬೇಕು? ಕೆಲಸ ಯಾರು ಮಾಡಬೇಕು? ಡಿ ಸಿ ಮಾಡಬೇಕು, SP ಮಾಡಬೇಕು, ಅಲ್ಲಿರೋ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾಡಬೇಕು, FDA ಕ್ಲಾರ್ಕ್ಗಳು ಮಾಡಬೇಕು, ಎಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳು ರೌಂಡ್ ದ ಕ್ಲಾಕ್ ಕೆಲಸ ಮಾಡ್ತಿರ್ತಾರೆ. ನೀವು 22nd ಸಂಡೇ ಇವತ್ತು ಕನ್ನಡ ಸೇವೆಗೆ ನಾ ಬರಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ, ಹೋಗಲೇಬೇಕು. ಡಿ ಸಿ ಆರ್ಡರ್ ಹಾಕಿರ್ತಾರೆ, ಒಂದು ದಿವಸ ಮುಂಚೆ ಒಂದು ದಿವಸ ಆಮೇಲೆ. ಆರ್ಡರ್ ಹೆಂಗಿರುತ್ತೆ ಅಂದರೆ 19ಕ್ಕೆ ವರದಿ ಮಾಡ್ಕೊಳ್ಬೇಕು, 23ಕ್ಕೆ ರಿಲೀವ್ ಆರ್ಡರ್ ಕೊಡ್ತಾರೆ. 19, 20, 21, 22, 23 5 ದಿವಸ ಮಂಡ್ಯದಾಗಿರ್ಬೇಕು ಎಲ್ಲ ಸರ್ಕಾರಿ ಅಧಿಕಾರಿಗಳು, ಯಾಕಂದ್ರೆ ಅಷ್ಟು ಕೆಲಸ ಇರುತ್ತೆ. ಸೊ ಹಾಗಾಗಿ ಆ ಬದ್ಧತೆ ನಿಮ್ಗಿರಬೇಕು. ಡೆಡಿಕೇಶನ್ ಟು ಡ್ಯೂಟಿಯನ್ನು ನಾವು ಟೆಕ್ನಿಕಲ್ ಆಗಿ ಇಂಟೆಗ್ರಿಟಿ ಅಂತ ಕರೀತೀವಿ. ಇನ್ನೊಂದು ಅರ್ಥ ನೆಕ್ಸ್ಟ್ ಪೇಜಿಗೆ ಬನ್ನಿ, ಆ ಕಡೆ ಬರೆಯೋದು ಬೇಡ, ಸೆಂಟ್ರಲ್ ಪೇಜಿಗೆ ಬರ್ತೀನಿ. ಸೆಕೆಂಡ್ ಮೀನಿಂಗ್ ಆಫ್ ಇಂಟೆಗ್ರಿಟಿ ಅಂದರೆ ಏನು ಅಂತ ಹೇಳಿದರೆ, ಡೂಯಿಂಗ್ ದ ಗುಡ್ ವರ್ಕ್, ಡೂಯಿಂಗ್ ದ ಗುಡ್ even when nobody is monitoring you or punishing you. ನಿಮಗೆ ಯಾರೂ ಶಿಕ್ಷೆಯನ್ನು ಕೊಡಲ್ಲ ಅಂತ ಗೊತ್ತಿದ್ರೂ ಕೂಡ, ನಿಮ್ಮನ್ನು ಯಾರೂ ಪರಿವೀಕ್ಷಣೆ ಮಾಡ್ತಾ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನೀವು ಒಳ್ಳೆಯದನ್ನೇ ಮಾಡಬೇಕು. ಅದಕ್ಕೆ ಇಂಟೆಗ್ರಿಟಿ ಅಂತ ಕರೀತಾರೆ. ಅದನ್ನ ಇಂಗ್ಲೀಷಲ್ಲಿ ಮೊದಲು ಬರ್ಕೊಳ್ಳಿ. ಡೂಯಿಂಗ್ ದ ಗುಡ್ ಥಿಂಗ್ ಆರ್ ರೈಟ್ ಥಿಂಗ್ ಈವನ್ ವೆನ್ ನೋಬಡಿ ಈಸ್ ಮಾನಿಟರಿಂಗ್, ನೋಬಡಿ ಈಸ್ ವಾಚಿಂಗ್ ಯು, ನೋಬಡಿ ಈಸ್ ಸೂಪರ್ವೈಸಿಂಗ್ ಯು ಆ್ಯಂಡ್ ನೋಬಡಿ ಈಸ್ ಪನಿಷಿಂಗ್ ಯು. ನಿಮ್ಮನ್ನು ಯಾರೂ ಶಿಕ್ಷೆಗೆ ಗುರಿಪಡಿಸಲ್ಲ, ಯಾರೂ ನಿಮ್ಮನ್ನು ಕಂಟ್ರೋಲ್ ಮಾಡಲ್ಲ, ಯಾರೂ ನಿಮ್ಮನ್ನು ವಾಚ್ ಮಾಡಲ್ಲ, ವೀಕ್ಷಣೆ ಮಾಡಲ್ಲ, ಪರಿವೀಕ್ಷಣೆ ಮಾಡಲ್ಲ. ಆದರೂ ನೀವು ಒಳ್ಳೆಯದನ್ನೇ ಸರಿಯಾದದ್ದನ್ನೇ ಮಾಡಬೇಕು. ಅದಕ್ಕೆ ಇಂಟೆಗ್ರಿಟಿ ಅಂತ ಹೇಳಿ. ನಮ್ಮಲ್ಲಿ ಭಾಳ ಜನ ಇಂಟೆಗ್ರಿಟಿ ಅಂದರೆ ಏನು ತಿಳ್ಕೊಂಡಿದ್ದಾರೆ, ಅದರ ಅರ್ಥ ನಿಮಗಾಗಿರ್ಬೇಕು. ಯಾರಾದರೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ರೆ ಮಾತ್ರ ನೀವು ಸರಿಯಾಗಿ ಬಿಹೇವ್ ಮಾಡ್ತೀರಿ. ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಅರ್ಧ ಗಂಟೆ ಬ್ರೇಕ್ ಕೊಟ್ಟಿದ್ದೆ, ಹಾಫ್ ಆನ್ ಅವರ್ ನಿಮಗೆ ಬ್ರೇಕ್ ಕೊಟ್ಟು ಹೋಗಿದ್ದೆ. ಸರ್ ಕ್ಲಾಸಲ್ಲಿ ಇಲ್ಲ ಅಂದಾಗ ನಿಮ್ಮ ಬಿಹೇವಿಯರ್ ಏನಿರುತ್ತೆ, ಅದನ್ನ ಯಾಕೆ ಸರಿ ಕೇಳ್ತೀರಿ ಅಂತ ಅಂದ್ಬಿಟ್ರಿ. ಅದು ಏನು ಮಾಡ್ತೀರಿ ಅಂತ ನಿಮಗೂ ಗೊತ್ತಿದೆ. ಸೊ ಸರ್ ಇಲ್ಲದೇ ಇದ್ದಾಗ ನಿಮ್ಮ ನಡವಳಿಕೆ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಸರ್ ಇಲ್ಲ ಅನ್ನುವ ಒಂದು ಫ್ರೀನೆಸ್ ಇರುತ್ತೆ. ಬಟ್ ಸರ್ ಇಲ್ಲದೇ ಇದ್ದಾಗ್ಲೂ ನೀವು ಕರೆಕ್ಟಾಗಿ ಬಿಹೇವ್ ಮಾಡಬೇಕು. ಈವನ್ ವೆನ್ ಸರ್ ಈಸ್ ನಾಟ್ ದೇರ್ ಇನ್ ದ ಕ್ಲಾಸ್, ಯು ಮಸ್ಟ್ ಬಿಹೇವ್ ಇನ್ ಎ ಪ್ರಾಪರ್ ವೇ, ರೈಟ್ ವೇ. ಬಟ್ ಕೆಲವರು ಹಂಗೆ ಮಾಡಲ್ಲ. ಸರ್ ಇದ್ದಾಗ ಒಂಥರ ಬಿಹೇವ್ ಮಾಡ್ತಾರೆ, ಸರ್ ಇಲ್ಲದೇ ಇದ್ದಾಗ ಒಂಥರ ಬಿಹೇವ್ ಮಾಡ್ತಾರೆ. ಅದನ್ನು ನಾವು ಇಂಟೆಗ್ರಿಟಿ ಅನ್ನಲ್ಲ. ಇಂಟೆಗ್ರಿಟಿ ಹೆಂಗಂದ್ರೆ ಸದಾ ಕಾಲವೂ ನೀವು ಒಳ್ಳೆಯದನ್ನೇ ಮಾಡಬೇಕು. ನಿಮ್ಮನ್ನು ಯಾರಾದರೂ ಮಾನಿಟರ್ ಮಾಡಲಿ ಮಾಡದೇ ಇರಲಿ, ನಿಮ್ಮನ್ನು ಯಾರಾದರೂ ಪನಿಷ್ಮೆಂಟ್ ಮಾಡ್ತಾರೆ ಅನ್ನುವ ಭಯ ಇರಲಿ ಇಲ್ಲದೇ ಇರಲಿ, ಅಥವಾ ನಿಮ್ಮನ್ನು ಯಾರಾದರೂ ಮಾನಿಟರಿಂಗ್ ಪರಿವೀಕ್ಷಣೆ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ಅನ್ನುವ ಭಯ ಇಟ್ಕೊಂಡು ನೀವು ಕೆಲಸ ಮಾಡಿದರೆ ಅದು ಇಂಟೆಗ್ರಿಟಿ ಆಗಲ್ಲ. ಅದನ್ನು ನಾವೇನಂತ ಹೇಳ್ತೀವಿ, ಫಿಯರ್ ಆಫ್ ಡೂಯಿಂಗ್ ದ ವರ್ಕ್ ಅಂತ ಕರಿತೀವಿ. ಇಂಟೆಗ್ರಿಟಿ ಡಸ್ ನಾಟ್ ಮೀನ್ ಫಿಯರ್. ಅದು ಇಂಟೆಗ್ರಿಟಿ ಅಂದರೆ ಭಯದ ಭಾವನೆ ನಿಮ್ಮಲ್ಲಿ ಇರಬಾರ್ದು. ಈ ಶಾಲೆ ಮಕ್ಕಳು ಮಾಡ್ತಾರೆ ನೋಡಿದ್ದೀರಾ, ಕ್ಲಾಸ್ ಟೀಚರ್ ಬಂಧುಗಳಿಂದ ಮಕ್ಕಳ ಬಿಹೇವಿಯರ್ ಹೇಗಿರುತ್ತೆ? ಸ್ವಲ್ಪ ಸ್ಕೂಲ್ ಡೇ ನೆನ್ಪು ಮಾಡ್ಕೊಳ್ಳಿ, ಪ್ರೈಮರಿ ಸ್ಕೂಲ್ ಡೇ. ಕ್ಲಾಸ್ ಟೀಚರ್ ಅಲ್ಲಿ ಬರ್ತಾರೆ ಅಂತಂದರೆ ಇಲ್ಲೇ ಮಕ್ಕಳು ಏನಾಗ್ಬಿಡ್ತಾರೆ, ಅವ್ರ ಬಿಹೇವಿಯರ್ ಚೇಂಜ್ ಆಗಿಬಿಡುತ್ತೆ. ಎಲ್ಲ ನೋಟ್ಬುಕ್ ತೆಗೆದು ಕ್ಲಾಸ್ ವರ್ಕ್ ಬರೋದು, ಹೋಮ್ವರ್ಕ್ ಬರೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಿಸ್ ಎಲ್ಲ ರೆಡಿ ಇದೆ. ಕ್ಲಾಸ್ ಟೀಚರ್ ಇವತ್ತು ಬರಲ್ಲ ಅಂತ ಹೇಳಿದರೆ ಅವ್ರಿಗೆ ಆಗಸ್ಟ್ 15 ಅಂತ ಅರ್ಥ ಆಯ್ತಲ್ಲ, ಸ್ವಾತಂತ್ರ್ಯ ಸಿಕ್ಕಂಗೆ. ಓ ಇವತ್ತು ನಮ್ಮ ಮಿಸ್ ಬರಲ್ಲ, ಅವತ್ತು ಅವನು ಸಿಕ್ಕಾಬಿಟ್ಟೆ
ಕ್ಲಾಸಲ್ಲಿ ಹುಡುಗರು ಗಲಾಟೆ ಮಾಡಿ, ಯಾಕೆಂದ್ರೆ ಇವತ್ತು ಮಿಸ್ ಬರಲ್ಲ, ಕ್ಲಾಸ್ ಟೀಚರ್ ಬರಲ್ಲ. ಅದು ಇಂಟೆಗ್ರಿಟಿ ಅಲ್ಲ. ಇಂಟೆಗ್ರಿಟಿ ಅಂದರೆ ಮಿಸ್ ಬಂದರೂ ಅಷ್ಟೇ, ಬರದೇ ಇದ್ರು ಅಷ್ಟೇ, ನೀವು ಹೆಂಗಿರಬೇಕು ಹಾಗೆ ಇರಬೇಕು. ಅದನ್ನು ಸೈದ್ಧಾಂತಿಕವಾಗಿ ಹೆಂಗೆ ಹೇಳ್ತೀವಿ ಅಂದರೆ, ಯು ಮಸ್ಟ್ ಬಿ ಗುಡ್ ಫಾರ್ ದ ಸೇಕ್ ಆಫ್ ಗುಡ್ನೆಸ್. ಫಾರ್ ದ ಸೇಕ್ ಆಫ್ ಗುಡ್ನೆಸ್. ನಾವು ಯಾಕೆ ಒಳ್ಳೆಯವರಾಗಿರಬೇಕು ಅಂದರೆ, ಒಳ್ಳೆಯದಕ್ಕಾಗಿ ನಾವು ಒಳ್ಳೆಯವರಾಗಿರ್ಬೇಕು. ಐ ಆಮ್ ಗುಡ್ ಬಿಕಾಸ್ ಐ ಲವ್ ಗುಡ್ನೆಸ್ ಅಷ್ಟೇ. ನಾನು ಯಾಕೆ ಒಳ್ಳೆಯವನಾಗಿದ್ದೀನಿ ಅಂದರೆ, ನನಗೆ ಒಳ್ಳೆಯವನಾಗಿರುವುದು ಇಷ್ಟ, ಅದನ್ನು ನಾನು ಇಷ್ಟಪಡ್ತೇನೆ, ಅದಕ್ಕೆ ನಾನು ಒಳ್ಳೆಯವನಾಗಿದ್ದೇನೆ. ಹೊರತು ನನಗೆ ಯಾರೋ ಪನಿಷ್ಮೆಂಟ್ ಕೊಡ್ತಾರೆ ಅನ್ನುವ ಭೀತಿ, ಭಯ, ಅದಕ್ಕೆ ನೀವು ಒಳ್ಳೆಯವರಾದರೆ ಅದೇ ಇಂಟೆಗ್ರಿಟಿ ಅಂತ. ಅಥವಾ ನಿಮ್ಮನ್ನು ಯಾರೋ ಕಂಟ್ರೋಲ್ ಮಾಡ್ತಾರೆ, ನಿಮ್ಮನ್ನು ಯಾರೋ ಮೇಲೆ ಬಾಸ್ ಇದ್ದಾರೆ, ಯಾರೋ ಬಾಸ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನುವ ಹೆದರಿಕೆಗೆ ನೀವು ಮಾಡಿದರೆ ಅದು ಇಂಟೆಗ್ರಿಟಿ ಅಲ್ಲ. ಇನ್ನೂ ಕೆಲವರು ಇಂಟೆಗ್ರಿಟಿ ನಮ್ಮಲ್ಲಿ ಆ ಥರ ಬಹಳ ಜನ ಮಾಡ್ತಾರೆ. ಎದರ ಸಲುವಾಗಿ ಅಂದರೆ, ಪ್ರಚಾರಕ್ಕಾಗಿ, ನೇಮ್ ಆ್ಯಂಡ್ ಫೇಮ್, 4 ಜನರ ಮುಂದೆ ನಾವು ಭಾಳ ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದಕ್ಕೆ, ಅದಕ್ಕೆ ಶೋ ಆಫ್ ಅಂತಾರೆ. ಸ್ವಲ್ಪ ಇಲ್ಲಿ ಬೆಂಗಳೂರು ಭಾಷೆ ಬಳಸೋದಾದರೆ ಬಿಲ್ಡಪ್ ಅಂತಾರೆ. ಬಿಲ್ಡಪ್ ಕೊಡ್ತಿರ್ತಾರೆ ಅವ್ರು, ತಮ್ಮ ಬಗ್ಗೆ ತಾವೇ ಬಿಲ್ಡಪ್ ಕೊಡ್ತಿರ್ತಾರೆ, ನಾವು ಹಾಗೆ ಹಿಂಗೆ ಅಂತ. ಆ ಫಂಕ್ಷನ್ ಮುಗಿದ್ಮೇಲೆ ಹೋಗಿ ನೋಡ್ರಿ, ಅವ ರಿವರ್ಸ್ ಪೂರ್ತಿ ಉಲ್ಟಾ ಪಲ್ಟಾ ಇರ್ತಾರೆ. ಅಲ್ಲೇನು ಹೇಳಿರ್ತಾರೆ ಹಂಗೆ ಅವರು ಇರೋದೇ ಇಲ್ಲ. ಸೊ ಅದನ್ನು ನಾವು ಇಂಟೆಗ್ರಿಟಿ ಅಂತ ಕರೆಯಲ್ಲ. ಇಂಟೆಗ್ರಿಟಿ ಈಸ್ ನಾಟ್ ಫಾರ್ ಪಬ್ಲಿಸಿಟಿ, ನಾಟ್ ಫಾರ್ ಶೋ ಆಫ್. ಇಂಟೆಗ್ರಿಟಿ ಯಾಕೆ ತೋರಿಸ್ತಾರೆ ಅಂದರೆ, ನಮಗೇನೋ ರಿವಾರ್ಡ್ ಸಿಗುತ್ತೆ, ನಮಗೇನೋ ಯಾರೋ ಅವಾರ್ಡ್ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ, ಅಪ್ರಿಸಿಯೇಷನ್ ಮಾಡ್ತಾರೆ, ಜನ ಯಾರೋ ನಮ್ಮನ್ನು ಹೊಗಳ್ತಾರೆ, ಪ್ರಶಂಸೆ ಮಾಡ್ತಾರೆ, ಯಾರೋ ನಮಗೆ ಮೆಡಲ್ ಕೊಡ್ತಾರೆ, ಯಾರೋ ಟ್ರೋಫಿ ಕೊಡ್ತಾರೆ. ಇನ್ನು ಕೆಲವರು ನಾವು ಚೆನ್ನವರಾಗಿದ್ದರೆ ನಮಗೊಂದು ಪ್ರಮೋಷನ್ ಬರುತ್ತೆ, ಇನ್ಕ್ರಿಮೆಂಟ್ ಜಾಸ್ತಿ ಆಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ. ಈ ಥರ ಎಲ್ಲ ಯೋಚನೆ ಮಾಡಿ ನೀವು ಇಂಟೆಗ್ರಿಟಿಯನ್ನು ಮಾಡಿದರೆ, ಐ ಡೋಂಟ್ ಕಾಲ್ ಇಟ್ ಆಸ್ ಇಂಟೆಗ್ರಿಟಿ. ಅದನ್ನು ನಾವು ಇಂಟೆಗ್ರಿಟಿ ಅಂತ ಡೆಫಿನಿಷನ್ನಲ್ಲಿ ತಗೊಳ್ಳಲ್ಲ. ಅಂದರೆ ಸಂಬಳದ ಹೆಚ್ಚಳಕ್ಕಾಗಿ, ಪ್ರಮೋಷನ್ನಿಗಾಗಿ, ಪ್ರಶಸ್ತಿಗಾಗಿ, ಸನ್ಮಾನಕ್ಕಾಗಿ, ಹೊಗಳಿಕೆಗಾಗಿ, ಮೆಡಲ್ಗೆ, ಪದಕಕ್ಕಾಗಿ ನೀವು ಒಳ್ಳೆಯವರಾದರೆ, ನೀವು ಪ್ರಚಾರಕ್ಕಾಗಿ ಒಳ್ಳೆಯವರಾಗಿದ್ದೀರಿ ಅಂತ ಅರ್ಥ. ನೀವು ಯಾಕೆ ಒಳ್ಳೆಯವರಾಗಿದ್ದೀರಿ ಅಂದರೆ, ಒಳ್ಳೆಯವರಾಗೋದ್ರಿಂದ ನನಗೆ ಸಾಮಾಜಿಕ ಮನ್ನಣೆ ಸಿಗುತ್ತೆ, ಸೋಷಿಯಲ್ ರೆಕಗ್ನಿಷನ್ ಸಿಗುತ್ತೆ, 4 ಜನ ನನ್ನನ್ನು ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಕೊಂಡಾಡ್ತಾರೆ, ಅದಕ್ಕಾಗಿ ನಾನು ಒಳ್ಳೆಯವನಾಗ್ತೇನೆ. ಫಾರ್ ದ ಸೇಕ್ ಆಫ್ ಪಬ್ಲಿಸಿಟಿ, ಫಾರ್ ದ ಸೇಕ್ ಆಫ್ ಅಪ್ರಿಸಿಯೇಷನ್, ಫಾರ್ ದ ಸೇಕ್ ಆಫ್ ರೆಕಗ್ನಿಷನ್. ಇನ್ನೂ ಕೆಲವರು ಯಾಕೆ ಒಳ್ಳೆಯವರಾಗಿರ್ತಾರೆ ಅಂದರೆ, ಅದನ್ನು ಅವರು ಸ್ಟೇಟಸ್ ಸಿಂಬಲ್ ಆಗಿ ಇಟ್ಕೊಳ್ತಾರೆ. ನಮ್ಮ ಸ್ಥಾನಮಾನ ಸಮಾಜದಲ್ಲಿ ಜಾಸ್ತಿ ಆಗುತ್ತೆ, ಸ್ಟೇಟಸ್ ಸಿಂಬಲ್ ಅಂತಾರೆ. ಸ್ಟೇಟಸ್ ಅಂದರೆ ಸ್ಥಾನಮಾನ. ನಾನು ಯಾಕೆ ಒಳ್ಳೆಯವನಾಗಿದ್ದೀನಿ ಅಂದರೆ, ಸಮಾಜದಲ್ಲಿ ನನಗೊಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ, ಅದಕ್ಕೆ ಒಳ್ಳೆಯವನಾಗಿದ್ದೀನಿ. ಅಂದರೆ ಅವನಿಗೆ ಆ್ಯಕ್ಚುಲಿ ಮನಸ್ಸಿನಲ್ಲಿ ಒಳ್ಳೆಯವನಾಗಬೇಕು ಅಂತ ಇರಲ್ಲ. ಆ ಪಾಯಿಂಟ್ ಅರ್ಥ ಆಯ್ತಾ? ವೈ ಹಿ ಈಸ್ ಗುಡ್? ಬಿಕಾಸ್ ಹಿ ವಾಂಟ್ ಟು ಬಿ ರೆಕಗ್ನೈಸ್ಡ್ ಇನ್ ದ ಸೊಸೈಟಿ. ಸಮಾಜ ನನ್ನನ್ನು ಗುರುತಿಸಲಿ ಅನ್ನುವುದಕ್ಕೆ ನಾನು ಒಳ್ಳೆಯವನಾಗ್ತೇನೆ. ಈ ಕೆಲವರು ಆ ಥರವ್ರದ್ದು ಎಕ್ಸಾಂಪಲ್ ಕೊಡ್ತೇನೆ. ಕೆಲವರು ಡ್ರಿಂಕ್ಸ್ ಮಾಡ್ತಿರಲ್ಲ, ಮದ್ಯಪಾನವನ್ನು ಮಾಡ್ತಿರಲ್ಲ, ಲಿಕ್ಕರ್ಸ್. ಯಾಕ್ರಿ ಕುಡಿಯಲ್ಲ ಅಂತ ಕೇಳಿದ್ರೆ ಅವ್ರು ನೇರವಾಗಿ ಹೇಳ್ತಾರೆ, ಇಲ್ಲ ಸರ್ ನಮ್ಮ ಸ್ಟೇಟಸ್ಸಿಗೆ ತೊಂದರೆ ಆಗುತ್ತೆ, ಆ್ಯಕ್ಚುಲಿ ನನಗೆ ಕುಡಿಬೇಕು ಅಂತ ಮನಸ್ಸಲ್ಲಿದೆ. ಬಾಯ್ಬಿಟ್ಟು ಹೇಳ್ತಾರೆ ಅವ್ರು, ಕುಡಿಬೇಕು ಅಂತ ನನ್ನ ಮನಸ್ಸಲ್ಲಿದೆ, ಆದರೆ ಕುಡಿದು ಬಿಟ್ರೆ ಏನಾಗುತ್ತೆ, ನನ್ನ ಗೌರವ ಎಲ್ಲ ಬಿದ್ದು ಹೋಗುತ್ತೆ, ಜನ ನನ್ನ ನೋಡ್ತಾರೆ, ಅದಕ್ಕೆ ನಾನು ಕುಡಿಯಲ್ಲ. ಅದಕ್ಕೆ ನೀವು ಒಟ್ಟೆ ಕುಡಿಯೋದೇ ಇಲ್ವಾ ಅಂದರೆ, ಇಲ್ಲ ಸರ್ ಮನೆಗೆ ಹೋದ್ಮೇಲೆ ಕುಡಿತೀನಿ. ಈ ಡೈಲಾಗ್ ಕೇಳಿರ? ಮನೆಗೆ ಕಾರಲ್ಲಿ ತೊಗೊಂಡು ಹೋಗಿರ್ತೀನಿ, ಮನೆಗೆ ಹೋದ್ಮೇಲೆ ಕುಡಿತೀನಿ ಅಂತ. ಇದು ಇಂಟೆಗ್ರಿಟಿ ಅಲ್ಲ. ಇಟ್ಸ್ ನಾಟ್ ಇಂಟೆಗ್ರಿಟಿ ಶುಡ್ ಬಿ 360 ಡಿಗ್ರಿ ಅಂತಾರೆ. ಇಂಟೆಗ್ರಿಟಿ ಅನ್ನೋದು 360 ಡಿಗ್ರಿ ಫುಲ್ ಕವರ್ ಆಗಬೇಕು. ಯಾವ ಆ್ಯಂಗಲಿಂದ ನೋಡಿದರೂ ನೀವು ಒಂದೇ ಥರ ಇರಬೇಕು. ಅದಕ್ಕೆ 360 ಡಿಗ್ರಿ ಅಪ್ರೋಚ್ ಅಂತಾರೆ. ಎನಿ ಟೈಮ್, ಎನಿ ಪ್ಲೇಸ್, ಎನಿವೇರ್ ಯು ಮಸ್ಟ್ ಬಿ ಸೇಮ್. ಯಾವ ಕಾಲದಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಟೈಮ್ನಲ್ಲಿ ಬಂದು ನಿಮ್ಮನ್ನು ಚೆಕ್ ಮಾಡಿದ್ರು ನೀವು ಹಾಗೆ ಇದ್ರೆ ಅದಕ್ಕೆ ಇಂಟೆಗ್ರಿಟಿ ಅಂತಾರೆ. ಅವಾಗ ನೀವೊಬ್ಬ ಸಚ್ಚಾರಿತ್ರ್ಯ, ನಡವಳಿಕೆಯ ವ್ಯಕ್ತಿ ಅಂತ. ನಮ್ಮಲ್ಲಿ ಬಹಳ ಜನ ಹಂಗಿರಲ್ಲ. ಆಯಾ ಸಮಯ ಸಂದರ್ಭ ನೋಡಿಕೊಂಡು ಅವರು ಬಿಹೇವ್ ಮಾಡ್ತಿರ್ತಾರೆ. ಇದನ್ನೇ ಈಗ ಅಲ್ಲಿ ಟೆಕ್ನಿಕಲ್ ವರ್ಡ್ ಈ ಥರ ಶೋ ಆಫ್ ಮಾಡ್ಕೊಂಡು ಹೋಗುವವರಿಗೆ ನಾವು ಬೇರೆ ಪದವನ್ನು ಬಳಸ್ತೀವಿ, ಹಿಪೋಕ್ರೈಟ್ ಅಂತ ಕರೀತಾರೆ.
ಬೂಟಾಟಿಕೆ ಮಾಡುವವರು, ಡಾಂಭಿಕತನ ಮಾಡುವವರು, ಬೂಟಾಟಿಕೆ ಅಂತಾರೆ. ಹಿಪೋಕ್ರೈಟ್ ಅಂದರೆ ಬೂಟಾಟಿಕೆ ಮಾಡುವವರು, ಆಡಂಬರ ತೋರಿಸುವವರು, ಡಾಂಭಿಕತನವನ್ನು ಮಾಡುವವರು, ಶೋ ಆಫ್ ಮಾಡುವವರು. ಇದು ಇಂಟೆಗ್ರಿಟಿ ಅನ್ಸ್ಕೊಳ್ಳಲ್ಲ. ಅದನ್ನು ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಹಾಡಿನಲ್ಲಿ ಹೇಳ್ತಾರೆ. ಏನಂತ? ಉದರ ನಿಮಿತ್ತಂ ಬಹುಕೃತ ವೇಷಂ. ಅಂದರೆ ಹೊಟ್ಟೆ ಆಭರಣಕ್ಕಾಗಿ ನಾನಾ ವೇಷಗಳನ್ನ ಹಾಕ್ಕೊಂಡು ಹೋಗ್ತಾರೆ, ಹೊಟ್ಟೆಪಾಡಿಗಾಗಿ ನಾನಾ ವೇಷಗಳನ್ನ ಹಾಕ್ತಾರೆ. ಉದರ ನಿಮಿತ್ತಂ ಬಹುಕೃತ ವೇಷಂ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ದಾಸರ ಹಾಡು ಹಾಡಿದ್ದಾರೆ. ಅದು ಇಂಟೆಗ್ರಿಟಿ ಅಲ್ಲ. ನೀವು ನಿಮ್ಮ ಉದರ ನಿಮಿತ್ತಕ್ಕಾಗಿ ಡಾಂಭಿಕ ವೇಷಗಳನ್ನು ಹಾಕ್ಕೊಳ್ಳುವುದು ಇಂಟೆಗ್ರಿಟಿ ಅನ್ಸಲ್ಲ. ಯು ಮಸ್ಟ್ ಬಿ ಗುಡ್ ಫಾರ್ ದ ಸೇಕ್ ಆಫ್ ಗುಡ್ನೆಸ್. ನೀವು ಯಾಕೆ ಒಳ್ಳೆಯವರಿದ್ದೀರಿ ಅಂತ ಯಾರಾದರೂ ನಿಮ್ಮನ್ನು ಕೇಳಿದರೆ, ನನಗೆ ಒಳ್ಳೆಯತನ ಇಷ್ಟ, ಅದಕ್ಕೆ ನಾನು ಒಳ್ಳೆಯವನಿದ್ದೀನಿ, ಇದು ನಿಮ್ಮಿಂದ ಉತ್ತರ ಬರಬೇಕು. ಈಗ ಅದನ್ನು ನಮ್ಮ ಸಬ್ಜೆಕ್ಟಿಗೆ ಅಪ್ಲೈ ಮಾಡಿ ಹೇಳ್ತೀನಿ. ನೀವು ಯಾಕ್ರಿ ಲಂಚ ತಗೊಳ್ಳಲ್ಲ ಅಂದರೆ ನೀವೇನು ಹೇಳ್ಬಾರ್ದು? ಸರ್, ಲಂಚ ತೊಗೊಂಡ್ರೆ ಲೋಕಾಯುಕ್ತರು ಹಿಡಿತಾರೆ, IT ದಾಳಿ ಆಗುತ್ತೆ, ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ED ಅವರು ಬರ್ತಾರೆ, ಆ CCTV ಕ್ಯಾಮ್ರಾ ಹಾಕಿದ್ದಾರೆ ಆಫೀಸಲ್ಲಿ, ಸಿಕ್ಕ ಹಾಕ್ಕೊಳ್ತೀನಿ ಅಂತ ಹೇಳಿದರೆ ದೆನ್ ಯು ಆರ್ ನಾಟ್ ಆನೆಸ್ಟ್. ನಿಮ್ಮನ್ನು ಒಬ್ಬ ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಅಂತ ನಾವು ಕರೆಯಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ಇನ್ಕಮ್ ಟ್ಯಾಕ್ಸು ಲೋಕಾಯುಕ್ತ ಇಲ್ಲ ಅಂದರೆ ನಾನು ಲಂಚ ತಗೋತೀನಿ ಅಂತ ಅರ್ಥ. ದೆನ್ ಯು ಆರ್ ನಾಟ್ ಎ ಮ್ಯಾನ್ ಆಫ್ ಇಂಟೆಗ್ರಿಟಿ. ಮ್ಯಾನ್ ಆಫ್ ಇಂಟೆಗ್ರಿಟಿ ಅಂತ ಯಾರಿಗೆ ಕರಿತೀವಿ ಅಂದರೆ, ಯಾರೂ ನಿಮ್ಮನ್ನು ವಾಚ್ ಮಾಡದೇ ಇದ್ರೂ ಕೂಡ ನೀವು ಪ್ರಾಮಾಣಿಕವಾಗಿರ್ಬೇಕು. ಯು ಮಸ್ಟ್ ಬಿ ಗುಡ್ ಎಟ್ ಆಲ್ ಟೈಮ್ಸ್, ಎಟ್ ಆಲ್ ಪ್ಲೇಸಸ್, ಎಟ್ ಆಲ್ ಕಂಡೀಷನ್ಸ್. ಎಲ್ಲ ಸ್ಥಿತಿಗಳಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಸ್ಥಳಗಳಲ್ಲಿ ಒಂದೇ ತೆರನಾಗಿ ಇರುವುದನ್ನು ಇಂಟೆಗ್ರಿಟಿ ಅಂತ ಕರೀತಾರೆ. ಅದಕ್ಕೊಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಇತಿಹಾಸದಲ್ಲಿ ಬರುತ್ತೆ, ಕನಕದಾಸರ ಚರಿತ್ರೆಯಲ್ಲಿ ಬರುತ್ತೆ. ನೀವೆಲ್ಲ ಕನಕದಾಸರ ಬಗ್ಗೆ ಸ್ವಲ್ಪ ಆದರೂ ಓದಿರ್ತೀರಿ. ಅವ್ರಿಗೆ ಇವರು ಋಷಿಗಳಿದ್ರು, ವ್ಯಾಸರಾಜರು ಅಂತ ಋಷಿಗಳು ಬರ್ತಾರೆ, ಸ್ವಾಮೀಜಿಯವರು. ಆ ವ್ಯಾಸತೀರ್ಥರು ಒಂದು ಟೆಸ್ಟ್ ಇಟ್ಟಿರ್ತಾರೆ ಎಲ್ಲ ಶಿಷ್ಯರಿಗೆ, ಎಲ್ರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟಿರ್ತಾರೆ. ಆ ಕಥೆ ನಿಮಗೆ ಗೊತ್ತಲ್ಲ. ಈ ಗಿವ್ಸ್ ಬನಾನಾ ಫಾರ್ ಆಲ್ ದಿ ಡಿಸೈಪಲ್ಸ್. ದೇವರು ಇಲ್ಲದೆ ಇರುವ ಸ್ಥಳದಲ್ಲಿ, ಯಾರೂ ಇಲ್ಲದೆ ಇರುವಂಥ ಸ್ಥಳದಲ್ಲಿ ಇದನ್ನು ತಿಂದು ನಾನು ನಾಳೆ ಬಂದು ಹೇಳ್ರಿ ಅಂತ ಹೇಳ್ರಿ. ನೀವು ತಿಂದಿದ್ದನ್ನು ಯಾರೂ ನೋಡಿರಬಾರ್ದು. ಎಲ್ಲ ಶಿಷ್ಯರಿಗೆ ಕೊಡ್ತಾರೆ. ಎಲ್ಲರೂ ತೊಗೊಂಡೋಗಿ ಬೇರೆ ಬೇರೆ ತಮ್ಮ ತಿಳಿದ ಜಾಗಗಳಲ್ಲಿ ತಿಂದು ಬರ್ತಾರೆ. ಯಾರೋ ಕಾಡಿಗೆ ಹೋಗಿ ತಿಂತಾರೆ, ಯಾರೋ ಬಾವಿಯಲ್ಲಿ ಕೂತ್ಕೊಂಡು ತಿಂತಾರೆ, ಯಾರೋ ಬಾಗಿಲು ಸಂದಿಯಲ್ಲಿ ಕೂತ್ಕೊಂಡು ತಿಂತಾರೆ. ಎಲ್ಲ ಬಂದು ಮರುದಿವ್ಸ ಹೇಳ್ತಾರೆ, ನಾನು ಎಲ್ಲೆಲ್ಲಿ ಬಾಳೆಹಣ್ಣು ತಿಂದೆ ಅಂತ. ಕನಕದಾಸರು ಮಾತ್ರ ಬಾಳೆಹಣ್ಣು ಹಾಗೆ ಕೈಯಲ್ಲಿ ಇಟ್ಕೊಂಡ್ಬರ್ತಾರೆ, ತಿಂದಿರಲ್ಲ ಅವ್ರು. ವೈ ಹ್ಯಾವ್ ನಾಟ್ ಈಟನ್ ದ ಬನಾನಾ, ಯಾಕಪ್ಪ ನೀನು ತಿನ್ನಲಿಲ್ಲ ಅಂದಾಗ ಕನಕದಾಸರು ಎಂಥ ಉತ್ತರ ಕೊಡ್ತಾರೆ ಅಂದರೆ, ಗುರುಗಳೇ, ದೇವರಿಲ್ಲದೆ ಇರುವ ಸ್ಥಳವೇ ಇಲ್ಲ. ನೀವೇ ಹೇಳಿದ್ದೀರಿ, ಈಶ್ವರಂ ಸರ್ವಭೂತಾನಾಂ ಅಂತ ಬರುತ್ತೆ ಸಂಸ್ಕೃತ. ಈಶ್ವರ ಅಂದರೆ ದೇವರು, ಎಲ್ಲ ಕಡೆ ಇದ್ದಾನೆ ನೀವು ಹೇಳಿದ್ದೀರಿ. ದೇವ್ರ ಕಣ್ ತಪ್ಪಿಸಿ ಬಾಳೆಹಣ್ಣು ನಾನು ಹೆಂಗೆ ತಿನ್ನಲಿ, ನಾನು ತಿನ್ಲಿಕ್ಕಾಗಲಿಲ್ಲ ಅಂತ ವಾಪಸ್ಸು ಅವ್ರಿಗೆ ಕೊಡ್ತಾನೆ. ಆವಾಗ ಅವರು ಹೇಳ್ತಾರೆ, ನೋಡಿ, ಅವನು ಜಾತಿಯಿಂದ ಕುರುಬನಾದರೂ ಕೂಡ ಅವನಿಗಿರುವಂಥ ಬುದ್ಧಿ ನಿಮಗಿಲ್ಲ. ಅಲ್ಲೆಲ್ಲ ದೊಡ್ಡ ದೊಡ್ಡ ಪುರೋಹಿತರು ಪಂಡಿತರೆಲ್ಲ ಇರ್ತಾರೆ, ಅವ್ರಿಗೆ ಬೈತಾರೆ, ಅವನಿಗಿರುವಷ್ಟು ಜ್ಞಾನ, ಕನಕನಿಗಿರುವ ಜ್ಞಾನ ನಿಮಗೆ ಬರಲಿಲ್ಲ. ಅವನು ಆ್ಯಕ್ಚುಲಿ ವೇದವನ್ನು ಸರಿಯಾಗಿ ತಿಳ್ಕೊಂಡಿದ್ದಾನೆ, ನೀವೇನು ತಿಳ್ಕೊಂಡಿಲ್ಲ ಅಂತ. ಅದು ನಿಮಗೆ ಇಂಟೆಗ್ರಿಟಿ ಅನ್ನುವುದರ ಅರ್ಥ ಹೇಳುತ್ತೆ. ಎಲ್ಲ ಕಡೆ ದೇವರಿದ್ದಾನೆ ಅಂದಮೇಲೆ ನೀವು ಹೆಂಗೆ ತಪ್ಪು ಮಾಡ್ತೀರಿ? ಹೌ ಕ್ಯಾನ್ ಯು ಡೂ ರಾಂಗ್? ಗಾಡ್ ಈಸ್ ವಾಚಿಂಗ್. ದೇವ್ರು ನಿಮ್ಮನ್ನು ಎಲ್ಲ ಕಡೆ ನೋಡ್ತಿರ್ತಾನೆ. ನೀವು ನಾಳೆ ಲಂಚ ತಗೊಳ್ಬೇಕಾದಾಗ ಯಾರು ನೋಡ್ತಿರ್ತಾರೆ? CCTV ಆಫ್ ಆಗಿರ್ಬೋದು, CCTV ಆಫ್ ಆಗಿರ್ಬೋದು. ಯಾರು ವಾಚ್ ಮಾಡ್ತಾರೆ? ಮೇಲಿಂದ ಒಬ್ಬ ಏಕ್ ಊಪರ್ ವಾಲಾ ಹೇ, ಸಬ್ಕಾ ಮಾಲಿಕ್ ಏಕ್ ಹೈ ಅಂತ ಶಿರ್ಡಿ ಸಾಯಿಬಾಬಾ ಹೇಳ್ತಾರೆ. ಶಿರ್ಡಿ ಸಾಯಿಬಾಬರು ಗುಡೆ ಹಾಕಿರ್ತಾರೆ ನೋಡಿಲ್ಲ, ಸಬ್ಕಾ ಮಾಲಿಕ್ ಏಕ್ ಹೈ, ಓತೋ ಊಪರ್ ವಾಲಾ ಹೇ. ಅವ ಮೇಲಿರ್ತಾನೆ, ಮೇಲ್ ಕೂತ್ಕೊಂಡು ಎಲ್ಲರನ್ನೂ ನೋಡ್ತಾನೆ, ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ನೀವು ಜನರ ಕಣ್ಣಿಗೆ ಮಣ್ಣು ಎರಚ್ಬೋದು, ದೇವರ ಕಣ್ಣಿಗೆ ಮಣ್ಣು ಎರಚಕ್ಕಾಗಲ್ಲ. ಹಾಗಾಗಿ ಇಂಟೆಗ್ರಿಟಿ ಅಂದರೆ ಅದರ ಅರ್ಥ ಈ ಎರಡು ಡೆಫಿನೇಷನ್. ಒಂದು, ಡೆಡಿಕೇಶನ್ ಟು ಡ್ಯೂಟಿ, ನಿಮ್ಮ ಕರ್ತವ್ಯಕ್ಕೆ 100ಕ್ಕೆ 100ರಷ್ಟು ಬದ್ಧರಾಗಿರ್ಬೇಕು. ಎಷ್ಟರ ಮಟ್ಟಿಗೆ ಅಂದರೆ, ಕರ್ತವ್ಯಕ್ಕಾಗಿ ನಿಮ್ಮ ಪ್ರಾಣತ್ಯಾಗ ಮಾಡುವ ಸಂದರ್ಭ ಬಂದರೂ ನೀವು ಮಾಡಬೇಕು. ಮಾಡ್ಲಿಕ್ಕಾಗುತ್ತಾ? ಲಾಸ್ಟ್ ಬ್ಯಾಚಲ್ಲಿ ಒಬ್ಬ ಹುಡುಗ ಹೇಳಿದ್ದ, ಸರ್ ನೀವೇ ಮಾಡಿಬಿಡಿ ಸರ್, ನೀವು ಬರೇ ನಮಗೆ ಹೇಳ್ತೀರಿ, ನೀವೇ ಮಾಡಿಬಿಡಿ ಸರ್ ಅಂತ. ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಅಂಥ ಸಂದರ್ಭ ಬಂದರೆ ನನ್ನ ಪ್ರಾಣ ಹೋದರೂ ನನ್ನ ಕರ್ತವ್ಯವನ್ನು ನಾನು ಯಾವತ್ತೂ ನಿಲ್ಲಿಸಲ್ಲ. ಐ ವಿಲ್ ನೆವರ್ ಸ್ಟಾಪ್ ಮೈ ಡ್ಯೂಟಿ ಈವನ್ ಎಟ್ ದ ಕಾಸ್ಟ್ ಆಫ್ ಮೈ ಲೈಫ್.
ಅದಕ್ಕೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ಎಕ್ಸಾಮ್ನಲ್ಲಿ ಅದನ್ನು ಕೋಟ್ ಮಾಡ್ಬೋದು. ತುಕಾರಾಮ್ ಓಲೆ ಅಂತ ಒಬ್ಬ ASI ಇದ್ದ, ಗೊತ್ತಿದೆಯಾ? ಮಹಾರಾಷ್ಟ್ರ ಪೊಲೀಸ್. ತುಕಾರಾಮ್ ಓಲೆ, OLE, ಅವ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು ASI ಮಹಾರಾಷ್ಟ್ರ ಪೊಲೀಸಲ್ಲಿ. ಅವನು ಯಾಕೆ ಫೇಮಸ್ ಆಗಿದೆ ಅಂತ ಗೊತ್ತಾ? ಆ ಅಜಮಲ್ ಕಸಬ್ ಅನ್ನುವಂಥ ಟೆರರಿಸ್ಟ್ ಆ ತಾಜ್ ಹೋಟೆಲ್ ಮೇಲೆ ಭಯೋತ್ಪಾದಕ ದಾಳಿ ನಡೆದಾಗ ಆ ಟೆರರಿಸ್ಟನ್ನು ಕೈಯಿಂದ ಹಿಡ್ಕೊಳ್ತಾನೆ. ಅವನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಲಿಟ್ರಲಿ ಫಿಸಿಕಲಿ ಟೆರರಿಸ್ಟನ್ನು ಕೈ ಹಿಡಿದು ಆ ಪೊಲೀಸ್ ಜೀಪ್ ಬರೋವರೆಗೆ ಅವನ್ನ ತಡೆ ಹಿಡಿದು ನಿಲ್ಸಿರ್ತಾನೆ. ಅವನು ಓಡೋಗ್ಲಿಕ್ಕೆ ಟ್ರೈ ಮಾಡ್ತಾನೆ, ಕೈ ಹಿಡಿದು ಅವನು ನಿರಂತರವಾಗಿ ಅವನು ಎದೆಗೆ ಏನು ಮಾಡ್ತಾನೆ, ಬುಲೆಟ್ಸ್ ಫೈರ್ ಮಾಡಿ 17 ಬುಲೆಟ್ ಫೈರ್ ಮಾಡ್ತಾನೆ. ಯೋಚನೆ ಮಾಡ್ರಿ, ನಮಗೆ ಕಾಲಿಗೆ ಒಂದು ಮುಳ್ಳು ನಟ್ರೆ ಇಡೀ ವಿಜಯನಗರ ಕೆಳಗೆ ಕಿರಿಸ್ತೀವಿ ನಾವು. ಒಂದು ಮುಳ್ಳು ಚುಚ್ಕೊಂಡ್ರೆ ಒಂದು ಮುಳ್ಳು ನಟ್ಟಿರುತ್ತೆ, ಅದು ಇಡೀ ವಿಜಯನಗರ ಕೇಳುವಷ್ಟು ಕೂಗ್ತೀವಿ. 17 ಬುಲೆಟ್ ಅವನು ಎದೆಗೆ ಬೀಳುತ್ತೆ ತುಕಾರಾಮ್ ಓಲೆಗೆ, ರಕ್ತ ಸುರಿತಾ ಇರ್ತದೆ ಎದೆಯಿಂದ. ಆದರೂ ಕೂಡ ಆ ಅಜಮಲ್ ಕಸಬ್ ಅವನು ಟೆರರಿಸ್ಟ್ ಅವನ ಕೈ ಗಟ್ಟಿಯಾಗಿ ಹಿಡಿದಿರ್ತಾನೆ, ತಪ್ಸ್ಕೊಂಡು ಹೋಗಿ. ಅಷ್ಟೊತ್ತಿಗೆ ಪೊಲೀಸ್ ಜೀಪ್ ಬರುತ್ತೆ, ಅವರೆಲ್ಲ ಸರೆಂಡರ್ ಮಾಡಿ ಅವನನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಲೈವ್ ಆಗಿ ಒಬ್ಬ ಟೆರರಿಸ್ಟನ್ನು ನಮ್ಮ ದೇಶದಲ್ಲಿ ಹಿಡಿದು ಅದು ಫಸ್ಟ್ ತಾಜ್ ಹೋಟೆಲ್ ಮೇಲೆ ನಡೆದ ದಾಳಿ. ಈಗ ಆ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ, ತುಕಾರಾಮ್ ಓಲೆ ಒಬ್ಬ ಸಾಧಾರಣ ಪೊಲೀಸ್ ಸಿಬ್ಬಂದಿಯಾಗಿದ್ದ, ASI ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವ. ಆದರೂ ಕೂಡ ತನ್ನ ಪ್ರಾಣವನ್ನ ಬಲಿ ಕೊಟ್ಟು ಆ ಭಯೋತ್ಪಾದಕನನ್ನು ಸೆರೆ ಹಿಡಿದ. ಈಗ ಅವನು ಓಡೋಗ್ಬೋದಾಗಿತ್ತಲ್ಲ, ತನ್ನ ಜೀವ ಉಳಿಸ್ಕೊಳ್ಳೋದಿದ್ರೆ, ಅಯ್ಯೋ ಟೆರರಿಸ್ಟ್ ತಂಟೆ ನನಗೆ ಯಾಕೆ ಬೇಕಪ್ಪ ಅಂತ ಎಲ್ಲರೂ ಓಡೋದಂಗೆ ಅವನು ಓಡೋಗಿದ್ರೆ ಅಜಮಲ್ ಕಸಬ್ನನ್ನ ಸೆರೆ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ಇನ್ನೂ ಒಂದು 106 ಜನರನ್ನ ಸಾಯಿಸ್ತಾ ಇದ್ದ. ಇವತ್ತು ತುಕಾರಾಮ್ ಓಲೆ ಈಸ್ ಅ ಹೀರೋ ಇನ್ ದ ಹಿಸ್ಟ್ರಿ ಆಫ್ ಮಹಾರಾಷ್ಟ್ರ ಪೊಲೀಸ್. ಅವನ ಹೆಸರು ಗೊತ್ತಿಬೇಕಾ? ತುಕಾರಾಮ್ ಓಲೆ ಹೆಸರು ಗೊತ್ತಿದೆಯಲ್ಲ, ಮೊನ್ನೆ ತಾನೇ ಅವ್ರ ಬಗ್ಗೆ ಎಲ್ಲ ನಿಮ್ಮ ಇದರಲ್ಲಿ ಟಿವಿಯಲ್ಲಿ ತೋರಿಸಿದ್ರು. ತುಕಾರಾಮ್ ಓಲೆ ಈ ವಾಸ್ ASI ಮಹಾರಾಷ್ಟ್ರ ಪೊಲೀಸ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಅವನು ತನ್ನ ಜೀವವನ್ನು ಒತ್ತೆ ಇಟ್ಟು ಬಲಿ ಕೊಟ್ಟು ಅಜಮಲ್ ಕಸಬ್ ಅನ್ನುವಂಥ ಟೆರರಿಸ್ಟ್ ಅನ್ನ ಜೀವಂತವಾಗಿ ಸೆರೆ ಹಿಡಿಯುವಲ್ಲಿ ತನ್ನ ಪ್ರಾಣತ್ಯಾಗ ಮಾಡ್ತಾನೆ. ದಿಸ್ ಐ ಕಾಲ್ ಇಟ್ ಆಸ್ ಇಂಟೆಗ್ರಿಟಿ. ಇದಕ್ಕೆ ನಾವು ಇಂಟೆಗ್ರಿಟಿ, ನನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ನನ್ನ ಕರ್ತವ್ಯ ಮಾಡುವುದನ್ನ ನಾನು ಬಿಡೋದಿಲ್ಲ. ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ನಾಳೆ ನೀವು ಅಧಿಕಾರಿಗಳಾಗ್ತೀರಿ, ನೀವು ASP ಆಗ್ತೀರಿ, ASP DYSP ಆಗ್ತೀರಿ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತೀರಿ. ಒಂದೊಂದ್ಸರಿ ಆಪತ್ತಿನ ಸಂದರ್ಭ ಬರುತ್ತೆ. ಎಲ್ಲ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತಾರೆ ಇಂಗ್ಲೀಷಲ್ಲಿ, ಪ್ರತಿದಿನವೂ ಭಾನುವಾರ ಅಲ್ಲ ಅಂತ. ಸೊ ಒಂದೊಂದ್ಸರಿ ಅಪಾಯದ ಸಂದರ್ಭ ಬರುತ್ತೆ. ಈಗ ಸಪೋಸ್ ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೇವೆ. ನೀವು DCI ನಿಮ್ಮ ಚೇಂಬರಲ್ಲಿ ಕೂತಿರ್ತೀರಿ, ತಕ್ಷಣ ಫೋನ್ ರಿಂಗ್ ಆಗುತ್ತೆ. DC ಪಕ್ಕದಲ್ಲಿ 5-6 ಫೋನ್ ಇರ್ತಾವೆ. ಇದಕ್ಕೆ ಟೈಮ್ ಪಾಸ್ ಮಾಡ್ಲಿಕ್ಕಲ್ಲ. ಒಂದು ಫೋನು ಡೆಲ್ಲಿಯಿಂದ ಬರ್ತಿರ್ತದೆ, ಕಾಲು ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬರ್ತಿರ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಅದು. ಇನ್ನೊಂದು ರಾಜ್ಯಪಾಲರ ಕಚೇರಿಯಿಂದ ಫೋನ್ ಡೈರೆಕ್ಟ್ ಆಗಿ ಬರ್ತಿರ್ತದೆ DCಗೆ ಇನ್ಸ್ಟ್ರಕ್ಷನ್. ಇನ್ನೊಂದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಬರ್ತಿರ್ತದೆ, ಇನ್ನೊಂದು ಜನಪ್ರತಿನಿಧಿಗಳಿಂದ, ಮತ್ತೊಂದು ಇತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾಲ್ 5-6 ಫೋನುಗಳಿರ್ತವೆ. ಪಕ್ಕದಲ್ಲಿ ಸೈಡ್ಗೆ ಒಂದು ಸಣ್ಣ ಫೋನ್ ಇರುತ್ತೆ, ಅದು ಇವರೆಲ್ಲರಿಗಿಂತ ಪವರ್ಫುಲ್ ಫೋನು. ಮೇಡಮ್ ಮನೆಯಿಂದ ಬರ್ತಿರ್ತದೆ. ಅಂದರೆ ಅರ್ಥ ಆಗಿರ್ಬೇಕು ನಿಮಗೆ, ಅಂದರೆ ಅವ್ರ ಮೆಸೇಜ್ನಿಂದ ಬರ್ತದೆ. ಈ 5 ಫೋನಿಗಿಂತ ಅದು ಬಹಳ ಪವರ್ಫುಲ್ ಫೋನ್ ಅದು. ಆಮೇಲೆ ನಿಮಗೆ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ. ಅದರಲ್ಲಿ ವಿಷಯ ಏನಿರಲ್ಲ, ಬರಬೇಕಾದ್ರೆ ಕರಿಬೇವು ಕೊತ್ತಂಬರಿ ತೊಗೊಂಬರಿ ಅಂತ ಹೇಳಿರ್ತಾರೆ ಅಷ್ಟೇ. ಟಾಪಿಕ್ ಏನು ದೊಡ್ಡದಿರಲ್ಲ. ಆದ್ರೆ ಆ ಫೋನ್ ಇವರೆಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಅದು ನನಗೆ ಅನುಭವಕ್ಕೆ ಬಂದಿದೆ. ಅದಕ್ಕೆ ಹೇಳಿದ್ದೆ, ಅದು ನಾನು ಫೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಆ DC ಮುಂದೆ 5-6 ಫೋನ್ಗಳಿರ್ತವೆ. ಅವು ಎಲ್ಲ ಫೋನುಗಳು ಅಟೆಂಡ್ ಮಾಡಬೇಕಾದಾಗ ಯಾವುದೋ ಒಂದು ಫೋನ್ ಮೆಸೇಜ್ ಬರುತ್ತೆ, ನಿಮ್ಮ ಆಫೀಸಲ್ಲಿ ಬಾಂಬ್ ಬಿಟ್ಟಿದ್ದಾರೆ, DC ಆಫೀಸಲ್ಲಿ ಬಾಂಬ್ ಬಿಟ್ಟಿದ್ದಾರೆ, ಇನ್ನೊಂದು ಅರ್ಧ ಗಂಟೆಗೆ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಬಂದರೆ ಹೋಗಿ ನೀವೇನು ಮಾಡಬೇಕು? ಸರ್ ನಿಮಗೆ ಮಿಸ್ ಕಾಲ್ ಕೊಡ್ತೀವ್ರಿ ಅನ್ಬೇಡಿ, ನನಗೆ ಮಿಸ್ ಕಾಲ್ ಕೊಡೋಂಗಿಲ್ಲ. ನೀವು ಅಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಅದನ್ನು ಎದುರಿಸ್ಬೇಕು. ನೀವೇ ಓಡಿ ಹೋಗೋದಲ್ಲ, DCನೇ ಓಡಿ ಹೋಗ್ಬಿಟ್ರೆ ರಣಹಿಡಿ ಅಂತ ಕರಿಬೇಕಾಗುತ್ತೆ. ಸರ್ ಜಿಲ್ಲಾಧಿಕಾರಿಗಳೇ ಓಡಿ ಹೋಗ್ಬಿಟ್ರೆ ಸರ್ ನಾವೇನು ಮಾಡೋದು? ನೀವು ಅಲ್ಲಿ ನಿಂತ್ಕೊಂಡು SP ಕರೆಸಿ, ಬಾಂಬ್ ನ್ಯೂಟ್ರಲೈಸಿಂಗ್ ಸ್ಕ್ವಾಡ್ ಅಂತ ಇರುತ್ತೆ, ನಿಷ್ಕ್ರಿಯ ದಳ ಅಂತ ಕರೀತಾರೆ. ಆ ಡಾಗ್ ಸ್ಕ್ವಾಡ್ ಕರೆಸಿ, ಬಾಂಬ್ ನ್ಯೂಟ್ರಲೈಸ್ ಮಾಡೋ ಫೋರ್ಸ್ ಕರೆಸಿ, ನೀವು ಅಲ್ಲಿ ನಿಂತು ಅದನ್ನು ಎದುರಿಸ್ಬೇಕೇ ಹೊರತು ನಾನೇನು ಸತ್ತೋಗ್ತೀನಿ ಅಂತ ನೀವು ಎದುರು ಓಡೋಗ್ಬಾರ್ದು. ಆವಾಗ ಇಂಟೆಗ್ರಿಟಿ ಅಂದರೆ ಏನು ಅಂತ ನಾನು ಹೇಳಿದ್ದು ನೆನ್ಪಿಟ್ಟು, ಡೆಡಿಕೇಶನ್ ಟು ಡ್ಯೂಟಿ. ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಆ ಬಾಂಬನ್ನು ನಾನು ನಿಷ್ಕ್ರಿಯ ಮಾಡಿ ಜನರ ಜೀವ ಉಳಿಸ್ತೇನೆ ಅನ್ನೋದು DC ಆದವರ
ಜವಾಬ್ದಾರಿ. ಆವಾಗ ನಿಮಗೇನು ಅನಿಸ್ತದೆ, ಸರ್ ನಾವು DC ಆಗಿದ್ದೆ ತಪ್ಪಾತು, ಇಷ್ಟೆಲ್ಲ ಓದಿ ಕೊನೆಗೆ ಈ ಸಮಸ್ಯೆ ಬಂತಲ್ಲ ಸರ್. ಹಂಗಲ್ಲ, ಯು ಆರ್ ಮೆಂಟ್ ಫಾರ್ ಪಬ್ಲಿಕ್ ಸರ್ವಿಸ್. ನಾನು ಅದು ಬೆಳಿಗ್ಗೆ ಬಂದ ತಕ್ಷಣ ಹೇಳಿದೆ, ನೀವು ಇರೋದೇ ಜನಸೇವೆ ಮಾಡಲಿಕ್ಕೆ. ನೆನ್ಪಿಟ್ಕೊಳ್ಳಿ, ಯು ಆರ್ ಮೆಂಟ್ ಫಾರ್, ಯು ಆರ್ ಕಮಿಟೆಡ್ ಫಾರ್ ಪಬ್ಲಿಕ್ ಸರ್ವಿಸ್. ಜನರಿಗೋಸ್ಕರವಾಗಿ ನೀವು ಅಲ್ಲಿ ಇರ್ತೀರೇ ಹೊರತು ನಿಮ್ಮ ಪರ್ಸನಲ್ ಕೆಲಸಗಳಿಗಲ್ಲ. ಅದಕ್ಕೆ ನಿಮ್ಮನ್ನ ದಾಖಲೆಗಳಲ್ಲಿ ಏನಂತ ಕರೀತಾರೆ, ಪಬ್ಲಿಕ್ ಸರ್ವೆಂಟ್ ಅಂತ ಕರೀತಾರೆ. ಯು ಆರ್ ಕಾಲ್ಡ್ ಪಬ್ಲಿಕ್ ಸರ್ವೆಂಟ್, ಜನರ ಸೇವಕರು. ನಿಮಗೆ ಮಾಸ್ಟರ್ಸ್ ಯಾರು, ನಿಮಗೆ ಒಡೆಯರ್ ಯಾರು ಅಂದರೆ ಜನಗಳೇ. ಪೀಪಲ್ ಆರ್ ದಿ ಮಾಸ್ಟರ್ಸ್ ಆ್ಯಂಡ್ ಯು ಆರ್ ದಿ ಸರ್ವೆಂಟ್ಸ್. ನಮ್ಮ ದೇಶದಲ್ಲಿ ನಾವು ಉಲ್ಟಾ ಪಲ್ಟಾ ತಿಳ್ಕೊಂಬಿಟ್ಟಿವಿ. ನಮ್ಮಲ್ಲೆಲ್ಲ ಉಲ್ಟಾ ಪಲ್ಟಾ ಆಗಿದೆ. ಜನರನ್ನ ನಾವು ಏನಂತ ಟ್ರೀಟ್ ಮಾಡ್ತೀವಿ, ಸರ್ವೆಂಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ನಾವು ಮಾಸ್ಟರ್ ಅಂತ ಅದಲ್ಲ. ದಟ್ ಇಸ್ ಟೋಟಲಿ. ಆನ್ ಆಫೀಸರ್ ಇಸ್ ಎ ಸರ್ವೆಂಟ್, ಪೀಪಲ್ ಆರ್ ಯುವರ್ ಬಾಸ್. ಜನರು ನಿಮಗೆ ಬಾಸು, ನೀವು ಜನರ ಕೆಲಸಗಳನ್ನು ಮಾಡಲಿಕ್ಕೆ ಅಲ್ಲಿ ನಿಮ್ಮನ್ನು ಕೂಡಿಸಿರ್ತಾರೆ. ಆ್ಯಂಡ್ ಯು ಆರ್ ಪೇಡ್ ಫಾರ್ ದಟ್. ಅದಕ್ಕಾಗಿ ನಿಮಗೆ ಸಂಬಳ ಕೊಡ್ತಾರೆ, ಅಂಬಾಸಿಡರ್ ಕಾರ್ ಕೊಡ್ತಾರೆ, ಗನ್ಮ್ಯಾನ್ ಕೊಡ್ತಾರೆ, ಒಂದು ದೊಡ್ಡ ಮ್ಯಾನ್ಷನ್ ಬಿಲ್ಡಿಂಗ್ ಬಂಗ್ಲೆ ಕೊಡ್ತಾರೆ. ನೋಡಿರಲೋ DC ಬಂಗ್ಲೆ ಹೆಂಗಿರುತ್ತೆ, ಹೊರಗಿಂದ ನೋಡ್ರಿ ನೀವು DC ಬಂಗ್ಲೆ ಹೆಂಗಿರುತ್ತೆ ಅಂತ. ಅದನ್ನು ನೋಡಿದರೆ ನಿಮಗೆ ಅನಿಸುತ್ತೆ, ನಾನು ಒಂದು ದಿವಸ ಈ ಬಂಗ್ಲೆಯಲ್ಲಿ ಬರಬೇಕು. ಏನು ಅಟೆಂಡರ್ ಆಗಿ ಅಲ್ಲ, ಅಟೆಂಡ್ರು ಓಡಾಡ್ತಿರ್ತಾನೆ ಅಲ್ಲಿ. DC ಆಗಿ ನಾನು ಈ ಬಂಗ್ಲೆಯಲ್ಲಿ ಒಳಗೆ ಎಂಟ್ರಿ ಕೊಡಬೇಕು ಅನ್ನುವ ಭಾವನೆ ಎಂಥವ್ರಿಗೂ ಬರುತ್ತೆ. ಅಷ್ಟು ದೊಡ್ಡ ಫೆಸಿಲಿಟಿ ಎಲ್ಲ ಯಾಕೆ ಕೊಟ್ಟಿರ್ತಾರೆ ಅಂದರೆ, ಯು ಆರ್ ದೇರ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದಿ ಪೀಪಲ್. ಜನರ ಹಿತಾಸಕ್ತಿಯನ್ನು ಕಾಪಾಡುವುದಕ್ಕೆ ನಿಮಗೆ ಅಷ್ಟೊಂದು ಸ್ಥಾನಮಾನ, ಅಧಿಕಾರ, ಸವಲತ್ತುಗಳು ಎಲ್ಲವನ್ನು ಫ್ರೀಯಾಗಿ ಕೊಟ್ಟಿರ್ತಾರೆ. DC ಕೊಟ್ಟಿರೋ ಸೌಲಭ್ಯಗಳು ನೋಡಿಬಿಟ್ರೆ ನೀವು ರಾತ್ರಿ ನಿದ್ದೆನೇ ಮಾಡಲ್ಲ. ಅವರು ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಫ್ಲೈಟಲ್ಲಿ ಫ್ರೀಯಾಗಿ ಹೋಗ್ತಾರೆ. DC ಗೆ ಎಲ್ಲ IAS ಅಧಿಕಾರಿಗಳಿಗೆ ಅದು ಪ್ರಿವಿಲೇಜ್ ಇರುತ್ತೆ. ದೇ ಟ್ರಾವೆಲ್ ಇನ್ ದಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಇನ್ ಎನಿ ಫ್ಲೈಟ್. ಯಾವುದೇ ಚಾರ್ಟರ್ಡ್ ಫ್ಲೈಟ್ಗಳಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಹೋಗಲಿಕ್ಕೆ IAS ಅಧಿಕಾರಿಗೆ ಅವಕಾಶ ಇರುತ್ತೆ. ಅವ್ರು ಫೋನ್ ಮಾಡಿದ ತಕ್ಷಣ ಫ್ಲೈಟ್ ಟಿಕೆಟು ಬುಕ್ ಆಗುತ್ತೆ. ಅವ್ರು ಕಾಯೋ ಪ್ರಶ್ನೆ ಇಲ್ಲೇ ಇಲ್ಲ. DC ಆಫೀಸಿಂದ ಫೋನ್ ಹೋದ್ಗಳೇ ಒಂದು ಸೀಟ್ ಇದ್ದಿದ್ದು ಕ್ಯಾನ್ಸಲ್ ಮಾಡಿ ಅವ್ರಿಗೆ ಕೊಡ್ತಾರೆ. ಟಿಕೆಟ್ ಇಲ್ಲ ಅಂತ ಹೇಳಲ್ಲ DC ಗೆ, ಆ ಪವರ್ ಅವ್ರಿಗೆ ಕೊಟ್ಟಿರ್ತಾರೆ. ಯಾಕೆ, ನೀವು ಜನಗಳ ಕೆಲಸ ಮಾಡ್ತೀರಿ ಅನ್ನುವ ಒಂದೇ ಕಾರಣಕ್ಕೆ ಅವೆಲ್ಲ ಫೆಸಿಲಿಟಿಗಳನ್ನು ನಿಮಗೆ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಿ, ಆ ಫೆಸಿಲಿಟಿ ನೋಡಿದಾಗ DC ಆಗ್ಬೇಕು ಅನ್ನಿಸ್ತದೆ. ಹೌದು ಬಿಡ್ರಿ ಸರ್, ನಾನು DC ಆಗ್ಬೇಕಂತ. ಈ ಬಾಂಬ್ ಹೇಳಿದ್ನಲ್ಲ, ಅವು ಓಡೋಗ್ಬಿಡ್ತೀರಿ. ಬೇಡ ಬಿಡ್ರಿ ಸರ್, ಬಾಂಬ್ ಹಿಂಬಾದ್ರೆ ಬೇಡ. ಹಂಗಿರಲ್ಲ, ಎರಡೂ ಇರುತ್ತೆ. ಅದಕ್ಕೆ ಅಧಿಕಾರಿಯ ಹುದ್ದೆ ಹೆಂಗೆ ಅಂದರೆ, ಇಟ್ ಈಸ್ ಎ ಬ್ಲೆಂಡ್ ಆಫ್ ಫ್ಲವರ್ ಆಸ್ ವೆಲ್ ಆಸ್ ಥಾರ್ನ್. ಅಧಿಕಾರಿಯ ಹುದ್ದೆ ಅದು ಕೇವಲ ಹೂವಿನ ಹಾಸಿಗೆ ಅಲ್ಲ, ಅದು ಮುಳ್ಳುಗಳ ಹಾಸಿಗೆನೂ ಆಗಿರುತ್ತೆ. ಅಲ್ಲಿ ಹೂವು ಇರುತ್ತೆ, ಮುಳ್ಳು ಇರುತ್ತೆ. ನೀವು ಬರೀ ಹೂವು ಅಷ್ಟೇ ನೋಡ್ತಿರ್ತೀರಿ, ಮುಳ್ಳನ್ನು ನೋಡಲ್ಲ. ಆದರೆ ಅದು ಅಲ್ಲಿ ಇರುತ್ತೆ. ಅದ ಮುಳ್ಳಿನ ನೋವನ್ನು ತಡ್ಕೊಳ್ಳೋದಕ್ಕೆ ತಯಾರಿಸಿರಂತೆ ನೀವು ಸಾರ್ವಜನಿಕ ಸೇವೆಗೆ ಹೋಗಬೇಕು. ಬಿ ಪ್ರಿಪೇರ್ಡ್ ಟು ಟೇಕ್ ದ ಪೇನ್ ಆಫ್ ದಿ ಥಾರ್ನ್ಸ್, ದೆನ್ ಯು ಆರ್ ಫಿಟ್ ಟು ಬಿ ಎ ಗುಡ್ ಆಫೀಸರ್. ಅದರ್ವೈಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇಂಟೆಗ್ರಿಟಿ ಅನ್ನುವುದಕ್ಕೆ ಎರಡು ಅರ್ಥ ಹೇಳಿದೆ. ಒಂದು, ಡೆಡಿಕೇಶನ್ ಟು ಡ್ಯೂಟಿ, ಕರ್ತವ್ಯಕ್ಕೆ ನಿಮ್ಮ ನಿಷ್ಠೆ 100ಕ್ಕೆ 100 ಇರಬೇಕು. ಎರಡನೇದು, ಡೂಯಿಂಗ್ ದ ಗುಡ್ ಥಿಂಗ್ ಈವನ್ ವೆನ್ ನೋಬಡಿ ಈಸ್ ಮಾನಿಟರಿಂಗ್ ಆರ್ ಪನಿಷಿಂಗ್ ಆರ್ ಕಂಟ್ರೋಲಿಂಗ್ ಯು. ಯಾರೂ ಏನೂ ನೋಡದೇ ಇದ್ರೂ ಕೂಡ ನಿಮ್ಮಷ್ಟಕ್ಕೆ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಇದ್ದರೆ ಅದಕ್ಕೆ ಇಂಟೆಗ್ರಿಟಿ ಅಂತ ಕರೀತಾರೆ. ಅದರ ಬಗ್ಗೆ ಮುಂದೆ ಒಂದು ಚಾಪ್ಟರೇ ಇದೆ. ಆ ಇಂಟೆಗ್ರಿಟಿ ಕುರಿತಾಗಿಯೇ ಫೌಂಡೇಶನಲ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಆವಾಗ ಅದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಮಾಹಿತಿಯನ್ನು ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ಬರುವಂಥ ಲಾಸ್ಟ್ ಕಾನ್ಸೆಪ್ಟು ಅಂದರೆ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಆಪ್ಟಿಟ್ಯೂಡ್ ಅಂದರೆ ಅದಕ್ಕೆ ಎರಡು ಅರ್ಥ. ನಾನು ಬಂದ ತಕ್ಷಣ ಆ ಬಗ್ಗೆ ಹೇಳಿದೆ. ಒಂದು, ಕೆಪಾಸಿಟಿ ಅಂದರೆ ಸಾಮರ್ಥ್ಯ ಅನ್ನುವ ಅರ್ಥವನ್ನು ಅಲ್ಲಿ ಕೊಡಲಾಗುತ್ತೆ. ಇನ್ನೊಂದು, ಇಂಟ್ರೆಸ್ಟ್. ಇಂಟ್ರೆಸ್ಟ್ ಅಂದರೆ ಆಸಕ್ತಿ. ಅಲ್ಲಿ ನೀವು ಕನ್ನಡ ಮೀಡಿಯಮ್ದವರು ಕೇರ್ಫುಲ್ ಆಗಿ ಆ ಪದವನ್ನು ನೆನಪಿಟ್ಕೊಳ್ಳಿ. ನೀವು ಅದನ್ನು ಏನಂತ ಅನುವಾದ ಮಾಡಬಾರ್ದು. ಇಂಟ್ರೆಸ್ಟ್ ಅಂದರೆ ಬಡ್ಡಿ ಅಂತ ಅನುವಾದ ಮಾಡಿಬಿಟ್ರಿ. ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತಲ್ಲ, ಅದಲ್ಲ. ಇಲ್ಲಿ ನಮ್ಮ ಕ್ಲಾಸಲ್ಲಿ ಇಂಟ್ರೆಸ್ಟ್ ಅಂದರೆ ಆಸಕ್ತಿ, ಅಭಿರುಚಿ. ಸ್ವಲ್ಪ ಕನ್ನಡ ಸಾಹಿತ್ಯದ ಪದ ಬಳಸುವುದಾದರೆ ಒಲವು. ಆ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇರಬೇಕು, ಒಲವು ಇರಬೇಕು, ಆಸಕ್ತಿ ಇರಬೇಕು. ಯು ಮಸ್ಟ್ ಲವ್ ದ ವರ್ಕ್. ಆಪ್ಟಿಟ್ಯೂಡ್ ಅಂದರೆ ಯು ಮಸ್ಟ್ ಲವ್ ದ ವರ್ಕ್.
ಕೆಲಸವನ್ನು ನೀವು ಪ್ರೀತಿಸ್ಬೇಕು. ನಮ್ಮಲ್ಲಿ ಬಹಳ ಜನ ಕೆಲಸವನ್ನು ಪ್ರೀತಿಸಲ್ಲ, ಕೆಲಸವನ್ನು ದ್ವೇಷಿಸ್ತಾರೆ. ದೇ ಹೇಟ್ ದ ವರ್ಕ್. ಈಗ ನಿಮ್ಮದೇ ಎಕ್ಸಾಂಪಲ್ ಕೊಡ್ತೀನಿ, ಬೇಗ ಅರ್ಥ ಆಗುತ್ತೆ. ಮತ್ತು ನಮ್ಮದೇ ಕೊಟ್ಟರು ಅಂತ ಬೈಕೋಬೇಡ್ರಿ, ಸುಮ್ಮನೆ ಎಕ್ಸಾಂಪಲ್ಗೆ ಅರ್ಥ ಆಗಲಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ತರಗತಿಗೆ ಬಹಳ ಆಸಕ್ತಿಯಿಂದ ಬರ್ತೀರಿ? ನಾ ತರಗತಿ ಕೇಳಲೇಬೇಕು ಅನ್ನುವ ಆಸಕ್ತಿಯಿಂದ ಎಷ್ಟು ಜನ ಬರ್ತೀರಿ? ರೈಸ್ ಯುವರ್ ಹ್ಯಾಂಡ್ಸ್. ನಾವು ಯಾವ ಕಾರಣಕ್ಕೂ ಇವತ್ತು ಕ್ಲಾಸ್ ಮಿಸ್ ಮಾಡ್ಕೊಳ್ಳೇಬಾರ್ದು, ಕೇಳಲೇಬೇಕು ಅಂತ ಎಷ್ಟು ಜನ ಬರ್ತೀರಿ? ವೆರಿ ಗುಡ್, ಭಾಳ ಖುಷಿ ಆಯ್ತು, ಎಲ್ಲರೂ ಕೈ ಎತ್ತಿದ್ದೀವಿ. ಆದರೆ ಈ ಕೈ ಎತ್ತಿದ ಮೇಲೆ ಇನ್ನೊಂದು ಪ್ರಶ್ನೆ, ಏನು? ಈ ಆಸಕ್ತಿ ನೀವು ಎಲ್ಲಿವರೆಗೂ ಉಳಿಸ್ಕೋಬೇಕು? ಕೋರ್ಸ್ ಮುಗಿಯೋವರೆಗೆ. ಈಗ ಯಾಕಾದರೂ ಕೈ ಎತ್ತಿದ್ವು ಅಂತ ಬೇಜಾರು ಮಾಡ್ಕೋಬೇಡ್ರಿ. ಅಂದರೆ ಈಗ ಸ್ಟಾರ್ಟ್ ಆಗಿದೆ, ಎಂಡ್ವರೆಗೂ ಕೂಡ ನಿಮ್ಮ ಆಸಕ್ತಿ ಹಾಗೆ ಇರಬೇಕು. ನಮ್ಮಲ್ಲಿ ಭಾಳ ಜನ ಆರಂಭದಲ್ಲಿ ಏನು ಮಾಡ್ತಾರೆ, ಭಾಳ ಆಸಕ್ತಿ ತೋರಿಸ್ತಾರೆ. ಅದೇನೋ ಹಳ್ಳಿ ಕಡೆ ಹೇಳ್ತಾರೆ, ಆರಂಭದಲ್ಲಿ ಅಗಸ ಜೋರಾಗಿ ಬಟ್ಟೆಯನ್ನು ಒಗಿತಿದ್ದ ಅಂತ. ನೋಡಿ, ಹಳ್ಳಿ ಕಡೆಗೆ ಹೊಸದಾಗಿ ಅವನು ಅಗಸ ಕೆಲಸ ಶುರು ಮಾಡಿದಾಗ ಬಟ್ಟೆ ಜೋರಾಗಿ ಒಗಿತಿರ್ತಾನೆ. ಒಂದು ತಿಂಗಳ ಒಂದು ವರ್ಷ ಆದಮೇಲೆ ಏನು ಮಾಡ್ತಾನೆ, ಬಟ್ಟೆ ಅಲ್ಲೇ ಟಿಂಗ್ ಮಾಡಿಬಿಟ್ಟು ಒಣ ಹೋರಿ ಯಾರು ಒಗಿತಾರೆ, ಯಾರ್ದೋ ಬಟ್ಟೆ ನಾನು ಯಾಕೆ ಒಗಿಬೇಕು ಅದಲ್ಲ. ನೀವು ಆ ಡ್ಯೂಟಿ ಎಲ್ಲಿವರೆಗೂ ಮಾಡ್ತಿರೋ ಅಲ್ಲಿವರೆಗೆ ಯು ಮಸ್ಟ್ ಲವ್ ದ ವರ್ಕ್. ಯಾಕೆ ಅಂದರೆ ಅಲ್ಲಿ ಅಬ್ದುಲ್ ಕಲಾಂ ಹೇಳ್ತಾರೆ, ವೆನ್ ಯು ಲವ್ ದ ವರ್ಕ್, ವರ್ಕ್ ಬಿಕಮ್ಸ್ ಎ ಪ್ಲೆಜರ್. ಅದು ನೋಟ್ ಮಾಡಿ, ಇಂಗ್ಲೀಷ್ ಮೀಡಿಯಮ್ದ ಬರ್ಕೊಳ್ಳಿ. ವೆನ್ ಯು ಲವ್ ದ ವರ್ಕ್ ಬಿಕಮ್ಸ್ ಪ್ಲೆಜರ್. ನೀವು ನಿಮ್ಮ ಕೆಲಸವನ್ನು ಪ್ರೀತಿಸಿದಾಗ ಅದೇನಾಗುತ್ತೆ, ನಿಮಗೆ ಸಂತೋಷವನ್ನು ಕೊಡುತ್ತೆ. ಇಟ್ ಬಿಕಮ್ಸ್ ಎ ಪ್ಲೆಜರ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಯು ಲವ್ ದ ವರ್ಕ್, ಇಟ್ ಬಿಕಮ್ಸ್ ಎ ಪ್ಲೆಜರ್. ನಿಮಗೊಂದು ಖುಷಿ ಕೊಡುತ್ತೆ. ಆ ಕೆಲಸವನ್ನು ಹೆಚ್ಚು ಉತ್ಸಾಹದಿಂದ ಮಾಡ್ತೀರಿ, ಹೆಚ್ಚು ದಕ್ಷತೆಯಿಂದ ಮಾಡ್ತೀರಿ. ಯು ವರ್ಕ್ ವಿತ್ ಗ್ರೇಟರ್ ಎನರ್ಜಿ, ಗ್ರೇಟರ್ ಇನ್ಸ್ಪಿರೇಷನ್, ಗ್ರೇಟರ್ ವಿಗರ್ ವೆನ್ ಯು ಲವ್ ದ ವರ್ಕ್. ನಮ್ಮಲ್ಲಿ ಬಹಳ ಜನ, ಅದು ನಿಮ್ಮ ಅನುಭವಕ್ಕೂ ಬಂದಿರುತ್ತೆ, 99% ಜನ ನಮ್ಮಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ, ದೇ ಡೋಂಟ್ ಲವ್ ದ ವರ್ಕ್, ದೇ ಡೂ ಇಟ್ ಮೆಕ್ಯಾನಿಕಲಿ. ಆ ಕೆಲಸವನ್ನು ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ಯಾಂತ್ರಿಕವಾಗಿ ಮಾಡ್ತಾರೆ. ಮೆಕ್ಯಾನಿಕಲ್ ಅಂತಾರೆ ಅದಕ್ಕೆ. ಯಾಂತ್ರಿಕವಾಗಿ ಸುಮ್ಮನೆ ಮಾಡಬೇಕಷ್ಟೇ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಜನ ಒಂದು ಪದ ಬಳಸ್ತಾರೆ, ಕಾಟಾಚಾರ ಅಂತ. ನಿಮ್ಗೆ ಅಲ್ಲಿ ಕೊಪ್ಪಳದವರಿಗೆ ಅರ್ಥ ಆಗುತ್ತೆ. ಕಾಟಾಚಾರ ಮಾಡ್ತಾರ್ರಿ ಅಂತ. ಕಾಟಾಚಾರ ಅಂದ್ರೆ ಸುಮ್ಮನೆ ಮಾಡಬೇಕು. ನಿಮಗದರಲ್ಲಿ ಆಸಕ್ತಿ ಇರಲ್ಲ. ಯು ಆರ್ ಡೂಯಿಂಗ್ ಇಟ್ ಕ್ಯಾಶುವಲಿ, ಮೆಕ್ಯಾನಿಕಲಿ, ವಿದೌಟ್ ಎನಿ ಇಂಟ್ರೆಸ್ಟ್. ಆ ಕಾರ್ಯದಲ್ಲಿ ನಿಮಗೆ 1% ಕೂಡ ಆಸಕ್ತಿ ಇರಲ್ಲ. ಆ ಥರ ಮಾಡಿದರೆ ಅದನ್ನು ನಾವು ಆಪ್ಟಿಟ್ಯೂಡ್ ಅಂತ ಕರೆಯಲ್ಲ. ಆಪ್ಟಿಟ್ಯೂಡ್ ಅಂದರೆ ಹೆಂಗಿರಬೇಕು, ನಿಮ್ಮ ಕೆಲಸ, ಆ ವರ್ಕ್ ಏನೇ ಇರಲಿ. ಈಗ ಡಾಕ್ಟರ್ ಆದರೆ ಅವ ರೋಗಿಗಳನ್ನು ನೋಡಬೇಕು, ಇಂಜಿನಿಯರ್ ಆದರೆ ಬಿಲ್ಡಿಂಗ್ ಕಟ್ಟಬೇಕು, ಅಕೌಂಟೆಂಟ್ ಆದರೆ ಲೆಕ್ಕ ಬರಿಬೇಕು, ಪೊಲೀಸ್ ಆದರೆ ಗನ್ ಹಿಡ್ಕೊಂಡು ಭದ್ರತೆ ಕೆಲಸ ಮಾಡಬೇಕು, KSRTC ಡ್ರೈವರ್ ಆದರೆ ಬಸ್ ಓಡಿಸ್ಬೇಕು, ಕಂಡಕ್ಟರ್ ಆದರೆ ಟಿಕೆಟ್ ಕೊಡಬೇಕು. ನಿಮ್ದು ಏನು ಕೆಲಸ ಇರುತ್ತೋ ಗೌರ್ಮೆಂಟಲ್ಲಿ ಅದನ್ನು ಮಾಡಬೇಕು. ನಮ್ಮಲ್ಲಿ ಬಹಳ ಜನ ಹಂಗೆ ಮಾಡಲ್ಲ. ಎಸ್ಪೆಷಲಿ ಕಂಡಕ್ಟರ್ ಎಕ್ಸಾಂಪಲ್ ಕೊಡ್ತೀನಿ. ಈಗಂತೂ ನಿಮ್ಮ ಯಾವುದು ಯೋಜನೆ ನಾರಿ ಶಕ್ತಿ, ಸ್ತ್ರೀ ಶಕ್ತಿ ಬಂದ ಮೇಲೆ ಕಂಡಕ್ಟ್ರು ಜನರು ಬೈದಿದ್ದು. ನೀವು ಅದು ನಿಮ್ಗೆ ಗೊತ್ತಿದೆ, ಬೈಸ್ಕೊಂಡವ್ರಿಗೆ, ಅವ್ರಿಗಲ್ಲ. ನೀವು ಯಾವ ಗೊತ್ತಿಲ್ಲ. ಸೊ ನಾನು ನಿಮಗೂ ಬೈತಾರೆ. ಓಕೆ. ಸೊ ಕಂಡಕ್ಟ್ರು ಬಸ್ಸಿಗೆ ಜನ ಹತ್ತಿದ್ಗಳೇ ಅವ್ನು ಬೈಲಕ್ಕೆ ಶುರು ಮಾಡ್ತಾನೆ, ಸಿಡಿಕಾರ್ತಾನೆ. ಏನಪ್ಪ ಎಲ್ಲ ಬಸ್ ಹತ್ಬಿಟ್ರು. ಯಾಕೆ ಅವನಿಗೇನಂದರೆ ಟಿಕೆಟ್ ಇಲ್ಲ, ಟಿಕೆಟ್ ಕೊಡೋದು ಅವನಿಗಿರಲ್ಲ. ಆ ಸಿಟ್ಟಿರುತ್ತೆ ಅವನಿಗೆ. ಯಾಕಂದ್ರೆ ಮೊದಲೆಲ್ಲ KSRTC ಹೆಂಗಿತ್ತು ಅಂದರೆ, ಜಾಸ್ತಿ ಟಿಕೆಟ್ಗಳು ಇದಾದರೆ ಅವ್ರಿಗೆ ಇನ್ಸೆಂಟಿವ್ ಅಂತ ಕೊಡ್ತಾರೆ, ಉತ್ತೇಜನ ಧನ ಅಂತ ಕಂಡಕ್ಟ್ರಿಗೆ ಕೊಡ್ತಿದ್ರು ಮುಂಚೆ. ಈಗ ಆ ಪದ್ಧತಿ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಫ್ರೀ ಬಸ್ಸು, ಫ್ರೀ ಟಿಕೆಟ್ ಇರೋದ್ರಿಂದ ಅವನಿಗೆ ಅದು ಕಿರಿಕಿರಿ ಅನಿಸಿರುತ್ತೆ. ಬಸ್ಸಿಗೆ ಹತ್ತಿದವ್ರ ಮೇಲೆಲ್ಲ ಅವನೇನು ಮಾಡ್ತಿರ್ತಾನೆ, ಕೂಗಾಡೋದು, ರೇಗಾಡೋದು ಮಾಡ್ತಿರ್ತಾನೆ. ಅದು ಮಾಡಬಾರ್ದು ಅವರು. ಬಿಕಾಸ್ ಯು ಆರ್ ಎ ಪಬ್ಲಿಕ್ ಸರ್ವೆಂಟ್. ನೀವು ಸರ್ಕಾರಿ ಸೇವೆಗೆ ಬಂದ ಮೇಲೆ ಸರ್ಕಾರದ ಯೋಜನೆ ಅಡಿಯಲ್ಲಿ ಏನು ಕೆಲಸ ಇರುತ್ತೋ ಅದನ್ನು ನೀವು ಖುಷಿಯಿಂದ ಮಾಡಬೇಕು. ಅಲ್ಲಿ ಗೊಣಗಾಡ್ಕೊಂಡು ಮಾಡಬಾರ್ದು. ಯು ಮಸ್ಟ್ ನಾಟ್ ಗ್ರಂಬಲ್ ಅಬೌಟ್ ದ ವರ್ಕ್, ಕಂಪ್ಲೇನ್ ಅಬೌಟ್ ದ ವರ್ಕ್. ಕೆಲಸದ ಬಗ್ಗೆ ಕಂಪ್ಲೇಂಟ್ ಮಾಡೋದು, ಶಿಕಾಯತ್ ಮಾಡೋದು,
ತಕರಾರು ಮಾಡೋದು, ಬೇಸರ ಪಟ್ಕೊಳ್ಳೋದು, ಗೊಣಗಾಟ ಮಾಡೋದು ಮಾಡಬೇಡ್ರಿ. ಯು ಎಂಜಾಯ್ ದ ವರ್ಕ್, ಯು ಲವ್ ದ ವರ್ಕ್, ಫಾಲ್ ಇನ್ ಲವ್ ವಿತ್ ದ ವರ್ಕ್ ಅಂತಾರೆ ಇಂಗ್ಲೀಷಲ್ಲಿ. ಕೆಲಸದೊಂದಿಗೆ ನೀವು ಪ್ರೇಮವನ್ನು ಮಾಡಬೇಕು, ಕೆಲಸವನ್ನೇ ಪ್ರೀತಿಸಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ಆಪ್ಟಿಟ್ಯೂಡ್. ಅದನ್ನು ಆಪ್ಟಿಟ್ಯೂಡ್ ಅಂತಾರೆ. ಈಗ ನಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು 22 ವರ್ಷದಿಂದ ಪಾಠ ಮಾಡ್ತಿದ್ದೀನಿ. 22 ವರ್ಷ. ನಿಮ್ಮ ಹಣೆ ಬರ ಸರ್ ಅಂತಲ್ಲ, ನಾವೇನು ಮಾಡಿ ಸರ್ ಅಂತ ಬೈಕೋಬೇಡ್ರಿ. ನಾನು ಇಂಟ್ರೆಸ್ಟಿಂದ, ಆಸಕ್ತಿಯಿಂದ ಮಾಡ್ತಿದ್ದೀನಿ. 22 ವರ್ಷದಿಂದ ನಾನು IAS KS ಬ್ಯಾಚ್ಗೆ ಬೇರೆ ಬೇರೆ ಕಡೆ, ಡೆಲ್ಲಿಯಲ್ಲಿ ಮಾಡಿದ್ದೀನಿ, ಹೈದರಾಬಾದಲ್ಲಿ ಮಾಡಿದ್ದೀನಿ, ಟ್ರಿವೆಂಡ್ರಮ್ನಲ್ಲಿ ಮಾಡಿದ್ದೀನಿ, ಭೋಪಾಲಲ್ಲಿ ಮಾಡಿದ್ದೀನಿ, ಬೆಂಗಳೂರಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಪಾಠ ಮಾಡಿದ್ದೀನಿ. 22 ವರ್ಷದಿಂದ ಪಾಠ ಮಾಡ್ತಿದ್ದೆ. ನನಗೆ ಒಂದು ದಿನವೂ ಒಂದು ತರಗತಿಯೂ ಕೂಡ ಬೇಜಾರಾಗಿಲ್ಲ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಒನ್ ಬ್ಯಾಚ್, ಒನ್ ಸಿಂಗಲ್ ಕ್ಲಾಸ್, ಐ ನೆವರ್ ಫೆಲ್ಟ್ ಬೋರ್ಡ್. ತರಗತಿಯಲ್ಲಿ ನನಗೆ ಬೇಸರ ಆತು, ನಮಗೆ ಬೇಸರ ಆತು ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದೇ ಇಲ್ಲ. ಯಾಕೆ? ನೀವು ಮನುಷ್ಯರೇ ಅಲ್ಲ ಸರ್ ಅಂತಲ್ಲ, ನಾವು ಮನುಷ್ಯರೇ, ನಾವು ಹೋಮೋಸೆಪಿಯನ್ಸೇ, ನಾವು ನಿಮ್ಮಂಗೆ ಮನುಷ್ಯರೇ. ಆದರೆ ಕೆಲಸವನ್ನು ಐ ಲವ್ ಇಟ್. ಅದಕ್ಕೆ ನಾನು ಎಷ್ಟೋ ಕಡೆಗೆ ಹೇಳ್ತೀನಿ, ಐ ಡೋಂಟ್ ಲೈಕ್ ಟೀಚಿಂಗ್, ಐ ಲವ್ ಟೀಚಿಂಗ್ ಅಂತ ಹೇಳಿ. ಲೈಕ್ ಬೇರೆ, ಲವ್ ಬೇರೆ. ಲೈಕ್ ಅಂದ್ರೆ ಏನು? ತಾತ್ಕಾಲಿಕವಾಗಿ ಆ ಟೈಮಿಂಗ್ ನಿಮಗೆ ಬೇಕನ್ಸುತ್ತೆ, ಆಮೇಲೆ ಬಿಟ್ಬಿಡ್ತೀರಿ, ಅದಕ್ಕೆ ಲೈಕ್ ಅಂತಾರೆ. ಲೈಕ್ ಅರ್ಥ ಬೇರೆ, ಟೆಂಪರರಿ ಅದು. ಲವ್ ಅಂದರೆ ನಿಮ್ಮ ಉಸಿರು ಇರೋವರೆಗೂ ನೀವು ಅದನ್ನು ಇಷ್ಟಪಡ್ತೀರಿ, ನಿಮ್ಮ ಪ್ರಾಣ ಹೋಗುವವರೆಗೂ ಮಾಡುವ ಕೆಲಸಕ್ಕೆ ಅದಕ್ಕೆ ಲವ್, ಪ್ರೀತಿ ಅಂತ. ಲೈಕ್ ಅಂದರೆ ತಾತ್ಕಾಲಿಕ ಅಷ್ಟೇ, ಫಾರ್ ದ ಟೈಮ್ ಬೀಯಿಂಗ್ ನೀವು ಮಾಡಿ, ಆಮೇಲೆ ಅದು ಬೇಡ ಅಂತ ಬಿಟ್ಬಿಡ್ತೀರಿ. ಸೊ ಯು ಮಸ್ಟ್ ನಾಟ್ ಲೈಕ್ ದ ವರ್ಕ್. ನೀವೇನು ಮಾಡಬೇಕು? ಯು ಮಸ್ಟ್ ಲವ್ ದ ವರ್ಕ್. ಅದನ್ನೇ ನಾವಿಲ್ಲಿ ಆಸಕ್ತಿ, ಅಭಿರುಚಿ, ಒಲವು, ಬೇರೆ ಬೇರೆ ಪದಗಳು ಅರ್ಥ ಒಂದೇ. ಆಸಕ್ತಿ ಇರಲಿ, ಅಭಿರುಚಿ ಇರಲಿ, ಪ್ರೀತಿ ಇರಲಿ, ನಿಮ್ಮ ಕೆಲಸ ಹಾಗೆ ಮಾಡಿದಾಗ ನಿಮ್ಮ ಕೆಲಸ ನಿಮಗೆ ಸಂತೋಷ ಕೊಡುತ್ತೆ. ದ ಮೋರ್ ಯು ವರ್ಕ್, ದ ಮೋರ್ ಪ್ಲೆಜರ್ ಯು ಗೆಟ್. ನೀವು ಹೆಂಗೆ ಕೆಲಸ ಮಾಡ್ತೀರೋ ಹಂಗಂಗೆ ನಿಮಗೆ ಖುಷಿ ಜಾಸ್ತಿ ಆಗುತ್ತೆ. ಕೆಲಸ ಮಾಡಿದಷ್ಟು ನಿಮಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ನಾನು ಮುಂಚೆ ಎಲ್ಲ 10 ಗಂಟೆವರೆಗೂ ಪಾಠ ಮಾಡ್ತಿದ್ದೆ, 10 hours ಪಾಠ ಮಾಡಿದ್ದೆ ಸ್ಟಾರ್ಟಿಂಗ್ನಲ್ಲಿ. ಅಂದರೆ 2002ರಲ್ಲಿ ನಾನು ಪಾಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ದಿನಕ್ಕೆ 10 ಗಂಟೆ ಪಾಠ ಮಾಡ್ತಿದ್ದೆ. ಬಟ್ ಈಗ ಏಜು, ಬೇರೆ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಇರೋದ್ರಿಂದ ಬಹಳ ಪಾಠ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇನ್ ದ ಬಿಗಿನಿಂಗ್ ಐ ಯೂಸ್ ಟು ಟೇಕ್ ಕ್ಲಾಸ್ ಫಾರ್ 10 hours. ಬೆಳಿಗ್ಗೆ 8ಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಬಿಡ್ತಿದ್ದೆ. ಅವು ಹುಡುಗರಿಗೆ ಕಷ್ಟ ಆಗ್ತಿತ್ತು, ಸರ್ ನಮಗೆ ಕುತ್ಕೊಳ್ಳೋಕ್ಕಾಗಲ್ಲ, ನೀವು ಹೆಂಗೆ ಪಾಠ ಮಾಡ್ತೀರಿ ಅಂತ. ಐ ಸೇಡ್ ಐ ಲವ್ ಮೈ ವರ್ಕ್. ಈ ಕಲ್ಚರು ನಿಮಗೆ ಬರಬೇಕು. ಅದೇ ರಿವರ್ಸ್ ಎಕ್ಸಾಂಪಲ್ ಕೊಡ್ತೇನೆ. ನೀವು ಆ ಕೆಲಸವನ್ನು ಮೆಕ್ಯಾನಿಕಲ್ ಆಗಿ, ಯಾಂತ್ರಿಕವಾಗಿ ಮಾಡಿದಾಗ ಆವಾಗ ವರ್ಕ್ ಏನಾಗುತ್ತೆ ನಿಮ್ಮ ಪಾಲಿಗೆ? ಇಟ್ ಬಿಕಮ್ಸ್ ಎ ಪ್ರೆಷರ್. ಅವಾಗ ಅದು ಪ್ಲೆಜರ್ ಆಗೋ ಬದಲು ಆ ಕೆಲಸ ನಿಮ್ಮ ಮೇಲೆ ಏನಾಗುತ್ತೆ? ಒತ್ತಡ ಹಾಕುತ್ತೆ. ನೋಡಿ, ವರ್ಕ್ ಬಿಕಮ್ಸ್ ಎ ಪ್ರೆಷರ್, ಮೆಂಟಲ್ ಪ್ರೆಷರ್. ನಿಮ್ಮ ಮನಸ್ಸಿನ ಮೇಲೆ ಅದು ಒತ್ತಡ ಹಾಕುತ್ತೆ. ಇನ್ನೂ ಕೆಲವರಿಗೆ ನಿಮಗದರ ಅನುಭವ ಆಗಿದೆಯಲ್ಲ ಗೊತ್ತಿಲ್ಲ, ಕೆಲಸವನ್ನು ಯಾಂತ್ರಿಕವಾಗಿ ಮಾಡಿದಾಗ ವರ್ಕ್ ಬಿಕಮ್ಸ್ ಎ ಟಾರ್ಚರ್. ಅದೊಂಥರ ಚಿತ್ರಹಿಂಸೆ ಆಗುತ್ತೆ. ಅನುಭವ ಆಗಿದೆಯಾ? ಫೀಲ್ ಲೈಕ್ ಟಾರ್ಚರ್. ಅದು ನಿಮಗೆ ಕಿರುಕುಳ ಕೊಟ್ಟಂಗಾಗುತ್ತೆ, ಚಿತ್ರಹಿಂಸೆ ಕೊಟ್ಟಂಗಾಗುತ್ತೆ, ಇಂಟ್ರೆಸ್ಟು ಇಲ್ಲದೇ ಇದ್ದಾಗ. ಎಷ್ಟೋ ಸಾರಿ ವಿದ್ಯಾರ್ಥಿಗಳಿಗೆ ಹೀಗೆ ಅನ್ನೋದನ್ನು ನಾವು ಕೇಳಿರ್ತೀವಿ. ಕೆಲವು ಸಬ್ಜೆಕ್ಟ್ಗಳು ನಿಮಗೆ ಇಷ್ಟ ಆಗಿರಲ್ಲ, ಯಾವುದೋ ಜಾಗ್ರಫಿನೋ, ಯಾವುದೋ ಎನ್ವೈರ್ಮೆಂಟೋ, ಮೆಂಟಲ್ ಎಬಿಲಿಟಿ ಯಾವುದೋ ಬಂದಾಗ ನೀವು ಅಲ್ಲಿ ಕೂತಿರ್ತೀರಿ ಕ್ಲಾಸಲ್ಲಿ, ಬಟ್ ನಿಮ್ಗದು ಏನು ಅನ್ನಿಸ್ತಿರುತ್ತೆ? ಟಾರ್ಚರ್ ಅನ್ನಿಸ್ತಿರುತ್ತೆ. ಏನಪ್ಪ ಇದು, ಯಾವ ಸಬ್ಜೆಕ್ಟು, ಯಾಕೆ ಓದಬೇಕು ಅಂತ. ಅವಾಗ ಆ ಸಬ್ಜೆಕ್ಟ್ ಖಂಡಿತ ನಿಮ್ಮ ತಲೆಗೆ ಹತ್ತಲ್ಲ. ಅವು ಟೀಚರ್ ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಅದು ನಿಮಗೆ, ಬಿಕಾಸ್ ಯು ಆರ್ ನಾಟ್ ಎಂಜಾಯಿಂಗ್ ದ ವರ್ಕ್. ಅದೇ ನೀವು ಆ ಕೆಲಸವನ್ನು ಇಂಟ್ರೆಸ್ಟ್ ತಗೊಂಡು ಮಾಡಿದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ಗಳು ಏನು ಕೊಡ್ತವೆ? ಖುಷಿ ಕೊಡ್ತವೆ. ಈಚ್ ಸಬ್ಜೆಕ್ಟ್ ವಿಲ್ ಗಿವ್ ಯು ದ ಪ್ಲೆಜರ್, ಅ ಜಾಯ್, ಆ್ಯಂಡ್ ಯು ಎಂಜಾಯ್ ಇಟ್. ಪ್ರತಿ ಕ್ಷಣವನ್ನು ಕೂಡ ನೀವು ಎಂಜಾಯ್ ಮಾಡಬೇಕು. ಆ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಬಂದರೆ ಅದಕ್ಕೆ ಸಾಮರ್ಥ್ಯ, ಆಪ್ಟಿಟ್ಯೂಡ್ ಅನ್ನುವ ಅರ್ಥವನ್ನು ಕೊಡ್ತೇವೆ. ಈಗ ಅದನ್ನು ಆಡಳಿತಕ್ಕೆ ಅಪ್ಲೈ ಮಾಡಿ ಹೇಳ್ತೇನೆ. ಆಪ್ಟಿಟ್ಯೂಡ್ ಇನ್ ದ ಸಿವಿಲ್ ಸರ್ವಿಸ್ ಅಂದರೆ ಅರ್ಥ ಏನು? ನಾಗರಿಕ ಸೇವೆಯನ್ನು ಮಾಡುವ ಆಸಕ್ತಿಯನ್ನು ನೀವು ಬೆಳೆಸ್ಕೋಬೇಕು. ಅದು ನೋಟ್ ಮಾಡಿ. ಯು ಹ್ಯಾವ್ ಟು ಡೆವಲಪ್ ದ ಆಪ್ಟಿಟ್ಯೂಡ್ ಫಾರ್ ಸರ್ವಿಂಗ್ ದ ಪೀಪಲ್. ಜನಸೇವೆಯನ್ನು ಮಾಡಲಿಕ್ಕೆ ನೀವು ಮುಂದಾಗಬೇಕು.
ಖುಷಿ ಪಟ್ಕೊಂಡು ಜನಗಳ ಸೇವೆಯನ್ನು ಮಾಡಲಿಕ್ಕೆ ನೀವು ಮುಂದಾಗಬೇಕು. ಯು ಮಸ್ಟ್ ಬಿ ವಿಲ್ಲಿಂಗ್ ಟು ಸರ್ವ್ ದಿ ಪೀಪಲ್ ಎಟ್ ಆಲ್ ಕಾಸ್ಟ್ ಆ್ಯಂಡ್ ಎಟ್ ಆಲ್ ಸಿಚುವೇಶನ್ಸ್. ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಸನ್ನಿವೇಶಗಳಲ್ಲಿ ಖುಷಿಯಿಂದ ಜನರ ಸೇವೆಯನ್ನು ಮಾಡಲಿಕ್ಕೆ ನೀವು ತಯಾರಿರಬೇಕು, ಸಿದ್ಧರಾಗಿರಬೇಕು. ನೆವರ್ ಕಂಪ್ಲೇನ್. ಎಂದಿಗೂ ಕೆಲಸದ ಬಗ್ಗೆ ಕಂಪ್ಲೇಂಟ್ ಮಾಡಬೇಡಿ. ನಾನು ಮುಂಚೆ ಅಧಿಕಾರಿ ಆಗೋದಕ್ಕೆ ಮುಂಚೆ ಕಾಲೇಜಲ್ಲಿ ಲೆಕ್ಚರರ್ ಇದ್ದೆ. ನಾನು KS ಆಫೀಸರ್ ಆಗೋಕ್ಕೆ ಮುಂಚೆ ಡಿಗ್ರಿ ಕಾಲೇಜಲ್ಲಿ ಉಪನ್ಯಾಸಕನಾಗಿದ್ದೆ. ಆವಾಗ ನನ್ನ ಜೊತೆಯಲ್ಲಿ ಕೆಲವು ನನ್ನ ಕಲೀಗ್ಸ್ ಬರ್ತಿದ್ರು ಪಾಠ ಮಾಡಲಿಕ್ಕೆ. ಅವರು ಸ್ಟಾಫ್ ರೂಮ್ನಲ್ಲಿ ಏನು ಮಾತಾಡ್ತಿದ್ರು ಅಂದರೆ, ಕ್ಲಾಸ್ ಟೈಮ್ ಆದ್ಗಳು ನಿಮಗೆಲ್ಲ ಗೊತ್ತಿದೆ, ಕಾಲೇಜಲ್ಲಿ ಬೆಲ್ ಮಾಡ್ತಾರೆ. ಇದು ಕೋಚಿಂಗ್ ಸೆಂಟ್ರು, ಇಲ್ಲಿ ಬೆಲ್ ಮಾಡಲ್ಲ, ನಾವೇ ಬರ್ತೀವಿ. ಕಾಲೇಜಲ್ಲಿ ಬೆಲ್ ಮಾಡ್ತಾರೆ, ಕ್ಲಾಸ್ ಟೈಮ್ ಆಯಿತು ಅಂತ. ಅವ್ರು ಸ್ಟಾಫ್ನಾಗ ಇದ್ದವ್ರು ಏನು ಹೇಳ್ತಿದ್ರು, ಅಯ್ಯೋ ಬೆಲ್ಲ ಆಯಿತು, ಇನ್ನು ಹೋಗಿ ಅಲ್ಲಿ ಮಕ್ಕಳಿಗೆ ಒದರ್ಕೋಬೇಕು ಅಂತಿದ್ರು. ಏನಂತ? ಒದರ್ಕೋಬೇಕು. ನಾನು ಅವ್ರಿಗೆ ಬೈತಿದ್ದೆ, ನೀವು ಯಾಕೆ ಈ ಉಪನ್ಯಾಸ ಕೆಲಸಕ್ಕೆ ಬಂದ್ರಿ? ಸೊ ಟೀಚಿಂಗ್ ಮಾಡುವುದು ಏನಲ್ಲ, ಒದರ್ಕೊಳ್ಳೋದಲ್ಲ. ಟೀಚಿಂಗ್ ಈಸ್ ನಾಟ್ ಬಾರ್ಕಿಂಗ್. ನೀವು ಪಾಠವನ್ನು ಮಕ್ಕಳಿಗೆ ಖುಷಿಯಿಂದ ಮಾಡಬೇಕು. ಅಯ್ಯೋ ಹುಡುಗರು ಬಂದರು, ಮತ್ತೆ ಪಾಠ ಮಾಡಬೇಕು, ಬೇಜಾರಾಯಿತು ಅಂತ ಮಾಡಿಕೊಂಡೇ ನೀವು ಕ್ಲಾಸ್ ರೂಮಿಗೆ ಹೋದರೆ ಯು ಆರ್ ನಾಟ್ ಎ ಗುಡ್ ಟೀಚರ್ ಆ್ಯಂಡ್ ಯು ಕ್ಯಾನ್ ನಾಟ್ ಟೀಚ್ ಇಟ್ ಪ್ರಾಪರ್ಲಿ ಆಲ್ಸೋ. ಮಕ್ಕಳಿಗೆ ನೀವು ಸರಿಗೆ ಪಾಠ ಕಲಿಸೋಕ್ಕಾಗಲ್ಲ. ಅದೇ ಥರ ಅಧಿಕಾರಿಗಳಾಗಿ ನೀವು ನಾಳೆ ನಿಮ್ಮ ಸೀಟಲ್ಲಿ ಕೂತ್ಕೊಂಡಾಗ ನಿಮ್ಮ ಆ್ಯಟಿಟ್ಯೂಡ್ ಏನಿರಬೇಕು? ನೀವು ನಾಳೆ DC ಆಗ್ತೀರಿ, ತಹಶೀಲ್ದಾರ್ ಆಗಿ ಕೂತ್ಕೊಳ್ತಾರೆ. ದಿನಕ್ಕೊಂದು 100-200 ಜನ ಮಿನಿಮಮ್ ತಹಶೀಲ್ದಾರನ್ನು ಭೇಟಿಯಾಗ್ಲಿಕ್ಕೆ ಬರ್ತಾರೆ. ಯಾಕಂದರೆ ಅದು ಪವರ್ಫುಲ್ ಪೋಸ್ಟ್. ಎಲ್ಲ 32-34 ಇಲಾಖೆಗಳು ಅವ್ರ ಕಂಟ್ರೋಲ್ನಲ್ಲಿ ಬರ್ತವೆ. ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಫೈಲ್ಗಳು, ಜನ ನಿಮ್ಮನ್ನು ಭೇಟಿಯಾಗ್ಲಿಕ್ಕೆ ಬರ್ತಿರ್ತಾರೆ. ಎಷ್ಟೋ ಸಾರಿ ನಿಮಗೆ ಹೊರಗಡೆ ಎದ್ದು ಹೋಗ್ಲಿಕ್ಕೂ ಟೈಮ್ ಪುರ್ಸತ್ತಿರಲ್ಲ. ಊಟದ ಟೈಮ್ನಲ್ಲೂ ಕೂಡ ಜನ ಬಂದಿರ್ತಾರೆ, ಸಾಹೇಬ್ರನ್ನ ಭೇಟಿ ಆಗ್ಬೇಕು. ಅವಾಗ ನೀವೇನು ಹೇಳ್ಬಾರ್ದು, ಅಯ್ಯೋ ಇವ್ರೇನ್ರಿ ಒಳ್ಳೆ ನಮಗೆ ಕಿರಿಕಿರಿ ಆಯಿತು, ಯಾಕಾದ್ರೂ ನಾವು ತಹಶೀಲ್ದಾರ್ ಆದೆ, ರೆಸ್ಟೇ ಇಲ್ಲ, ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಗೊಣಗಾಡಬೇಡಿ. ಯಾಕಂದ್ರೆ ನೀವು ಆರಿಸ್ಕೊಂಡಿದ್ದೀರಿ ಏನಂತ, ಐ ವಾಂಟ್ ಟು ಸರ್ವ್ ದ ಪೀಪಲ್. ಜನರ ಸರ್ವ್ ಮಾಡಬೇಕು ಅಂತ ನಾವು ಆರಿಸ್ಕೊಂಡ್ಮೇಲೆ ನೀವು ಪಬ್ಲಿಕ್ ಬಂದರೆ ಸಿಟ್ಟು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಮಾಡಬಾರ್ದು. ಈ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಗಳು ಒಂದೊಂದ್ಸರಿ ಈ ಥರ ಮಾಡ್ತಾರೆ. ಅವ್ರಿಗೆ ಯಾವ ಡ್ಯೂಟಿ ಹಾಕಿರ್ತಾರೆ ಅಂದರೆ, ಈ ಇದರ ಪಲ್ಸ್ ಪೋಲಿಯೋ ಅಂತ ಪ್ರೋಗ್ರಾಮ್ ಬರುತ್ತೆ ನೋಡ್ರಿ, ಕೇಳಿದ್ದೀರಾ? ಮಕ್ಕಳಿಗೆ 5 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಪೋಲಿಯೋ ಡ್ರಾಪ್ ಹಾಕೋದಿರುತ್ತೆ. ಅದನ್ನು ಸರ್ಕಾರ ಸಾಮಾನ್ಯವಾಗಿ ಯಾವತ್ತಿಟ್ಟಿರ್ತಾರೆ? ಸಂಡೇ ಇಟ್ಟಿರ್ತಾರೆ. ನಿಮ್ಗೆ ಗೊತ್ತಿದೆ, ಅದನ್ನು ಪೋಲಿಯೋ ಸಂಡೇ ಅಂತಲೇ ಕರೀತಾರೆ. ಭಾನುವಾರ ದಿವಸ ಪೋಲಿಯೋ ಹಾಕು. ಯಾಕೆ ಅವ್ರು ಯಾಕೆ ಸಂಡೇ ಇಡ್ತಾರೆ ಅಂದರೆ, ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಮನೆಯಲ್ಲಿರ್ತಾರೆ, ಯಾವುದು ಮಗು ಮಿಸ್ ಆಗಲ್ಲ, ಹೋಗಿ ಹಾಕ್ರಿ ಅಂತ. ಒಂದ್ಸರಿ ನಾನು ಅಫ್ಸರ್ ಆದಾಗ ರಾಯಚೂರಲ್ಲಿದ್ದೆ, ಸಾಹೇಬ್ರ ಜೊತೆ ಹೋದಾಗ ಇಬ್ಬರು ಟೀಚರ್ ಮಾತಾಡ್ಕೊಂಡು ಹೋಗ್ತಾ ಇದ್ರು ದಾರಿಯಲ್ಲಿ. ಅದು ನನಗೆ ಕೇಳಿಸ್ತು, ಕೈಯಲ್ಲಿ ಪೋಲಿಯೋ ಡ್ರಾಪ್ ಇಟ್ಕೊಂಡು. ಅವ್ರು ಏನು ಹೇಳ್ತಿದ್ರು ಅಂದರೆ, ನಮಗೆ ಬರೋದೇ ತಿಂಗಳಲ್ಲಿ ಒಂದು ಭಾನುವಾರ ಸಂಡೇ ಬರುತ್ತೆ, ಆ ಸಂಡೇ ಕೂಡ ಕಲ್ಲು ಹಾಕಿದ್ರು. ಅವ್ರು ಹೇಳಿದ ಡೈಲಾಗ್, ಆ ಸಂಡೇಗೂ ಕೂಡ ಕಲ್ಲು ಹಾಕಿದ್ರು ಅಂತ ಹೇಳಿದ್ರು. ಅದನ್ನ ಕೇಳಿ ನನಗೆ ಭಾಳ ಕೋಪ ಬಂತು. ಅವ್ರು ಮೇಡಮ್ ಕರೆದೆ, ಬನ್ನಿರಿ ಇಲ್ಲಿ ಅಂತ. ನೀವೇನು ಕೆಲಸ ಮಾಡ್ತೇವೆ? ಸರ್ ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೀವಿ, ಪಲ್ಸ್ ಪೋಲಿಯೋ ಹಾಕ್ಲಿಕ್ಕೆ ಹೊಂಟ್ರಿ. ನಾನು ಹೇಳಿದೆ, ನೋಡಮ್ಮ, ವರ್ಷದಲ್ಲಿ 52 ಸಂಡೇ ಬರ್ತವೆ. 52 ಸಂಡೇಗಳು ಒಂದು ಕ್ಯಾಲೆಂಡರ್ ಇಯರಲ್ಲಿ ಬರ್ತವೆ. ಅದರಲ್ಲಿ ಒಂದು ಭಾನುವಾರ ನಿಮಗೆ ಪೋಲಿಯೋ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ನೀವು ಆ ಒಂದು ಭಾನುವಾರ ಹೋಗಿದ್ದಕ್ಕೆ ಇಷ್ಟು ಸಿಟ್ಟು ಮಾಡ್ಕೊಳ್ತೀರಿ. ನೀವು ಪೋಲಿಯೋ ಹಾಕದೇ ಹೋದರೆ ಆ ಮಗು ಜೀವನ ಪರ್ಯಂತ ಪೋಲಿಯೋ ಪೀಡಿತ ಆಗುತ್ತೆ. ಇಫ್ ದ ಬೇಬಿ ಡಸಂಟ್ ಗೆಟ್ ದ ಡ್ರಾಪ್, ದ ಬಾಯ್ ಆರ್ ಗರ್ಲ್ ವಿಲ್ ಸಫರ್ ಫಾರ್ ಹೋಲ್ ಲೈಫ್. ಜೀವನ ಪೂರ್ತಿ ಆ ಮಗು ಪೋಲಿಯೋ ರೋಗದಿಂದ ಬಳಲುತ್ತೆ. ಆ ಮಗುವನ್ನು ಕಾಪಾಡೋದು ಇಂಪಾರ್ಟೆಂಟೋ, ನಿಮ್ಮದೊಂದು ಸಂಡೇ ಇಂಪಾರ್ಟೆಂಟೋ ಯೋಚನೆ ಮಾಡಿರಿ. ಅವಾಗ ಅವ್ರು ಹೇಳಿದರು, ಸರ್ ಎಲ್ಲ ಕೆಲಸ ನಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಡೈಲಾಗ್ ಅವ್ರದ್ದು, ಬೇರೆ ಡಿಪಾರ್ಟ್ಮೆಂಟ್ದವರೆಲ್ಲ ಫ್ರೀ ಇದ್ದಾರ್ರಿ, ನಾವು ಪ್ರೈಮರಿ ಸ್ಕೂಲ್ ಟೀಚರಿಗಷ್ಟ ಪೋಲಿಯೋ ಹಾಕ್ಲಿಕ್ಕೆ ಕೊಡ್ತಾರೆ ಅಂತ. ನಾನು ಹೇಳಿದೆ, ನೀ ಟೀಚರ್ ಆಗಬೇಕಾದ್ರೆ ಇದು ಗೊತ್ತಿತ್ತೋ ಇಲ್ಲೋ ನಿಮಗೆ? ಗೊತ್ತಿತ್ತು ಸರ್ ಅಂತ. ಮತ್ತು ಹಂಗಾರೆ ಡಬ್ಬಿ ತೊಗೊಂಡು ಸುಮ್ಮನೆ ಹೋಗೋದು. ಆ ಡಬ್ಬಿ ಕೊಟ್ಟಿರ್ತಾರೆ, ಹಿಂಗೆ ಹಾಕೊಂಡು ಹೋಗ್ತಿರ್ತಾರೆ, ಈ ಡಬ್ಬಿ ಹಾಕೊಂಡು ಸುಮ್ಮನೆ ಹೋಗುವಂತ. ಅಂದರೆ ಆ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ಯಾಕೆ ಕೊಡ್ತೀನಿ ಅಂದರೆ, ನೀವು ಆ ಕೆಲಸಕ್ಕೆ ಸೇರಬೇಕಾದಾಗ ನಿಮಗೆ ಗೊತ್ತಿರುತ್ತೆ, ದಿಸ್ ಈಸ್ ದ ನೇಚರ್ ಆಫ್ ವರ್ಕ್ ಐ ಆಮ್ ಸಪೋಸ್ ಟು ಡೂ. ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಿರಲ್ಲ ಎಕ್ಸಾಮ್ನಲ್ಲಿ, ನಾವು ಯಾವುದು ಡ್ಯಾಫ್ ಅಂತಾರೆ, ಅದಕ್ಕೆ ಡಿಟೇಲ್ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕಾದಾಗ ಅದರಲ್ಲೆಲ್ಲ ಬರೆದಿರ್ತೀರಿ, ನಾನು ಈ ಮೂಲಕ ಘೋಷಿಸುವುದೇನೆಂದರೆ ಜನರ ಸೇವೆಯನ್ನು, ಸರ್ಕಾರದ ಕರ್ತವ್ಯವನ್ನು ಪ್ರಜ್ಞಾಪೂರ್ವಕವಾಗಿ, ಪ್ರಾಮಾಣಿಕವಾಗಿ, ನಿಸ್ಸಂಕೋಚವಾಗಿ ಮಾಡುತ್ತೇನೆಂದು ಈ ಮೂಲಕ
ಪ್ರಮಾಣೀಕರಿಸುತ್ತೇನೆ ಅಂತ ಬರೆದು ಕೆಳಗಡೆ ನಿಮ್ಮ ರಜನಿಕಾಂತ್ ಸ್ಟೈಲಲ್ಲಿ ಸೈನ್ ಮಾಡುತ್ತೆ. ತಲೈವ ಸ್ಟೈಲ್ ಅಂತೀವಿ ಅದಕ್ಕೆ. ತಲೈವ ಸ್ಟೈಲ್ ಹೊಡೆದು ಸಿಗ್ನೇಚರ್ ಮಾಡಿದ ಮೇಲೆ ಕೆಲಸ ಮಾಡಲ್ಲ ಅಂದರೆ ಹೆಂಗೆ? ನೀವು ಮಾಡಬೇಕು. ಯು ಆರ್ ಪೇಯ್ಡ್ ಫಾರ್ ಇಟ್. ಅದಕ್ಕಾಗಿ ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ, ಅದಕ್ಕಾಗಿ ನಿಮಗೆ DA ಕೊಡುತ್ತೆ, ಎಲ್ಲ ಫೆಸಿಲಿಟಿಗಳನ್ನ ಕೊಡುತ್ತೆ. ನಾವು ಸೇವೆ ಮಾಡಲ್ಲ ಅಂತ, ನಿಮಗೆ ಸೇವೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ದೆನ್ ಡೋಂಟ್ ಕಮ್ ಫಾರ್ ಗೌರ್ಮೆಂಟ್ ಸರ್ವಿಸ್. ಅದು ನಾನು ನೇರವಾಗಿ ಹೇಳ್ತೀನಿ. ನಿಮಗೆ ಜನರ ಸೇವೆ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಅಂದರೆ ಪ್ಲೀಸ್ ಡೂ ನಾಟ್ ಕಮ್ ಫಾರ್ ಸಿವಿಲ್ ಸರ್ವಿಸ್. ಬೇರೆ ಎಲ್ಲಾದರೂ ಹೋಗ್ರಿ, ಪ್ರೈವೇಟ್ನಾಗ ಕೆಲಸ ಮಾಡಿರಿ, MNC ಒಳಗೆ ಕೆಲಸ ಮಾಡಿರಿ, ಇಲ್ಲ ಹೊಲಮನಿ ಅಗ್ರಿಕಲ್ಚರ್ ಮಾಡಿರಿ, ಇಲ್ಲ ಒಂದು ಯಾವುದೋ ದರ್ಶಿನಿ ಸೆಂಟ್ರ್ ಇಡ್ರಿ, ಚಾಟ್ ಸೆಂಟ್ರ್ ಇಡ್ರಿ, ಬೇಲ್ಪುರಿ ಅಂಗಡಿ ಇಡ್ರಿ, ಜೆರಾಕ್ಸ್ ಅಂಗಡಿ ಇಡ್ರಿ, ನಂದೇನು ತಕರಾರು ಇಲ್ಲ. ನೀವು ಆಫೀಸರ್ ಆಗಬೇಕು ಅಂತ ಬಂದ ಮೇಲೆ ಯು ಮಸ್ಟ್ ಬಿ ಕಮಿಟೆಡ್ 200% ಆ್ಯಂಡ್ ಯು ಮಸ್ಟ್ ಲವ್ ದ ವರ್ಕ್. ದಟ್ ಈಸ್ ದ ಮೀನಿಂಗ್ ಆಫ್ ಆಪ್ಟಿಟ್ಯೂಡ್. ಅದು ಒಂದು ಅರ್ಥ. ಈಗ ಈ ಕಡೆ ಬರ್ರಿ, ಅದಕ್ಕೆ ಡಬಲ್ ಮೀನಿಂಗ್ ಇದೆ. ಆಪ್ಟಿಟ್ಯೂಡ್ ಮೀನ್ಸ್ ಇಟ್ ಈಸ್ ದ ಎಬಿಲಿಟಿ ಟು ಲರ್ನ್ ಸ್ಕಿಲ್ಸ್. ಆ ಕೆಲಸಕ್ಕೆ ಅಗತ್ಯವಾದಂತಹ ಕೌಶಲ್ಯಗಳನ್ನು, ಸ್ಕಿಲ್ಸ್ ಅಂದರೆ ಕೌಶಲ್ಯ, ಕೆಲಸಕ್ಕೆ ಅಗತ್ಯವಾದ ಕೌಶಲ್ಯಗಳನ್ನು ಕಲಿಯುವ, ಲರ್ನ್ ಅಂದರೆ ಕಲಿಯುವುದು, ಕಲಿಯುವ ಸಾಮರ್ಥ್ಯ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಆಪ್ಟಿಟ್ಯೂಡ್ ಮೀನ್ಸ್ ದ ಎಬಿಲಿಟಿ ಟು ಲರ್ನ್ ದ ಸ್ಕಿಲ್ಸ್ ರಿಕ್ವೈರ್ಡ್ ಇನ್ ದ ಗೌರ್ಮೆಂಟ್ ಸರ್ವಿಸ್. ಸರ್ಕಾರಿ ಸೇವೆಯಲ್ಲಿ ನೀವು ಕೆಲಸಕ್ಕೆ ಬಂದ ಮೇಲೆ ಕೆಲವೊಂದು ಸ್ಕಿಲ್ಗಳನ್ನು ನೀವು ಕಲಿಬೇಕಾಗುತ್ತೆ. ಸ್ಕಿಲ್ಗಳು ಅಂದರೆ ಕೌಶಲ್ಯಗಳು. ಎನಿ ಸ್ಕಿಲ್ಡ್ ವರ್ಕ್, ಎನಿ ಟೆಕ್ನಿಕಲ್ ವರ್ಕ್ ವಿಚ್ ಯು ಹ್ಯಾವ್ ಟು ಲರ್ನ್. ಆ ಕಲಿಯುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಇಟ್ ಈಸ್ ದೇರ್, ಇಟ್ ಶುಡ್ ಬಿ ದೇರ್. ಅದನ್ನು ಆಪ್ಟಿಟ್ಯೂಡ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಆಪ್ಟಿಟ್ಯೂಡ್ ಅಂದರೆ ಕೆಪಾಸಿಟಿ ಟು ಡೂ ಎ ಥಿಂಗ್, ಟು ಡೂ ದ ವರ್ಕ್, ಎಬಿಲಿಟಿ ಟು ಲರ್ನ್ ಸಮಥಿಂಗ್ ನ್ಯೂ ವಿಚ್ ಯು ಡೋಂಟ್ ನೋ ಅರ್ಲಿಯರ್. ಈ ಮುಂಚೆ ನಿಮಗದು ಗೊತ್ತಿರಲ್ಲ, ಆದರೆ ಆಮೇಲೆ ಕಲಿಕೆಯ ಮೂಲಕ ನೀವು ಅದನ್ನು ರೂಢಿಸ್ಕೊಳ್ಬೇಕು. ಅದನ್ನು ನಿಮಗೆ ಎಲ್ಲಿ ಸರ್ಕಾರ ಒದಗಿಸುತ್ತೆ, ಈ ಎಬಿಲಿಟಿಯನ್ನು ಎಲ್ಲಿ ಒದಗಿಸುತ್ತೆ ಅಂದರೆ ಇನ್ ದ ಫಾರ್ಮ್ ಆಫ್ ಟ್ರೈನಿಂಗ್. ಅಧಿಕಾರಿಗಳಿಗೆ ನೀವು ಪೋಸ್ಟಿಂಗ್ ಕೊಡೋದಕ್ಕಿಂತ ಮುಂಚೆ ಸರ್ಕಾರ ನಿಮಗೇನು ಕೊಡುತ್ತೆ? ತರಬೇತಿಯನ್ನು ಕೊಡುತ್ತೆ. ಅದನ್ನು ಟ್ರೈನಿಂಗ್ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳಿದೆ, IAS ಅಧಿಕಾರಿಗಳಿಗೆ ಮಸೂರಿಯಲ್ಲಿ ಕೊಡ್ತಾರೆ, IPS ದವರಿಗೆ ಹೈದರಾಬಾದಲ್ಲಿ ಕೊಡ್ತಾರೆ, KS ದವರಿಗೆ ATI ಮೈಸೂರಲ್ಲಿ ಕೊಡ್ತಾರೆ. ನಿಮಗೆ ಅಲ್ಲಿ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿ ಕೊಡುವ ಉದ್ದೇಶ ಏನು ಅಂದರೆ ಯು ಲರ್ನ್ ಸರ್ಟನ್ ಸ್ಕಿಲ್ಸ್ ವಿಚ್ ಆರ್ ನೆಸೆಸರಿ ಟು ಪರ್ಫಾರ್ಮ್ ಯುವರ್ ಡ್ಯೂಟಿ. ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಅಗತ್ಯವಾದ ಕುಶಲತೆಗಳನ್ನು, ಕೌಶಲ್ಯಗಳನ್ನು ನಿಮಗೆ ತರಬೇತಿಯಲ್ಲಿ ಕಲಿಸ್ಕೊಡ್ತಾರೆ. ಯಾವ್ಯಾವ ಕುಶಲತೆಗಳು ನೀವು ಅಲ್ಲಿ ಕಲಿಬೇಕಾಗುತ್ತೆ ಅನ್ನುವುದಕ್ಕೆ ಒಂದು ಟೆಕ್ನಿಕಲ್ ವರ್ಡ್ ಇದೆ. ಅದನ್ನು ಬೋರ್ಡ್ ಮೇಲೆ ಬರ್ತೀನಿ, ಅದನ್ನು ಕ್ಯಾಪಿಟಲ್ ಲೆಟರ್ನಲ್ಲಿ ಬರ್ಕೊಳ್ಳಿ. ಪೋಸ್ಡ್ ಕಾರ್ಬ್ ಅಂತ ಅದನ್ನು ಕರೀತಾರೆ. ಅದು ಮ್ಯಾನೇಜ್ಮೆಂಟಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಈ ಸ್ಕಿಲ್ಗಳನ್ನು ನೀವು ಕಲಿಬೇಕು. ಈ ಕಾನ್ಸೆಪ್ಟನ್ನು ಕೊಟ್ಟಿದ್ದು ಯಾರು ಅಂದರೆ ಅಮೇರಿಕಾದ ಸಾರ್ವಜನಿಕ ಆಡಳಿತ ತಜ್ಞರಾದ ಪ್ರೊಫೆಸರ್ ಲೂಥರ್ ಗುಲಿಕ್. ಅವನ ಪೂರ್ತಿ ಹೆಸರು ಪ್ರೊಫೆಸರ್ ಲೂಥರ್ LUTHER ಗುಲಿಕ್, GULLICK. ಆ ಲೂಥರ್ ಗುಲಿಕ್ ಅನ್ನೋರು ಏನು ಹೇಳ್ತಾರೆ, ಈ 6 ಸ್ಕಿಲ್ಗಳನ್ನು, 7 ಸ್ಕಿಲ್ಗಳನ್ನು ನೀವು ಕಲ್ತ್ಕೋಬೇಕು. ಯಾರೇ ಸರ್ಕಾರಿ ಅಧಿಕಾರಿಗಳಾಗಿ ಕೆಲಸ ಮಾಡಬೇಕು ಅಂದರೆ ಯು ಮಸ್ಟ್ ಲರ್ನ್ ದೀಸ್ 7 ಸ್ಕಿಲ್ಸ್. ಇಲ್ಲಿ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಇದೆ. ಅದನ್ನೀಗ ಅಲ್ಲಿ ಬೋರ್ಡ್ ಕಡೆ ಗಮನ ಇರಲಿ, ಹಿಂಗೆ ಬಾಕ್ಸ್ ಮಾಡ್ಕೊಳ್ಳಿ, ಅಂದ್ರೆ ನಾ ಹೇಳೋದು ಬೇಗ ಅರ್ಥ ಆಗುತ್ತೆ. ಸೊ ಇಲ್ಲಿ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಈಚ್ ಒನ್ ಈಸ್ ಎ ಸ್ಕಿಲ್. P ಅಂದ್ರೇನು? P ಫಾರ್ ಪ್ಲಾನಿಂಗ್. ವೆರಿ ಗುಡ್, ಅವ್ರು ಆನ್ಸರ್ ಮಾಡಿದ್ರು. P ಅಂದರೆ ಪ್ಲಾನಿಂಗ್, ಯೋಜನೆ. ಯಾವುದೇ ಸರ್ಕಾರದ ಕೆಲಸವನ್ನು ಮಾಡಬೇಕಾದಾಗ ನೀವು ಯೋಜನೆಯನ್ನು ಮಾಡಿಕೊಳ್ಬೇಕು. ಎನಿ ವರ್ಕ್ ದಟ್ ಯು ಹ್ಯಾವ್ ಟು ಡೂ ಇನ್ ದ ಗೌರ್ಮೆಂಟ್ ಯು ಮಸ್ಟ್ ಪ್ಲಾನ್ ಇಟ್ ಪ್ರಾಪರ್ಲಿ. ವಿಸ್ತೃತವಾಗಿ ನೀವು ಅದನ್ನು ಯೋಜನೆ ಮಾಡ್ಕೊಳ್ಬೇಕು. ನಾನು ಏನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು, ಯಾರ ಸಹಾಯವನ್ನು ತೆಗೆದುಕೊಳ್ಬೇಕು, ಎಷ್ಟು ಕಾಲದಲ್ಲಿ ಅದನ್ನು ಮಾಡಿ ಮುಗಿಸ್ಬೇಕು, ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಏನೇನು ಇನ್ಪುಟ್ಸು ಬೇಕಾಗುತ್ತೆ, ಆಲ್ ದ ಡೀಟೇಲ್ಸ್
ದ ವರ್ಕ್ ಡೀಟೇಲ್ಸ್ ಅಂತಾರೆ, ಅದಕ್ಕೆ ಕೆಲಸದ ವಿವರಗಳನ್ನೆಲ್ಲ ನೀಲನಕ್ಷೆ ಮಾಡಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬ್ಲೂ ಪ್ರಿಂಟ್ ಅಂತಾರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದರೆ ನಿಮ್ಗೆ ಗೊತ್ತಿದೆ, ಒಂದು ಕಟ್ಟಡವನ್ನು ಮೊದಲು ಹೆಂಗೆ ಕಟ್ತಾರೆ? ಡೈರೆಕ್ಟ್ JCB ತರಿಸ್ಬಿಡ್ತೀರಾ? ಮನೆ ಒಂದು JCB ಬಂದ್ಬಿಡುತ್ತಾ? ಇಲ್ಲ. JCB ಬರೋಕ್ಕೆ ಮುಂಚೆ ಮೊದಲು ಏನು ಮಾಡ್ತಾನೆ ಇಂಜಿನಿಯರು? ಬ್ಲೂ ಪ್ರಿಂಟ್ ಹಾಕ್ತಾನೆ. ಆ ಸೈಟ್ ಸ್ಕೆಚ್ ಹಾಕಿ 30-40ನೋ 60-40ನೋ ಹಾಕಿ, ಕಂಪೌಂಡ್ ಹಿಂಗೆ ಬರಬೇಕು, ಫಸ್ಟ್ ಫ್ಲೋರ್ ಹಿಂಗೆ ಬರಬೇಕು, ಸೆಕೆಂಡ್ ಫ್ಲೋರ್ ಹಿಂಗೆ ಬರಬೇಕು, ಟೆರೇಸ್ ಹಿಂಗೆ ಬರಬೇಕು, ವಿಂಡೋ ಇಲ್ಲೇ ಬರಬೇಕು, ಡೋರ್ ಇಲ್ಲೇ ಬರಬೇಕು, ಸ್ಟೇರ್ ಕೇಸ್ ಇಲ್ಲೇ ಬರಬೇಕು, ಎಲ್ಲವನ್ನ ಮೊದಲು ಪೇಪರ್ ಮೇಲೆ ಮಾಡಿ ಅದಕ್ಕೆ ಅಪ್ರೂವಲ್ ತಗೊಂಡು ಆಮೇಲೆ ಏನು ಮಾಡ್ತಾನೆ? ಅವ್ನು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಟ್ಸ್ ಕಾಲ್ಡ್ ಬ್ಲೂ ಪ್ರಿಂಟ್, ನೀಲನಕ್ಷೆ ಅಂತಾರೆ. ಅದನ್ನೇ ನಮ್ಮ ಸಬ್ಜೆಕ್ಟಲ್ಲಿ ಪ್ಲಾನಿಂಗ್ ಅಂತಾರೆ. ನೀವು ಒಂದು ಕೆಲಸ ಮಾಡೋಕೆ ಮುಂಚೆನೆ ಪ್ಲಾನ್ ಇಟ್ ಪ್ರಾಪರ್ಲಿ. ಹೌ ಟು ಡೂ, ವಾಟ್ ಟು ಡೂ, ವಾಟ್ ಆರ್ ದಿ ಇಂಗ್ರೀಡಿಯೆಂಟ್ಸ್, ಇನ್ಪುಟ್ಸ್ ಏನು, ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಸಂಪನ್ಮೂಲಗಳು ಅದಕ್ಕೆ ಬೇಕಾಗುತ್ತೆ. ಇಫ್ ಯು ಆರ್ ಗುಡ್ ಇನ್ ಪ್ಲಾನಿಂಗ್ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಅಡ್ಮಿನಿಸ್ಟ್ರೇಟ್. ಯಾರು ಒಳ್ಳೆಯ ಯೋಜನೆಯನ್ನು ಮಾಡ್ಕೊಳ್ತಾರೋ ಅವರೊಬ್ಬ ಒಳ್ಳೆಯ ಆಡಳಿತಗಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳಷ್ಟು ಜನ ಆಡಳಿತಗಾರರು ಎಲ್ಲಿ ವಿಫಲರಾಗ್ತಾರೆ? ದೇ ಫೇಲ್ ಇನ್ ದ ಪ್ಲಾನಿಂಗ್. ಪ್ಲ್ಯಾನ್ ಮಾಡೋದ್ರಲ್ಲೇ ಫೇಲ್ ಆಗಿಬಿಡ್ತಾರೆ, ಸರಿಯಾಗಿ ಅದನ್ನು ಪ್ಲ್ಯಾನ್ ಮಾಡಲ್ಲ. ಈಗ ಅದನ್ನು ನಿಮಗೆ ಅಪ್ಲೈ ಮಾಡಿ ಹೇಳ್ತೇನೆ. ಈಗ ನೀವು ನೆಕ್ಸ್ಟ್ ಫಿಲಿಮ್ಸ್ ಬರಿತಾ ಇದ್ದೀರಿ ಅದಲ್ವಾ? ಈಗ ಇಲ್ಲಿಂದ ಫಿಲಿಮ್ಸಿಗೆ ಎಷ್ಟು ಟೈಮ್ ಇದೆ? 6 ತಿಂಗಳು ಟೈಮ್ ಇದೆ ಅಲ್ವಾ? ನಾ ಹೇಳ್ತಿರೋದು KS ಅಲ್ಲ, KS ಬಿಡಿ, ಈ ವಾರನೇ ಬರಿತಾ ಇದ್ದೀರಿ. ಐ ಆಮ್ ಟಾಕಿಂಗ್ ಅಬೌಟ್ UPSC. ಸೊ 2025 UPSC ಫಿಲಿಮ್ಸ್ ನೀವು May 25 ಬರೀತೀರಿ ಅಂದರೆ ಈಗ ಇಲ್ಲಿಂದ ನಿಮಗೆ 5 ತಿಂಗಳು ಟೈಮ್ ಇದೆ. 5 ತಿಂಗಳು ಅಂದರೆ ಅದನ್ನು ಬ್ರೇಕಪ್ ಮಾಡಿರಿ. 150 ಡೇಸ್, 150 ದಿನ. ಆ 150 ದಿನಕ್ಕೆ ಇಂಟು 12 ಅವರ್ಸ್, ದಿನಕ್ಕೆ 12 ತಾಸು ನೀವು ಓದಬೇಕು. IAS ಎಕ್ಸಾಮ್ ಪಾಸ್ ಮಾಡಬೇಕು ಅಂದರೆ ಮಿನಿಮಮ್ 12 ಅವರ್ಸ್ ಓದಬೇಕಾಗುತ್ತೆ. ಅಷ್ಟು ಸಿಲೆಬಸ್ ಇದೆ, ವಾಸ್ಟ್ ಸಿಲೆಬಸ್ ಇದೆ. ಸೊ 150 ಅವರ್ಸ್ ಇಂಟು 150 ಡೇಸ್ ಇಂಟು 12 ಅವರ್ಸ್ ಕ್ಯಾಲ್ಕುಲೇಷನ್ ಮಾಡಿ, ಅಷ್ಟು ಗಂಟೆಗಳು ನಿಮಗೆ ಸಿಗ್ತವೆ. ಅದನ್ನು ಸಬ್ ಡಿವೈಡೆಡ್ ಇಂಟು ಪೇಪರ್ 1, ಪೇಪರ್ 2. GS ಪೇಪರ್ 1ಗೆ ಎಷ್ಟು ಟೈಮ್ ಕೊಡಬೇಕು, ಪೇಪರ್ 2 CSATಗೆ ಎಷ್ಟು ಕೊಡಬೇಕು, ಪೇಪರ್ 1ನಲ್ಲಿ ಜಾಗ್ರಫಿಗೆ ಎಷ್ಟು ಕೊಡಬೇಕು, ಎಕನಾಮಿಕ್ಸಿಗೆ ಎಷ್ಟು ಕೊಡಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಎಷ್ಟು ಕೊಡಬೇಕು, ಕರೆಂಟ್ ಅಫೇರ್ಸಿಗೆ ಎಷ್ಟು, ಎಲ್ಲ ಡಿಟೇಲಾಗಿ ರೆಡಿ ಮಾಡಿ ಅದೇ ಟೈಮ್ ಟೇಬಲ್ ಪ್ರಕಾರ ನೀವೇನು ಮಾಡಬೇಕು? ಓದಬೇಕು. ದಟ್ ಈಸ್ ಕಾಲ್ಡ್ ಪ್ಲ್ಯಾನಿಂಗ್. ನಮ್ಮಲ್ಲಿ ಎಷ್ಟು ಜನ ಈ ಥರ ಓದ್ತೀರಿ? ನೀವು ಎಷ್ಟು ಜನ ಆ ಥರ ಪ್ಲ್ಯಾನ್ ಮಾಡಿರಿ? ನಿಮ್ಮದು ಪ್ಲ್ಯಾನ್ ಹೆಂಗಿರುತ್ತೆ? ಜನವರಿ ಸೈನ್ಸು, ಏನು ಹಂಗಂದ್ರೆ ಅರ್ಥ? ಜನವರಿ ಸೈನ್ಸು, ಫೆಬ್ರವರಿ ಎಕಾನಮಿ. ಆ ತಿಂಗಳಿಗೆ ಹೋಗಿ ನೋಡಿದ್ರೆ ಯಾವುದನ್ನು ಸರಿಗೆ ಓದಿರಲ್ಲ. ಸುಮ್ ಟೈಮ್ ಟೇಬಲ್ ಹಾಕ್ಬಿಟ್ಟಿರ್ತಾರೆ, ಜನವರಿ ಮುಂದೆ ಸೈನ್ಸ್ ಅಂತ ಬರುತ್ತೆ. ಅದು ಪ್ಲಾನಿಂಗ್ ಅಲ್ಲ. ದಟ್ಸ್ ನಾಟ್ ಕಾಲ್ಡ್ ಪ್ಲಾನ್. ಪ್ಲಾನಿಂಗ್ ಹ್ಯಾಸ್ ಟು ಬಿ ವೆರಿ ಸ್ಪೆಸಿಫಿಕ್, ವೆರಿ ಪರ್ಟಿಕ್ಯುಲರ್, ವೆರಿ ನಿರ್ದಿಷ್ಟವಾಗಿ ಯೋಜನೆಯನ್ನು ಮಾಡಬೇಕು. ಗಂಟೆ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಇಟ್ ಈಸ್ ಎ ಸ್ಕಿಲ್. ಆ ಥರ ಪ್ಲ್ಯಾನ್ ಮಾಡುವುದನ್ನೇ ಕೌಶಲ್ಯ ಅಂತ ಕರೀತಾರೆ. ಆಡಳಿತ ಮಾಡುವವರಿಗೆ ಫಸ್ಟ್ ಸ್ಕಿಲ್ ಯಾವುದು? ಪ್ಲಾನಿಂಗ್. ಅದನ್ನು ನಿಮಗೆ ತರಬೇತಿಯಲ್ಲಿ ಹೇಳ್ಕೊಡ್ತಾರೆ. ನೀವು ನಾಳೆ ಅಧಿಕಾರಿಗಳಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೌ ಟು ಪ್ಲಾನ್ ಇಟ್ ಅಂತ. ಸೆಕೆಂಡ್ ಒನ್, ಓ ಫಾರ್ ಆರ್ಗನೈಸೇಷನ್. ನೋಟ್ ಮಾಡಿ, ಆರ್ಗನೈಸಿಂಗ್ ಅಂದರೆ ಸಂಘಟಿಸುವುದು. ಅದು ಕೂಡ ಒಂದು ಸ್ಕಿಲ್. ಆರ್ಗನೈಸಿಂಗ್ ದ ಥಿಂಗ್ಸ್, ಆರ್ಗನೈಸೇಷನ್ ಆಫ್ 4 ಥಿಂಗ್ಸ್. ಅಲ್ಲಿ 4 ಸಂಗತಿಗಳನ್ನು ನೀವು ಆರ್ಗನೈಸ್ ಮಾಡಬೇಕಾಗುತ್ತೆ. ಅದನ್ನ ಇಲ್ಲೇ ಇದೇ ಪಕ್ಕದಲ್ಲಿ ಬರೆದಿರ್ತೀನಿ, ನೋಟ್ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಆರ್ಗನೈಸ್ 4 ಥಿಂಗ್ಸ್: ಆರ್ಗನೈಸೇಷನ್ ಆಫ್ ಮೆನ್, ಆರ್ಗನೈಸೇಷನ್ ಆಫ್ ಮನಿ, ಆರ್ಗನೈಸೇಷನ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ಆರ್ಗನೈಸೇಷನ್ ಆಫ್ ದಿ ಅದಕ್ಕೇನು ಹೇಳ್ತಾರೆ, ದ ರಿಸೋರ್ಸಸ್, ಇತರ ಸಂಪನ್ಮೂಲಗಳು. ಇವೆಲ್ಲವನ್ನ ನೀವು ಸಂಘಟಿಸ್ಬೇಕು. ಜನರ ಸಂಘಟನೆ, ಹಣಕಾಸಿನ ಸಂಘಟನೆ, ಮಟೀರಿಯಲ್ಸ್ ಅಂದರೆ ಪದಾರ್ಥಗಳ ಸಂಘಟನೆ, ಇತರ ಸಂಪನ್ಮೂಲಗಳು, ಇವೆಲ್ಲವನ್ನ ನೀವು ಸೇರಿಸ್ಕೊಂಡ್ರೆ ಅದಕ್ಕೆ ಆರ್ಗನೈಸೇಷನ್ ಅಂತ ಕರೀತಾರೆ, ಸಂಘಟನೆ. ಇಫ್ ಯು ಆರ್ ಗುಡ್ ಇನ್ ಆರ್ಗನೈಸೇಷನ್ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಅಡ್ಮಿನಿಸ್ಟ್ರೇಷನ್. ಯಾರು ಇವುಗಳನ್ನು ಸಂಘಟನೆ ಸರಿಯಾಗಿ ಮಾಡ್ತಾರೋ ಅವರ ಆಡಳಿತವನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಇಂಗ್ಲೀಷಲ್ಲಿ ಅವ್ರಿಗೊಂದು ಪದ ಬಳಸ್ತೀವಿ, ಏನಂತ? ಹಿ ಈಸ್ ಎ ಗುಡ್ ಆರ್ಗನೈಸರ್. ಅವರೊಬ್ಬ ಒಳ್ಳೆಯ ಸಂಘಟಕ, ಚತುರ, ಸಂಘಟನಾ ಚತುರ ಅಂತಾರೆ. ಆ ಶಬ್ದ ಕೇಳಿದ್ದೀರಾ? ಸಂಘಟನಾ ಚತುರ ಅಂದರೆ ಹಿ ಈಸ್ ಎಕ್ಸ್ಪರ್ಟ್ ಇನ್ ಆರ್ಗನೈಸಿಂಗ್ ದ ಥಿಂಗ್ಸ್. ಅಲ್ಲಿ ನೀವು ಯಾರ್ಯಾರನ್ನ ಆರ್ಗನೈಸ್ ಮಾಡಬೇಕು? ವ್ಯಕ್ತಿಗಳು. ಮೆನ್ ಅಂದರೆ ವ್ಯಕ್ತಿಗಳು, ಮನಿ ಅಂದರೆ ಹಣಕಾಸು, ಅಂದರೆ ಅದಕ್ಕೆ ಬೇಕಾಗಿರುವ ಹಣಕಾಸು,
ಆಮೇಲೆ ಮೆಟೀರಿಯಲ್ಸ್, ಪದಾರ್ಥಗಳು, ವಸ್ತುಗಳು ಅಂದರೆ ಇನ್ಫ್ರಾಸ್ಟ್ರಕ್ಚರ್, ರಿಸೋರ್ಸಸ್, ಇತರ ಸಂಪನ್ಮೂಲಗಳು, ಅದನ್ನು ಮಾಡಲಿಕ್ಕೆ ಏನು ಬೇಕೋ ಅವೆಲ್ಲವನ್ನು ಒಂದೇ ಅಡಿಯಲ್ಲಿ ತಂದು ಜೋಡಿಸಿಕೊಳ್ಳುವುದಕ್ಕೆ ಆರ್ಗನೈಸೇಷನ್ ಅಂತ. ಈ ಆರ್ಗನೈಸ್ ಮಾಡುವುದು ಕೂಡ ಒಂದು ಸ್ಕಿಲ್. ಅದು ಎಲ್ರಿಗೂ ಬರಲ್ಲ. ಸಮ್ ಪೀಪಲ್ ಆರ್ ನಾಟ್ ಗುಡ್ ಇನ್ ಆರ್ಗನೈಸೇಷನ್, ಅವರು ಆರ್ಗನೈಸ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಯಾರಾದರೂ ಆರ್ಗನೈಸ್ ಮಾಡಿದರೆ ಬಂದವರು ಏನು ಮಾಡ್ತಾರೆ, ಅದನ್ನು ಲೀಡ್ ಮಾಡ್ತಾರೆ, ಅದಕ್ಕೆ ನಾಯಕತ್ವ ಕೊಡ್ತಾರೆ. ಬಟ್ ಅವರಿಗೆ ಆರ್ಗನೈಸ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೀಗ ನಮ್ಮ ರಾಜ್ಯದ ಎಕ್ಸಾಂಪಲ್ ಕೊಡ್ತೀನಿ, ನೀವು ಬೇಗ ಅರ್ಥ ಆಗುತ್ತೆ. ನಿಮ್ಮ ಡಿ.ಕೆ. ಶಿವಕುಮಾರ್ ಅವರು ಈಸ್ ಅ ಗುಡ್ ಆರ್ಗನೈಸರ್. ಆರ್ಗನೈಸೇಷನ್ ಎರಡನೇ ಮಾತೇ ಇಲ್ಲ, ಅವರಷ್ಟು ಪರ್ಫೆಕ್ಟಾಗಿ ಯಾರು ಆರ್ಗನೈಸ್ ಮಾಡಲ್ಲ. ಬಟ್ ಅವರಿಗೆ ಲೀಡರ್ ಆಗ್ಲಿಕ್ಕೆ ಬರಲ್ಲ. ಆ ಲೀಡರ್ಶಿಪ್ ಕ್ವಾಲಿಟಿ ಯಾರಿಗಿದೆ? ಸಿದ್ದರಾಮಯ್ಯನವ್ರಿಗಿದೆ. ಹಾಗಾಗಿ ಅವರು CM ಆಗಿದ್ದಾರೆ, ಅವ್ರು ಲೀಡರ್ ಆಗಿದ್ದಾರೆ, ಆರ್ಗನೈಸರ್ ಆಗಿ ಅವ್ರ ಪಕ್ಷವನ್ನು ಸಂಘಟಿಸ್ತಾ ಇದ್ದಾರೆ. ಅವರು ಆರ್ಗನೈಸರು, ಇವರು ಲೀಡರ್ಶಿಪ್ ಕ್ವಾಲಿಟಿ ಇದೆ. ಅವು ಎರಡೂ ಸೇರಿದ್ರಿಂದ ಸರ್ಕಾರ ಸುಭದ್ರವಾಗಿ ಸ್ಮೂತಾಗಿ ನಡೀತಾ ಇದೆ. ಆದರೆ ಕೆಲವು ಕಡೆಗೆ ಆರ್ಗನೈಸೇಷನ್ ಸರಿ ಇರುತ್ತೆ, ಲೀಡರ್ ಸರಿ ಇರಲ್ಲ. ಇನ್ನು ಕೆಲವು ಕಡೆ ಲೀಡರ್ ಸರಿ ಇರ್ತಾರೆ, ಅದಕ್ಕೆ ಅವು ಬಿದ್ದು ಹೋಗ್ಬಿಡ್ತಾವೆ. ಅದು ರಾಜಕೀಯದಲ್ಲೂ ಬರುತ್ತೆ, ಆಡಳಿತದಲ್ಲೂ ಬರುತ್ತೆ. ಸೊ ಆರ್ಗನೈಸೇಷನ್ ಅನ್ನೋದು ಕೂಡ ಒಂದು ಸ್ಕಿಲ್. ಆಮೇಲೆ ಎಸ್ ಅಂದರೆ ಸ್ಟಾಫಿಂಗ್. ಅಲ್ಲಿ ಜಸ್ಟ್ ಬ್ರೀಫ್ ಆಗಿ ಬರ್ಕೊಳ್ಳಿ. ಎಸ್ ಮೀನ್ಸ್ ಸ್ಟಾಫಿಂಗ್ ಅಂದರೆ ಸಿಬ್ಬಂದಿಯ ನೇಮಕಾತಿ. ಸ್ಟಾಫ್ ಅಂದರೆ ಎಂಪ್ಲಾಯೀಸ್, ನೌಕರರು, ಸಿಬ್ಬಂದಿ ಅಂತ ಅರ್ಥ. ಸೊ ಈ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳುವುದು ಕೂಡ ಅದು ಕೂಡ ಒಂದು ಸ್ಕಿಲ್. ದಟ್ ಇಸ್ ಆಲ್ಸೋ ಎ ಸ್ಕಿಲ್. ಹೌ ಟು ಸೆಲೆಕ್ಟ್ ದ ರೈಟ್ ಪರ್ಸನ್ ಫಾರ್ ದ ರೈಟ್ ಪೋಸ್ಟ್ ಅಟ್ ದ ರೈಟ್ ಟೈಮ್. ಅಲ್ಲಿ 3 ಶಬ್ದ ನೆನ್ಪಿಟ್ಕೊಳ್ಳಿ. ರೈಟ್ ಪರ್ಸನ್ ಫಾರ್ ದ ರೈಟ್ ಪೋಸ್ಟ್ ಅಟ್ ದ ರೈಟ್ ಟೈಮ್. 3 ಸರಿ ನಾನು ಆ ಶಬ್ದ ರಿಪೀಟ್ ಮಾಡಿದೆ. ಒಳ್ಳೆಯ ವ್ಯಕ್ತಿಯನ್ನು ಒಳ್ಳೆಯ ಹುದ್ದೆಗೆ ಸರಿಯಾದ ಸಮಯಕ್ಕೆ ನೇಮಕ ಮಾಡಬೇಕು, ಅದು ಸ್ಟಾಫಿಂಗ್. ಇನ್ ಇಂಗ್ಲಿಷ್, ಸ್ಟಾಫಿಂಗ್ ಮೀನ್ಸ್ ಸೆಲೆಕ್ಟಿಂಗ್ ದ ರೈಟ್ ಪರ್ಸನ್ ಫಾರ್ ದ ರೈಟ್ ಪೋಸ್ಟ್ ಅಟ್ ದ ರೈಟ್ ಟೈಮ್. 3 ಸರಿ ರೈಟ್ ಅನ್ನೋದು ಅಂಡರ್ಲೈನ್ ಮಾಡ್ಕೊಳ್ಳಿ. ಒಳ್ಳೆಯ ವ್ಯಕ್ತಿಯನ್ನ ಸರಿಯಾದ ಹುದ್ದೆಗೆ ಸರಿಯಾದ ಸಮಯಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳುವುದನ್ನೇ ಸೆಲೆಕ್ಷನ್, ಸ್ಟಾಫಿಂಗ್ ಅಂತ ಕರೀತಾರೆ. ಅದು ಕೂಡ ಒಂದು ಸ್ಕಿಲ್, ಅದು ಕೂಡ ಒಂದು ಕೌಶಲ್ಯ. ಯಾರಿಗೆ ಯಾವ ಹುದ್ದೆಯನ್ನ ಯಾವ ಟೈಮಿಗೆ ಕೊಟ್ಟರೆ ಅವ್ರು ಆ ಕೆಲಸ ಚೆನ್ನಾಗಿ ಮಾಡ್ತಾರೆ. ಬಿಕಾಸ್ ಎವ್ರಿಬಡಿ ಈಸ್ ನಾಟ್ ಎಕ್ಸ್ಪರ್ಟ್ ಇನ್ ಆಲ್ ದ ವರ್ಕ್. ಅದು ನಿಮಗೂ ಗೊತ್ತು. ಎಲ್ಲರೂ ಎಲ್ಲ ಕೆಲಸವನ್ನ ಚೆನ್ನಾಗಿ ಮಾಡಲ್ಲ. ಕೆಲವರು ರೈಟಿಂಗ್ನಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಕೆಲವರು ಮಾತನಾಡುವುದರಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಕೆಲವರು ಹಣಕಾಸು ವಿಚಾರಗಳಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಇನ್ನು ಕೆಲವರು ಸಂಘಟನೆ ಮಾಡೋದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಇನ್ನು ಕೆಲವರು ಎಲೆಮರಿಯ ಕಾಯಿಯಂತೆ ಕೆಲಸ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅವರವರ ಟ್ಯಾಲೆಂಟನ್ನು ನೋಡಿ ನೀವು ಆಯಾ ಜವಾಬ್ದಾರಿಗಳನ್ನು ಅವ್ರಿಗೆ ಕೊಡಬೇಕು. ಆಲ್ ಆರ್ ನಾಟ್ ಎಕ್ಸ್ಪರ್ಟ್ಸ್ ಇನ್ ಆಲ್ ದ ವರ್ಕ್. ಈಚ್ ಪರ್ಸನ್ ಈಸ್ ಗುಡ್ ಇನ್ ಸಮ್ ವರ್ಕ್. ಕೆಲವರಿಗೆ ಆ ಒಂದು ವಿಷಯದಲ್ಲಿ ಆ ಒಂದು ಮಾಸ್ಟರಿ ಪರಿಣಿತಿ ಇರುತ್ತೆ, ಅವರಿಗೆ ಆ ಕೆಲಸವನ್ನೇ ಕೊಡಬೇಕು. ಆ್ಯಂಡ್ ಸಮ್ ಪರ್ಸನ್ಸ್ ಆರ್ ಗುಡ್ ಇನ್ ಔಟ್ಡೋರ್ ಆ್ಯಕ್ಟಿವಿಟಿ, ಸಮ್ ಆರ್ ಗುಡ್ ಇನ್ ಇಂಡೋರ್ ಆ್ಯಕ್ಟಿವಿಟಿ. ಕೆಲವರು ಆಫೀಸ್ ಒಳಗಡೆ ಮಾಡೋ ಕೆಲಸ ಚೆನ್ನಾಗಿ ಮಾಡ್ತಿರ್ತಾರೆ. ನೀವು ಅವ್ರಿಗೆ 10 ರಿಂದ 8 ಗಂಟೆ ತನಕ ಆಫೀಸಲ್ಲಿ ಕೂರಿಸಿದ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಟ್ ಅವ್ರಿಗೇನು ವೀಕ್ನೆಸ್ ಅಂದರೆ ಹೊರಗೆ ಹೋಗೋಕ್ಕಾಗಲ್ಲ, ಅವ್ರಿಗೆ ಮಾರ್ಕೆಟಿಂಗು ಹೊರಗಡೆ ಹೋಗಿ ಮಾಡಲಿಕ್ಕೆ ಆಗಲ್ಲ. ಇನ್ನು ಕೆಲವರು ಹೆಂಗಿರ್ತಾರೆ ಅಂದರೆ ದೇ ಆರ್ ಗುಡ್ ಇನ್ ಔಟ್ಡೋರ್ ಆ್ಯಕ್ಟಿವಿಟಿ, ನಾಟ್ ಗುಡ್ ಇನ್ ಇಂಡೋರ್ ಆ್ಯಕ್ಟಿವಿಟಿ. ಅವ್ರು ನೀವು ಆಫೀಸ್ ಒಳಗಡೆ ತಂದು ಕೂರಿಸಿದ್ರೆ ಅವನ ಆಫೀಸ್ ಕೆಲಸ ಸರಿಯಾಗಿ ಮಾಡಲ್ಲ. 5 ನಿಮಿಷಕ್ಕೆ ಎದ್ದೆದ್ದು ಹೊರಗಡೆ ಹೋಗ್ತಿರ್ತಾನೆ. ನೀವು ಆಫೀಸರ್ ಆದಾಗ ಇದನ್ನು ಡಿಸೈಡ್ ಮಾಡಬೇಕು, ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡಬೇಕು, ಆಫೀಸ್ ಒಳಗಡೆ ಕೆಲಸ ಯಾರು ಮಾಡಬೇಕು, ಹೊರಗಡೆ ಮಾರ್ಕೆಟಿಂಗ್ ತರೋದಕ್ಕೆ ಪ್ರಚಾರ ಮಾಡೋದು, ಮಾರುಕಟ್ಟೆಯನ್ನು ಮಾಡೋದು, ಪಬ್ಲಿಸಿಟಿ ಕೊಡೋದು, ಅದು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ನೀವು ಆ ಕೆಲಸ ಕೊಡಬೇಕು. ಎಷ್ಟೋ ಸರಿ ನೀವೇ ನೋಡಿರ್ತೀರಿ, ಮಾರ್ಕೆಟಿಂಗ್ ಮಾಡೋ ಇಂಟ್ರೆಸ್ಟ್ ಇರೋರನ್ನ ಆಫೀಸಲ್ಲಿ ಕೂಡಿಸಿರ್ತಾರೆ. ನಮ್ಮಲ್ಲಿ ಉಲ್ಟಾ ಪಲ್ಟಾ. ಅವ್ನು ಹೊರಗೆ ಹೋಗ್ಬೇಕಂತ ಇಷ್ಟ ಇರುತ್ತೆ, ಅವನಿಗೆ ಲೆಕ್ಕ ಬರೆಯೋ ಕೆಲಸ ಕೊಟ್ಟಿರ್ತಾರೆ, ಅಕೌಂಟೆಂಟು ಅಲ್ಲ ಕ್ಲರ್ಕ್ ಅಂತ. ಅವನು ಸರಿ ಕೂತ್ಕೊಂಡು ಬರೆಯೋದೇ ಇಲ್ಲ, 10 ನಿಮಿಷಕ್ಕೊಮ್ಮೆ ಎದ್ದೆದ್ದು ಹೊರಗೆ ಹೋಗ್ತಿರ್ತಾನೆ. ಅವನಿಗೆ ಹೊರಗೆ ಹೋಗ್ಬೇಕನ್ನುವ ಆಸಕ್ತಿ ಇರುತ್ತೆ. ಇನ್ನೂ ಕೆಲವರು ಒಳಗೆ ಕೆಲಸ ಮಾಡಬೇಕು ಅಂತ ಇರುತ್ತೆ, ಅವ್ರಿಗೆ ಮಾರ್ಕೆಟಿಂಗ್. ಅವನು ಹೊರಗೆ ಹೋದವನು ಕೆಲಸ ಸರಿಗೆ ಮಾಡಲ್ಲ, ಅವನಿಗೆ ಅದರಲ್ಲಿ ಆಸಕ್ತಿ ಇರಲ್ಲ. ಅದನ್ನು ನೀವು ಡಿಸೈಡ್ ಮಾಡಬೇಕು, ಯಾರಿಗೆ ಯಾವ ಕೆಲಸವನ್ನು ಯಾವ ಸಮಯದಲ್ಲಿ, ಅಟ್ ವಾಟ್ ಟೈಮ್ ವಾಟ್ ವರ್ಕ್ ಶುಡ್ ಬಿ ಗಿವನ್ ಟು ವಿಚ್ ಪರ್ಸನ್ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಅದನ್ನು ಸ್ಟಾಫಿಂಗ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಬರೋದು
ಡಿ ಅಂದರೆ ಡೈರೆಕ್ಷನ್, ನೋಟ್ ಮಾಡಿ. ದಟ್ ಇಸ್ ಅನದರ್ ಸ್ಕಿಲ್. ನಿರ್ದೇಶನ ಮಾಡುವುದು ಅಂತ ಹೇಳ್ತಾರೆ. ಡೈರೆಕ್ಷನ್ ಅಂದರೆ ನಿರ್ದೇಶನ ಮಾಡುವುದು. ಏನು ಸರ್ ನಿರ್ದೇಶನ ಮಾಡುವುದು ಅಂದರೆ? ವಾಟ್ ಇಸ್ ದ ಅದರ್ ವರ್ಡ್ ಫಾರ್ ಡೈರೆಕ್ಷನ್? ಅದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಏನು? ಟು ಗೈಡ್, ಗೈಡೆನ್ಸ್ ಅಂತ ಅರ್ಥ. ನಿರ್ದೇಶನ ಅಂದರೂ ಒಂದೇ, ಮಾರ್ಗದರ್ಶನ ಅಂದರೂ ಒಂದೇ. ಕೆಲಸ ಮಾಡುವವರಿಗೆ ನೀವು ಗೈಡೆನ್ಸ್ ಮಾಡಬೇಕು, ಅವರಿಗೆ ದಾರಿ ದೀಪವಾಗಬೇಕು. ಈ ಕೆಲಸವನ್ನು ಹಿಂಗೆ ಮಾಡ್ರಿ ಅಂತ ಯಾರಾದರೂ ಹೇಳಬೇಕು. ನಿಮಗೆಲ್ಲ ಗೊತ್ತಿದೆ, ಕೆಲವು ಚಿತ್ರಗಳು ಭಾಳ ಸೂಪರ್ ಹಿಟ್ ಆಗ್ತವೆ. ಕಾರಣ ಏನು? ಡೈರೆಕ್ಷನ್. ಆ ಸಿನಿಮಾದ ನಿರ್ದೇಶಕರ ಪಾತ್ರ ಭಾಳ ಇಂಪಾರ್ಟೆಂಟ್. ಒಂದು ಸಿನಿಮಾ ಕ್ಲಿಕ್ ಆಗುವುದು ಡೈರೆಕ್ಟರಿಂದ, ಪ್ರೊಡ್ಯೂಸರಿಂದ ಅಲ್ಲ. ಪ್ರೊಡ್ಯೂಸರ್ ಏನು ಮಾಡ್ತಾನೆ? ಬರೀ ದುಡ್ಡು ಹಾಕ್ತಾನೆ ಅವನು. ಹಿ ಪುಟ್ಸ್ ಮನಿ ಅಷ್ಟೇ. 1 ಕೋಟಿ 2 ಕೋಟಿ 10 ಕೋಟಿ ಬಂಡವಾಳ ಹಾಕ್ತಾನೆ. ಬಟ್ ಡೈರೆಕ್ಟರ್ ಕರೆಕ್ಟಾಗಿರ್ಬೇಕು. ನೀವೆಲ್ಲ ಹಿಂದೆ ಹಳೆ ಸಿನಿಮಾಗಳು ನೋಡಿದ್ರಿ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಚಿತ್ರಗಳು ಸೂಪರ್ ಹಿಟ್ ಆಗಿವೆ. ನಿಮ್ಮ ನಾಗರಹಾವು ಚಿತ್ರ, ಈಗ ಮೊನ್ನೆ ಬಂದಿದ್ದ ನಾಗರಾವ್ ಅಲ್ಲ, ಒರಿಜಿನಲ್ ನಾಗರಾವ್ ನಾ ಹೇಳ್ತಿರೋದು. ಈಗ ಮೊನ್ನೆ ಬಂದಿರೋದಲ್ಲ, ಲೇಟೆಸ್ಟ್ ಯಾವುದೋ ಹೊಸದಾಗಿ ಮಾಡಿದ ಅದಲ್ಲ. ಒರಿಜಿನಲ್ ನಾಗರಹಾವು ಚಿತ್ರ ಏನು ಚಿತ್ರದುರ್ಗದಲ್ಲಿ ಶೂಟಿಂಗ್ ಆಗಿದೆ, ಆ ಚಿತ್ರವನ್ನು ಇವತ್ತು ನೀವು ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ವಾಸ್ ಡೈರೆಕ್ಟೆಡ್ ಬೈ ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಅಂದರೆ ಅದು ಸೂಪರ್ ಹಿಟ್ ಆಗಲೇಬೇಕು. ಯಾಕೆ? ಆ ಡೈರೆಕ್ಷನ್ ಕೊಡೋರಿಗೆ ಆ ಟ್ಯಾಲೆಂಟ್ ಇರಬೇಕು. ಈ ಕೆಲಸವನ್ನು ನಾನು ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ಈ ಕೆಲಸ ಸಕ್ಸಸ್ಫುಲ್ ಆಗುತ್ತೆ, ಎಫೆಕ್ಟಿವ್ ಆಗುತ್ತೆ, ಜನ ಇದನ್ನು ಇಷ್ಟಪಡ್ತಾರೆ, ಮೆಚ್ಕೊಳ್ತಾರೆ ಅಂತ ಗೊತ್ತಾಗಬೇಕು. ಒಂದು ಹಳ್ಳಿಗಾಡಿಂದ ಬಂದಂಥ ಚಿತ್ರವನ್ನು ಮಾಡಿ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಅದನ್ನು ನಿಮ್ಮ ಕಾಂತಾರ ಚಿತ್ರ ಮಾಡ್ತೀವಿ. ಕಾಂತಾರ ಚಿತ್ರಕ್ಕೆ ಅವ್ರು ಏನೂ ಖರ್ಚು ಮಾಡ್ಕೊಂಡಿಲ್ಲ. ಅದೇ ಹಳ್ಳಿಯಲ್ಲಿ ಒಂದು ಕಾಡಿನಲ್ಲಿ ಇಡೀ ಚಿತ್ರ ಶೂಟಿಂಗ್ ಮಾಡಿ ಮುಗಿಸಿದ್ದಾರೆ. ಸೂಪರ್ ಹಿಟ್ ಆಯಿತು. ಅದರಲ್ಲಿ ಬಂದಂಥ ನಿಮ್ಮ ರಿಷಬ್ ಶೆಟ್ಟಿ ಅವರೀಗ ಇಂಟರ್ನ್ಯಾಷನಲ್ ಫಿಗರ್ ಆದರು. ಅವನು ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ ಮುಂಚೆ ಏನು ಮಾಡ್ತಿದ್ದ, ಮನೆ ಮನೆಗೆ ನೀರು ಕ್ಯಾನ್ ಹಂಚಿದ್ರು. ಅವರೆಲ್ಲ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದು ಬರೋಕ್ಕೆ ಮುಂಚೆ ರಿಷಬ್ ಶೆಟ್ಟಿ ವಾಸ್ ಗಿವಿಂಗ್ ವಾಟರ್ ಕ್ಯಾನ್ಸ್. ಊರಲ್ಲಿ ನೀರಿನ ಟ್ಯಾಂಕನ್ನು ತೊಗೊಂಡು ಕೊಡೋ ಕೆಲಸ ಮಾಡ್ತಿದ್ರು ಅವ್ರು ಹಳ್ಳ್ಯಾಗ. ಆ ಮುಖ್ಯ ಪಾತ್ರವನ್ನು ವಹಿಸಿ ಟುಡೇ ರಿಷಬ್ ಶೆಟ್ಟಿ ಈಸ್ ಎ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ. ಈಗ 100 ಕೋಟಿ ರೂಪಾಯಿ ಆಸ್ತಿಯ ಒಡೆಯ, ಫ್ಲೈಟಲ್ಲಿ ಓಡಾಡ್ತಾರೆ. ಕಾರಣ ಏನು? ಅದನ್ನು ಡೈರೆಕ್ಷನ್ ಮಾಡಿದಂಥ ವ್ಯಕ್ತಿ. ಆ ಕಾಂತಾರ ಅನ್ನುವ ಚಿತ್ರ ಡೈರೆಕ್ಷನ್ ಮಾಡಿದ್ದೇ ದೊಡ್ಡ ಸೂಪರ್ ಹಿಟ್. ಯಾರೂ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಥೀಮ್ ಇಟ್ಕೊಂಡು ಇಂಥ ಸಿನಿಮಾ ಮಾಡ್ತದೆ ಅಂತ ಒಂದು ಐಡಿಯಾ ಕೂಡ ಇರಲಿಲ್ಲ, ಒಂದು ಸಣ್ಣ ಪರಿಕಲ್ಪನೆ ಇರಲಿಲ್ಲ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಡೈರೆಕ್ಟರ್ ಮುಖ್ಯ. ನಿರ್ದೇಶಕರು ಅಂದರೆ ಮಾರ್ಗದರ್ಶಕರು. ಅವರ ಡೈರೆಕ್ಷನ್ನಲ್ಲಿ ನೀವು ಅದ್ಭುತವಾದ ಕೆಲಸವನ್ನು ಮಾಡ್ತೀರಿ. ಇತಿಹಾಸದಿಂದ ಎಕ್ಸಾಂಪಲ್ ಕೊಡ್ತೇನೆ. ವಿವೇಕಾನಂದರಂಥ ವ್ಯಕ್ತಿಯನ್ನು ನಮಗೆ ಕೊಟ್ಟಿದ್ಯಾರು? ಪರಮಹಂಸರು. ಅವರ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಂಥ ಒಬ್ಬ ಅದ್ಭುತ ವ್ಯಕ್ತಿಯನ್ನು ನಮ್ಮ ದೇಶಕ್ಕೆ, ಜಗತ್ತಿಗೆ ಕೊಟ್ಟರು. ಬಿಕಾಸ್ ಅವರಿಗೆ ಗೈಡೆನ್ಸ್ ಕೊಟ್ಟಿದ್ಯಾರು? ಪರಮಹಂಸರು. ಅವರ ಮಾರ್ಗದರ್ಶನದಲ್ಲಿ ಅವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಆ ನರೇಂದ್ರನಾಥ ದತ್ತ ಇದ್ದವರೇನಾದರೂ ಸ್ವಾಮಿ ವಿವೇಕಾನಂದರಾಗಿ ವಿಶ್ವ ಮೆಚ್ಚುವಂಥ ಅದ್ಭುತ ವ್ಯಕ್ತಿ ಅದು. ಇವತ್ತು ಅವರ ಹುಟ್ಟುಹಬ್ಬವನ್ನೇ ನೀವೇನಂತ ಆಚರಿಸ್ತೀರಿ? ನ್ಯಾಷನಲ್ ಯೂತ್ ಡೇ, ರಾಷ್ಟ್ರೀಯ ಯುವ ದಿನಾಚರಣೆ. ಆ ಮಟ್ಟಕ್ಕೆ ಅವರನ್ನು ತಂದಿದ್ದು ರಾಮಕೃಷ್ಣ ಪರಮಹಂಸರು. ಅಂದರೆ ಒಬ್ಬ ವ್ಯಕ್ತಿಯನ್ನು ರೂಪಿಸುವಲ್ಲಿ ಡೈರೆಕ್ಟರ್ ಪಾತ್ರ ಭಾಳ ಮುಖ್ಯ. ಅದು ಗುರು ಇರ್ಬೋದು, ಇನ್ನೊಂದು ರೂಪದಲ್ಲಿ ಇರ್ಬೋದು. ನಿಮಗೆ ಮಾರ್ಗದರ್ಶನ ಮಾಡುವುದು ಭಾಳ ಇಂಪಾರ್ಟೆಂಟ್. ಈಗ ನೀವೆಲ್ಲ ಒಂಥರ ರಾ ಮಟೀರಿಯಲ್ ಥರ ಇರ್ತೀರಿ. ಯು ಆರ್ ಲೈಕ್ ರಾ ಮಟೀರಿಯಲ್ಸ್. ನಿಮಗೆ ಒಂದು ಪ್ರಾಪರ್ ಡೈರೆಕ್ಷನನ್ನು ಕೊಟ್ಟು ಒಂದು IAS ಅಂತ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿಸುವ ಜವಾಬ್ದಾರಿ ಯಾರ ಮೇಲಿರುತ್ತೆ? ನಮ್ಮ ಮೇಲಿರುತ್ತೆ. ಇಟ್ಸ್ ಅ ಡ್ಯೂಟಿ ಆಫ್ ಎ ಟೀಚರ್. ಟೀಚರ್ ಈಸ್ ಕಾಲ್ಡ್ ಎಸ್ ಎ ಡೈರೆಕ್ಟರ್. ಒಬ್ಬ ಶಿಕ್ಷಕನ ಪಾತ್ರ ಏನು ಅಂದರೆ ನಿಮಗೆ ಮಾರ್ಗದರ್ಶನ ಮಾಡಬೇಕು. ಈ ದಾರಿಯಲ್ಲಿ ಹೋಗ್ರಿ, ಹೀಗೆ ಮಾಡ್ರಿ, ಹೀಗೆ ಮಾಡಿದರೆ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳುವುದು ನಮ್ಮ ಜವಾಬ್ದಾರಿ. ನಾನು ಸರಿಯಾಗಿ ನಿಮಗೆ ಡೈರೆಕ್ಷನ್ ಕೊಡಲಿಲ್ಲ ಅಂದರೆ ನೀವು ಗುರಿ ಮುಟ್ಲಿಕ್ಕೆ ಯು ಕಾಂಟ್ ರೀಚ್ ದ ಗೋಲ್ ಇಫ್ ದ ಡೈರೆಕ್ಷನ್ ಈಸ್ ರಾಂಗ್. ನಿರ್ದೇಶನವೇ ತಪ್ಪಾಗ್ಬಿಟ್ರೆ ನೀವು ಗುರಿ ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಆಡಳಿತದಲ್ಲೂ ಅಷ್ಟೇ. ಆಡಳಿತದಲ್ಲಿ ಇರುವವರು, ಉನ್ನತ ಹುದ್ದೆಗಳಲ್ಲಿ ಇರುವವರು ಸರಿಯಾದ ಡೈರೆಕ್ಷನ್, ಮಾರ್ಗದರ್ಶನವನ್ನು ಕೊಟ್ಟರೆ ನಿಮ್ಮ ಆಡಳಿತ ಯಶಸ್ವಿಯಾಗುತ್ತೆ. ಆ ಜನ ನಿಮ್ಮ ಆಡಳಿತವನ್ನು ಇಷ್ಟಪಡ್ತಾರೆ. ಬಟ್ ಇಫ್ ಯುವರ್ ಡೈರೆಕ್ಷನ್ ಈಸ್ ರಾಂಗ್, ಡಿಫೆಕ್ಟಿವ್,
then your administration becomes a failure. ಅದು ಡಿ ಅಂದರೆ. ಇನ್ನು ಲಾಸ್ಟ್ 3 ವರ್ಡ್ಸ್ ಸಿ ಒ ಅಂದ್ರೆ ಏನು? ಕೋಆರ್ಡಿನೇಷನ್ ಅಂತ ಬರ್ಕೊಳ್ಳಿ. ಸಿ ಒ ಅಲ್ಲಿ 2 ಪದ ಇದೆ. ಕೋಆರ್ಡಿನೇಷನ್ ಅಂದರೆ ಸಂಯೋಜನೆ ಅಥವಾ ಸಾಮರಸ್ಯ. ಕೋಆರ್ಡಿನೇಷನ್ ಅಂದರೆ ಸಂಯೋಜನೆ ಅಥವಾ ಸಾಮರಸ್ಯ. ಕನ್ನಡದಲ್ಲಿ 2 ಶಬ್ದ. ಸಂಯೋಜನೆ ಅಂದರೂ ಒಂದೇ, ಸಾಮರಸ್ಯ ಅಂದರೂ ಒಂದೇ. ಇನ್ ಇಂಗ್ಲಿಷ್ ಕೋಆರ್ಡಿನೇಷನ್ ಮೀನ್ಸ್ ವರ್ಕಿಂಗ್ ಟುಗೆದರ್. ಇನ್ ಇಂಗ್ಲಿಷ್ ವರ್ಕಿಂಗ್ ಟುಗೆದರ್. ನೀವು ಕೆಲಸವನ್ನು ಒಗ್ಗಟ್ಟಾಗಿ ಮಾಡಬೇಕು, ಬಿಡಿಬಿಡಿಯಾಗಿ ಮಾಡಬಾರ್ದು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಸ್ಟ್ಯಾಂಡರ್ಡ್ ವರ್ಡ್ ಇದೆ. ಕೋಆರ್ಡಿನೇಷನ್ ಮೀನ್ಸ್ ಇಟ್ ಈಸ್ ಎ ಟೀಮ್ ವರ್ಕ್. ನೀವೊಂದು ತಂಡವಾಗಿ ಕೆಲಸ ಮಾಡಬೇಕು. ಟೀಮ್ ವರ್ಕ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಕೋಆರ್ಡಿನೇಷನ್ ಮೀನ್ಸ್ ಟೀಮ್ ವರ್ಕ್. ಯು ಮಸ್ಟ್ ವರ್ಕ್ ಲೈಕ್ ಎ ಟೀಮ್. ನೀವು ಇಂಡಿವಿಜುವಲ್ ಆಗಿ ಸಪರೇಟ್ ಆಗಿ ಪ್ರತ್ಯೇಕವಾಗಿ ಕೆಲಸ ಮಾಡಿದರೆ ಆಡಳಿತದ ಕೆಲಸವನ್ನು ಮಾಡಲಿಕ್ಕೆ ಆಗಲ್ಲ. ಈಗ ಕರ್ನಾಟಕ ಸರ್ಕಾರ ಅಂತ ತೆಗೆದುಕೊಂಡ್ರೆ ಅದೇ ಒಂದು ಟೀಮ್. ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಎ ಟೀಮ್. ಅದಕ್ಕೆ ಕ್ಯಾಪ್ಟನ್ ಯಾರು? ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರೇ ಅದಕ್ಕೆ ಕ್ಯಾಪ್ಟನ್. ವೈಸ್ ಕ್ಯಾಪ್ಟನ್ ಯಾರು? ಡಿ ಕೆ ಶಿವಕುಮಾರ್ ಅವರು, ಡೆಪ್ಯೂಟಿ CM ಅವರು ವೈಸ್ ಕ್ಯಾಪ್ಟನ್. ಹೌದಾ? ಇನ್ನು ಉಳಿದ ಆಟದ ಸದಸ್ಯರುಗಳು, ಟೀಮ್ ಮೆಂಬರ್ಗಳು ಯಾರು? ಅವರ ಕ್ಯಾಬಿನೆಟ್ನಲ್ಲಿರುವ ಮಂತ್ರಿಗಳು, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಿದ್ದಾರೆ, ದೇ ಆರ್ ಆಲ್ ಮೆಂಬರ್ಸ್ ಆಫ್ ದಿ ಟೀಮ್. ಈ ಟೀಮ್ ವರ್ಕ್ ಕರೆಕ್ಟ್ ಆದರೆ ನಿಮ್ಮ ಆಡಳಿತ ಸುಸೂತ್ರವಾಗಿ ಸುಗಮವಾಗಿ ನಡೆಯುತ್ತೆ. ಆ ಟೀಮ್ನಲ್ಲೇ ಜಗಳ ಬಂದ್ಬಿಟ್ರೆ, ಟೀಮ್ನಲ್ಲೇ ಜಗಳಾಟ ಕಚ್ಚಾಟ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಇವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ವಿರುದ್ಧ ಅವ್ರ ಕೆಲಸ ಮಾಡೋದು, ಅವ್ರ ಹಿಂದೆ ಇವ್ರ ಕೆಲಸ ಮಾಡೋದು. ಮಲ್ಲಪ್ಪ ಶೆಟ್ರ ಕೆಲಸ ಅಂತೀವಿ ನಾವು ಅದಕ್ಕೆ. ಈ ಮಲ್ಲಪ್ಪ ಶೆಟ್ರ ಕೆಲಸ ಮಾಡೋದು, ಬೆನ್ನ ಹಿಂದೆ ಚೂರಿ ಹಾಕೋದು, ಹಿಂಗಾದರೆ ನಿಮ್ಮ ಸರ್ಕಾರ ಬಿದ್ದು ಹೋಗುತ್ತೆ. ಯು ಮಸ್ಟ್ ವರ್ಕ್ ಲೈಕ್ ಎ ಟೀಮ್. ಒಂದು ತಂಡವಾಗಿ ಕೆಲಸ ಮಾಡಬೇಕು. ಅದನ್ನು ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ ನಾವೇನು ಹೇಳ್ತೀವಿ? ಟೀಮ್ ಮೀನ್ಸ್ ಆಲ್ವೇಸ್ ಟಾಕ್ ಅಬೌಟ್ ವಿ, ಡೋಂಟ್ ಸೇ ಐ. ಇದನ್ನು ಹೇಳ್ಬೇಡಿ. ನೀವು ಐ ಅಂತ ಹೇಳಿದರೆ ನೀವು ಮುಂದೆ ಒಳ್ಳೆಯ ಆಡಳಿತಗಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಐ ಅಂದರೆ ಅಲ್ಲಿ ನಾನು ಒಬ್ಬನೇ ಅಂತ ಅರ್ಥ ಆಗುತ್ತೆ. ನಾನು ಮಾಡಿದೆ ಅಂತ ಹೇಳಿದರೆ ನಿಮ್ಮ ಜೊತೆಗೆ ಯಾರೂ ಬರೋಲ್ಲ. ಬೇಗ ಟ್ರೈ ಮಾಡಿ ನೋಡ್ರಿ, ನಾಳೆಯಿಂದ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಮಾಡಿದೆ ಅಂತ ಹೇಳಿದರೆ ನಿಮ್ಮ ಜೊತೆಗೆ ಯಾರೂ ಬರೋಲ್ಲ. ನೀವೇನು ಹೇಳಬೇಕು? ನಾವು ಮಾಡಿದೆವು, ವಿ ಡಿಡ್ ಇಟ್. ನಾವು ಅಂತ ಹೇಳೋದನ್ನು ನೀವು ರೂಢಿ ಮಾಡ್ಕೋಬೇಕು. ಅಧಿಕಾರಿಗಳಾಗಬೇಕು ಅಂದರೆ ಫಸ್ಟ್ ಕ್ವಾಲಿಟಿ, ನೆವರ್ ಸೇ ಐ, ಯು ಶುಡ್ ಆಲ್ವೇಸ್ ಸೇ ವಿ ಡಿಡ್ ಇಟ್. ನಾವು ಮಾಡಿದ್ವಿ ಒಂದು ಕೆಲಸ. ಈಗ ನಾಳೆ ನೋಡಿ ಸಾಹಿತ್ಯ ಸಮ್ಮೇಳನ ಸ್ಟಾರ್ಟ್ ಆಗಿದೆ ಮಂಡ್ಯದಲ್ಲಿ. ಅದು ಯಶಸ್ವಿಯಾಗಿ ಮುಗಿದ ಮೇಲೆ ಆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಏನು ಹೇಳ್ಬಾರ್ದು? ನಿಮ್ಮ ಮಹೇಶ್ ಜೋಶಿ ಅವರು ಏನು ಹೇಳ್ಬಾರ್ದು? ನಾನು ಮಾಡಿದೆ ಸಮ್ಮೇಳನ ಅಂದ್ರೆ ದೊಡ್ಡ ಜಗಳ ಆಗುತ್ತೆ. ಯಾಕೆ ಉಳಿದವರೆಲ್ಲ ಆಕ್ಷೇಪ, ಯಾಕ್ರೆ ನಾವು ಕೆಲಸ ಮಾಡಿಲ್ವಾ? ಅದನ್ನು ಎಂದೂ ಹೇಳ್ಬಾರ್ದು. ನೀವೇನು ಹೇಳಬೇಕು? ನಾವು ಅದನ್ನು ಯಶಸ್ವಿಯಾಗಿ ಮಾಡಿದ್ವಿ. 87ನೇ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲ ಕನ್ನಡಿಗರು ಸೇರಿ, ಕಸಾಪದ ಎಲ್ಲ ಪದಾಧಿಕಾರಿಗಳು ಸೇರಿ, ಮಂಡ್ಯದ ಜಿಲ್ಲೆಯ ಜನ ಸೇರಿ, ಎಲ್ಲರೂ ಸೇರಿ ಅದನ್ನು ಯಶಸ್ವಿ ಮಾಡಿದ್ವಿ ಅಂತ ಹೇಳಿದರೆ ಅದಕ್ಕೊಂದು ಬೆಲೆ ಇರುತ್ತೆ. ನಾನು ಮಾಡಿದೆ ಅಂತ ನೀವು ಒಬ್ಬರೇ ಕ್ರೆಡಿಟ್ ತೊಗೊಳಕ್ಕೆ ಹೋದರೆ ಜನ ಅದನ್ನು ಒಪ್ಪಲ್ಲ. ಅದನ್ನು ನೀವು ಮುಂದೆ ಅಧಿಕಾರಿ ಆದಮೇಲೆ ಅದನ್ನ ಕಲಿಬೇಕು. ನೀವು ನಾಳೆ ಮೀಟಿಂಗ್ ಎಲ್ಲ ಮಾಡಬೇಕಾಗತ್ತೆ. DC ಆಗಿ ಮೀಟಿಂಗ್ನಲ್ಲಿ ಯಾವ ಪದ ಜಾಸ್ತಿ ಬಳಸಬೇಕು ಅದೇನು ಇಟ್ಕೊಂಡಿರಿ ಡೈರಿಯಲ್ಲಿ. ವಿ ಅಂತ ಹೇಳಬೇಕು. ವಿ ಮಸ್ಟ್ ಡೆವಲಪ್ ದಿಸ್ ಡಿಸ್ಟ್ರಿಕ್ಟ್. ನಾವು ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿದರೆ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾರೆ. ನಾನು ಅಂತಂದರೆ ಮಾಡ್ಕೊಂಡು ನಿಮ್ಮಷ್ಟಕ್ಕೆ ನೀವು ಅಂತ. ನೀವು ಯಾರು ಸಾಹೇಬ್ರಿಗೆ ಸ್ವಲ್ಪ ಇವೋ ಜಾಸ್ತಿ ಇದೆ ಮಾಡ್ಕೊಳ್ಳಿ ಸರ್, ನಾವೇನು ಮಾಡಲ್ಲ. ಅವ್ರು ಕೋಆಪ್ರೇಟ್ ಮಾಡಲ್ಲ. ನೆವರ್ ಸೇ ಐ, ಆಲ್ವೇಸ್ ಸೇ ವಿ. ಇನ್ನು ನಾವು ಇಂಗ್ಲೀಷಲ್ಲಿ ಕೋಆರ್ಡಿನೇಷನ್ ಅಂತೀವಿ. ಅಂದರೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ನಡುವೆ ಹೊಂದಾಣಿಕೆ ಇರಬೇಕು. ಆ ವರ್ಡ್ ನೋಟ್ ಮಾಡ್ಕೊಳ್ಳಿ. ಕೋಆರ್ಡಿನೇಷನ್ ಅಮಂಗ್ ದಿ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆಫ್ ದಿ ಗವರ್ಮೆಂಟ್. ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ನಡುವೆ ಏನಿರಬೇಕು? ಹೊಂದಾಣಿಕೆ ಇರಬೇಕು. ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ನಡುವೆ ಹೊಂದಾಣಿಕೆ ಇರಬೇಕು. There should be perfect understanding, cooperation among the different departments of the government. ಸರ್ಕಾರದ ವಿವಿಧ ಇಲಾಖೆಗಳ ನಡುವೆ, ಸಿಬ್ಬಂದಿಯ ನಡುವೆ ಏನಿರಬೇಕು? ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆ ಇರಬೇಕು. ಅದನ್ನು ಹಳ್ಳಿಯ ಜನ ಎಷ್ಟು ಚೆನ್ನಾಗಿ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ ಅಂದರೆ, ಎತ್ತು ಏರಿಗೆಳಿದರೆ
ಎಮ್ಮೆ ಕೆರೆಗೆ ಎಳಿಬಾರ್ದು ಅಂತ ಹೇಳ್ತಾರೆ. ಎತ್ತು ಏರಿಗೆ ಎಳೆದ್ರೆ ಎಮ್ಮೆ ಕೆರೆಗೆ ಎಳಿತು ಅಂತಾರಲ್ಲ, ಹಂಗಾಗ್ಬಾರ್ದು. ಅಂದರೆ ವಿರುದ್ಧ ದಿಕ್ಕಿನಲ್ಲಿ ನೀವು ಕೆಲಸ ಮಾಡಬಾರ್ದು. ನೀವು ಹೆಂಗೆ ವರ್ಕ್ ಮಾಡಬೇಕು ಅಂದರೆ ಯು ಮಸ್ಟ್ ವರ್ಕ್ ಇನ್ ಎ ಸೆಂಟ್ರಿಪೆಟಲ್ ಮ್ಯಾನರ್. ನೀವು ಫಿಸಿಕ್ಸ್ನಲ್ಲಿ ಸೈನ್ಸ್ ಓದೋರಿಗೆ ಗೊತ್ತಿರುತ್ತೆ, 2 ಫೋರ್ಸ್ ಬರುತ್ತೆ, ಸೆಂಟ್ರಿಪೆಟಲ್, ಸೆಂಟ್ರಿಫ್ಯೂಗಲ್ ಅಂತ. ನೀವು ಕೋಆರ್ಡಿನೇಷನ್ ಅಂದರೆ ಅದರ ಅರ್ಥ ಏನು? ಸೆಂಟ್ರಿಪೆಟಲ್, ಎಲ್ಲರೂ ಕೇಂದ್ರ ಬಿಂದುವಿನ ಕಡೆಗೆ ಬಂದು ಸೇರಬೇಕು. ಅಲ್ಲಿ ಕೇಂದ್ರ ಬಿಂದು ಯಾವುದು? ದ ಆಬ್ಜೆಕ್ಟಿವ್ ಆಫ್ ದ ವರ್ಕ್. ನೀವೇನು ಕೆಲಸ ಮಾಡ್ತಿದ್ದೀರೋ ಆ ಕೆಲಸವೇ ನಿಮ್ಮ ಕೇಂದ್ರ ಬಿಂದು. ಎಲ್ಲರೂ ನಿಮ್ಮ ಕೈ ಜೋಡಿಸಿ ಆ ಕೆಲಸ ಸಕ್ಸಸ್ಫುಲ್ ಮಾಡುವುದಕ್ಕೆ ಕೋಆರ್ಡಿನೇಷನ್ ಅಂತ. ಬಟ್ ನಮ್ಮ ಸರ್ಕಾರಗಳಲ್ಲೇ ಭಾಳಷ್ಟು ಸರಿ ನೀವೇನು ನೋಡ್ತೀರಿ? ಸೆಂಟ್ರಿಪೆಟಲ್ ನೋಡಲ್ಲ. ನಿಮ್ಮಲ್ಲಿ ಏನಿರ್ತವೆ? ಸೆಂಟ್ರಿಫ್ಯೂಗಲ್. ಒಬ್ಬೊಬ್ಬರು ಒಂದೊಂದು ಕಡೆಗೆ ಬೇರೆ ದಿಕ್ಕಿನ ಕಡೆ ಹೋಗ್ತಿರ್ತಾರೆ. ಅವನೊಂದು ಕಡೆ ಹೋಗ್ತಿರ್ತಾರೆ, ಇವರೊಂದು ಕಡೆ ಹೋಗ್ತಾರೆ. ಇವ್ರಿಗೂ ಅವ್ರಿಗೂ ಹೊಂದಾಣಿಕೆ ಇರೋದಿಲ್ಲ. ದೇರ್ ಇಸ್ ಅ ಮೋರ್ ಆಫ್ ಮಿಸ್ಮ್ಯಾಚ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಾನ್ ಕೋಆಪರೇಷನ್. ಒಬ್ರಿಗೊಬ್ರಿಗೆ ಸಹಕಾರ ಇರಲ್ಲ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ಲೈಫ್ನಲ್ಲೂ ಮರೆಯಲ್ಲ. ನೀವೆಲ್ಲ ನೋಡಿರ್ತೀರಿ, ಜೂನ್ ತಿಂಗಳು ಬಂತು ಅಂದರೆ ರಸ್ತೆಗಳೆಲ್ಲ ಗುಂಡಿ ಬೀಳ್ತಾರೆ. ರೀಸನ್ ಏನು ಗೊತ್ತಾ? ಎಲ್ಲ ಇಲಾಖೆಯವರು ಸೇರಿ ಒಂದೇ ಸರಿಗೆ ಕೆಲಸ ಮಾಡಲ್ಲ. ಮೊದಲು ಒಂದು ಇಲಾಖೆಯವರು ಬರ್ತಾರೆ. ಫಸ್ಟ್ ಬರೋರು ಯಾರು? ನಿಮ್ಮ ದೂರಸಂಪರ್ಕ ಇಲಾಖೆ, ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅಂತ. ಅವ ಬಂದು, ಸರ್ ನಾವು ಕೇಬಲ್ ಹಾಕ್ತೀವ್ರಿ ಅಂತ. ಕೇಬಲ್ ಅಂದ್ರೆ ಗೊತ್ತಲ್ಲ, ವೈರ್ ಹಾಕ್ತೀವಿ ಅಂತೇಳಿ ಅವ ರಸ್ತೆ ಗುಂಡಿ ಎಲ್ಲ ಆಗದ್ಬಿಟ್ಟು ನಿಮ್ಗೆ ಅಲ್ಲೊಂದು ಮುಂದೊಂದು ಬೋರ್ಡ್ ಹಾಕ್ತಾನೆ, ಏನು ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಬೋರ್ಡ್ ನೋಡೇ ನಮಗೆ ಬೇಜಾರಾಗಿ ಹೋಗಿದೆ. ವರ್ಕ್ ಅಂಡರ್ ಪ್ರೋಗ್ರೆಸ್ ಅಂತ ಒಂದು ಬೋರ್ಡ್ ಹಾಕಿ ಅವ ಗುಂಡಿ ತೋಡಿಟ್ಬಿಡ್ತಾನೆ. ನಿಮ್ಗೆ ಅಲ್ಲಿ ಯಾರೋ ಮಾರ್ಕ್ ಹಾಕ್ತಾನೆ, ಎಡಕ್ಕೆ ಹೋಗ್ರಿ, ಬಲಕ್ಕೆ ಹೋಗ್ರಿ, ಏನು ಗೊತ್ತಾಗಲ್ಲ ಅಂದರೆ ಮೇಲೆ ಹೋಗ್ರಿ. ಪೂರ್ತಿ ಮೇಲೆ ವೈಕುಂಠವಾಸಿಗಳು, ಕೈಲಾಸವಾಸಿಗಳು ಬೋರ್ಡ್ ಹಾಕಿರ್ತಾನೆ. ಆಮೇಲೆ ಅವ್ನ ಕೆಲಸ ಮುಗಿದ್ಮೇಲೆ ಅವ ಏನು ಮಾಡ್ತಾನೆ? ಅರ್ಧಂಬರ್ಧ ಗುಂಡಿ ಮುಚ್ತಾನೆ, ಅರ್ಧಂಬರ್ಧ ಅದನ್ನು ಹೋಲ್ ಮುಚ್ಚಿಬಿಟ್ಟು ಅವ ಹೋಗ್ಬಿಡ್ತಾನೆ. ಮತ್ತು 15 ದಿವಸಕ್ಕೆ ಮತ್ತೊಂದು ಬೋರ್ಡ್ ಬರುತ್ತೆ. ಅವಾಗ ಯಾರು ಬರ್ತಾರೆ? ಒಳಚರಂಡಿ ಮಂಡಳಿಯವರು, ಡ್ರೈನೇಜ್ ಡಿಪಾರ್ಟ್ಮೆಂಟ್ ಅಂತ. ಅವ ಬರ್ತಾನೆ, ಸರ್ ನಾವು ಇಲ್ಲಿ ಇದನ್ನು ಮಾಡ್ತೀವಿ ರೀ, ಚರಂಡಿ ಪೋಡಿಸ್ತೀವಿ, ಪೈಪ್ ಹಾಕ್ಬೇಕು ಅಂತೇಳಿ. ಮತ್ತು ಅವ ರಸ್ತೆನ ಗುಂಡಿ ಆಗಿಟ್ಟ. ಮತ್ತು ನೀವೇನು ಮಾಡಬೇಕು? ಎಡಕ್ಕೆ ಹೋಗ್ರಿ, ಬಲಕ್ಕೆ ಹೋಗ್ರಿ, ಮುಂದೆ ಹೋಗ್ರಿ, ಎಂತ ಹೋಗ್ರಿ. ನಿಮಗೇನು ಪ್ರಶ್ನೆ ಅಂದರೆ, ಎಷ್ಟು ಸರಿ ಇವರು ಗುಂಡಿ ಆಗಿದ್ದಾರೆ? ವರ್ಷದಲ್ಲಿ ಒಂದು 6 ಸರಿ ಗುಂಡಿ ಆಗಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಗಿಡ ಹಚ್ತೀವಿ ಅಂತ ಅವ ಆಗಿದ್ದಾನೆ. ಆಮೇಲೆ ನಲ್ಲಿ ಪೂರೈಕೆ ಮಾಡೋರು ಅಂದರೆ ಕುಡಿಯುವ ನೀರು, ಅವ್ರು ಕುಡಿಯೋ ನೀರು ಹಾಕ್ತೀವಿ ಅಂತ ಅವ ಬರ್ತಾನೆ. ಇವು ಕೇಬಲ್ನವರು ನಾವು ವೈರ್ ಹಾಕ್ತೀವಿ ಅಂತ ಅವ ಬರ್ತಾನೆ. ವರ್ಷದಾಗ ಬೇರೆ ಈಗ ಮತ್ತೆ ಗ್ಯಾಸ್ ಪೈಪ್ ಲೈನ್ ಬಂದದ, ನಿಮ್ಮ ಅದಾನಿ ಗ್ಯಾಸ್ ಪೈಪ್ನವರು, ಅವ ನಾವು ಗ್ಯಾಸ್ ಪೈಪ್ ಹಾಕ್ತೀವಿ ರೀ ಅಂತ ಅವ ಬರ್ತಾನೆ. ವರ್ಷ ಪೂರ್ತಿ ನೀವು ಹಿಂಗೆ ಗುಂಡಿ ತೋಡ್ತಾ ಇದ್ರೆ ಜನ ರಸ್ತೆಯಲ್ಲಿ ಅಡ್ಡಾಡೋದು ಹೆಂಗೆ? ಅದಕ್ಕೆ ಸೊಲ್ಯೂಷನ್ ಏನು ಅಂದರೆ ಕೋಆರ್ಡಿನೇಷನ್. ಸಿ ಆದವ್ರು ಏನು ಮಾಡಬೇಕು? ಈ ಎಲ್ಲ 6 ಇಲಾಖೆಯ ಅಧಿಕಾರಿಗಳನ್ನ ಕೂಡಿಸ್ಕೊಂಡು ವರ್ಷದ ಆರಂಭದಲ್ಲಿ ಮೀಟಿಂಗ್ ಮಾಡಬೇಕು. ಜನವರಿನೋ ಫೆಬ್ರವರಿ ಬಜೆಟ್ ಬರೋಕ್ಕೆ ಮುಂಚೆ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ವರ್ಕ್ ಸ್ಟಾರ್ಟ್ ಆಗೋದು ಬಜೆಟ್ ಬಂದ ಮೇಲೆ. ಬಜೆಟ್ ಅಪ್ರೂವಲ್ ಆಗೋದೆ ಏಪ್ರಿಲ್ ತಿಂಗಳಲ್ಲಿ, ಮಾರ್ಚಲ್ಲಿ ಅಪ್ರೂವಲ್ ಆಗುತ್ತೆ, ಏಪ್ರಿಲಿಂದ ಜಾರಿಗೆ ಬರುತ್ತೆ ಹೊಸ ವರ್ಷ. DC ಅವರು ಕೂತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲ 6 ಇಲಾಖೆಗಳ ಅಧಿಕಾರಿಗಳು ಕೂಡಿಸ್ಕೊಂಡು ಯಾವ್ಯಾವ ಏರಿಯಾದಲ್ಲಿ ನಿಮ್ದೊಂದು ಏನೇನು ಕೆಲಸ ಇದೆ ಫಸ್ಟೇ ನಂಗೆ ಲಿಸ್ಟ್ ಕೊಡ್ರಿ. ಒಂದೇ ಸರಿ ಆ ಏರಿಯಾದಲ್ಲಿ ಗುಂಡಿ ಆಗೋದು, ನೀವು ಪೈಪ್ ಹಾಕ್ರಿ, ಅವ ಕೊಳವೆ ಹಾಕಲಿ, ಇವ ಕೇಬಲ್ ಹಾಕ್ರಿ, ಅವ ಗಿಡನೇ ಎಲ್ಲ ಮುಗಿಸಿ ಒಂದ್ಸರಿ ಅದನ್ನು ಕ್ಲೋಸ್ ಮಾಡಿ ಟಾರ್ ಹಾಕಿಬಿಟ್ಟು ಜನರಿಗೆ ಓಡ್ಲಿಕ್ಕೆ ಮಾಡಿ ಅಂತ ಹೇಳಿದರೆ ದಟ್ ಈಸ್ ಕಾಲ್ಡ್ ಕೋಆರ್ಡಿನೇಷನ್. ಆ ಥರ ನಮ್ಮ ದೇಶದಲ್ಲಿ ಒಂದು ಸರಿನೂ ಆಗಲ್ಲ. ನೀವು ಯಾವ ಥರ ಆಗಿದ್ದು ನೋಡಿದ್ದೀರಾ? ಅನ್ಸೇ ಇಲ್ಲ. ಯಾಕೆ? ಲ್ಯಾಕ್ ಆಫ್ ಕೋಆರ್ಡಿನೇಷನ್. ನಾವು ಕೆಲಸವನ್ನು ಬಿಡಿಯಾಗಿ ಮಾಡೋದು ಕಲ್ತಿದ್ದೀವಿ. ದ ಡ್ರಾಬ್ಯಾಕ್ ವಿತ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಈಸ್ ವಿ ವಿಲ್ ನೆವರ್ ಡೂ ದ ವರ್ಕ್ ಆಸ್ ಅ ಹೋಲ್. ಅದಕ್ಕೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ ರೀ. ಹೋಲಿಸ್ಟಿಕ್ ಅಂದರೆ ಇಡಿಯಾಗಿ ಕೆಲಸ ಮಾಡಬೇಕು. ಹೋಲಿಸ್ಟಿಕ್ ಅಂದರೆ ಇಡಿಯಾಗಿ ಕೆಲಸ ಮಾಡಬೇಕೇ ಹೊರತು ಬಿಡಿಯಾಗಿ ಕೆಲಸ ಮಾಡಬೇಡ್ರಿ. ಇದು ಒಳ್ಳೆ ಆಡಳಿತ ಅಲ್ಲ. ಅಂದರೆ ಯೂನಿಟ್ ವೈಸ್ ಅಂತಾರೆ. ಪೀಸ್ ಮೀಲ್ ಆಗಿ ಬಿಡಿಯಾಗಿ ಕೆಲಸ ಮಾಡಿದ್ರೆ ಅಲ್ಲಿ ಕೋಆರ್ಡಿನೇಷನ್ ಇಲ್ಲ ಅಂತ ಅರ್ಥ. ನೀವು ಹೆಂಗೆ ಕೆಲಸ ಮಾಡಬೇಕು ಅಂದರೆ ಹೋಲಿಸ್ಟಿಕ್, ಕವರಿಂಗ್ ಆಲ್ ಆಸ್ಪೆಕ್ಟ್, 360 ಡಿಗ್ರಿ ಅಪ್ರೋಚ್, ಎಲ್ಲವನ್ನ ಒಂದೇ ಸರಿ ಕವರ್ ಮಾಡಿ ಮಾಡುವುದಕ್ಕೆ ಕೋಆರ್ಡಿನೇಷನ್ ಅಂತಾರೆ. ಇದು ನಮ್ಮ ದೇಶದಲ್ಲಿ ಇವತ್ತಿನವರೆಗೂ ಆಗಿಲ್ಲ. ನಾನು ನೋಡಿದಾಗೆ
ಭಾಳ ರೇರು, ಎಲ್ಲೋ ಒಂದು ಕಡೆ ಅಪರೂಪಕ್ಕೆ ಆಗಿರೋದನ್ನು ನೋಡ್ತೀರಿ. ಆ ಥರ ತುಂಬ ಪ್ಲ್ಯಾಂಡ್ ಆಗಿ ಆದಂತಹ ಒಂದೇ ಒಂದು ನಗರ ನಮ್ಮ ದೇಶದಲ್ಲಿ. ದಟ್ ಈಸ್ ಕಾಲ್ಡ್ ದ ಮೋಸ್ಟ್ ಪ್ಲ್ಯಾಂಡ್ ಸಿಟಿ ಆಫ್ ಇಂಡಿಯಾ, ಚಂಡೀಗಢ್. ಚಂಡೀಗಢನ್ನು ಭಾರತದ ಅತ್ಯಂತ ಸುಯೋಜಿತವಾದ ನಗರ ಅಂತಾರೆ. ಅದು ನೀವು ಜಾಗ್ರಫಿಯಲ್ಲಿ ಓದಿರ್ತೀರಿ. ಚಂಡೀಗಢ್ ಈಸ್ ಕಾಲ್ಡ್ ದ ಮೋಸ್ಟ್ ಪ್ಲ್ಯಾಂಡ್ ಸಿಟಿ ಇನ್ ಇಂಡಿಯಾ. ಪರ್ಫೆಕ್ಟಾಗಿ ಅವರು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಬೇರೆಯವರೆಲ್ಲ ಅದನ್ನು ನೋಡಿ ಕಲ್ತ್ಕೋಬೇಕು ಅವ್ರು ಹೇಗೆ ಮಾಡಿದ್ದಾರೆ. ನಮ್ಮಲ್ಲಿ, ನಮ್ಮ ಬೆಂಗಳೂರಿನಲ್ಲಂತೂ ಅದರ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ದ ಮೋಸ್ಟ್ ಅನ್ಪ್ಲ್ಯಾಂಡ್ ಸಿಟಿ ಅಂತ ಯಾವುದಾದ್ರೂ ಇದ್ದರೆ ಅದು ಬೆಂಗಳೂರು. ಅದನ್ನು ಈಗ ನಮ್ಮ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ, ಬ್ರ್ಯಾಂಡ್ ಬೆಂಗಳೂರು. ನಾನು ಅದನ್ನು ಚೇಂಜ್ ಮಾಡಿದ್ದೀನಿ. ಆ ಬ್ರ್ಯಾಂಡ್ ಅನ್ನೋದನ್ನು ತೆಗೆದುಬಿಡಿ, ಗುಂಡಿ ಬೆಂಗಳೂರು ಅಂತ ಟೈಟಲ್ ಚೇಂಜ್ ಮಾಡಿ. ದಾರಿಗುಂಟೆ ಏನಿವೆ, ಗುಂಡಿಗಳಿವೆ, ಅದನ್ನು ನಿಮ್ಮ ಒಂದು ಭಾಗ್ಯದಾಗ ಸೇರಿಸ್ಬಿಡ್ರಿ. ಗುಂಡಿ ಭಾಗ್ಯ, ಏನು ಭಾಗ್ಯಗಳಿವೆ ಅಲ್ಲ, ಅದರಲ್ಲಿ ಒಂದು ಎಕ್ಸ್ಟ್ರಾ ಫ್ರೀ ಆಫರ್ ಜನರಿಗೆ. ಗುಂಡಿ ಭಾಗ್ಯ, ನೀವು ಯಾವ ಗುಂಡಿಯಲ್ಲಿ ಬೀಳ್ತೀರಿ ನೀವು ಆರಿಸ್ಕೊಡ್ರಿ. ಇಲ್ಲಿ ವಿಜಯನಗರದಲ್ಲಿ ಬೀಳ್ತಿರೋ, ಚಂದ್ರ ಲೇಔಟಲ್ಲಿ ಬೀಳ್ತಿರೋ, ಅಲ್ಲಿ ವೈಟ್ ಫೀಲ್ಡಲ್ಲಿ ಬೀಳ್ತಿರೋ, ನೀವು ಆರಿಸ್ಕೊಡ್ರಿ. ಅಂದರೆ ನಮ್ಮ ಸರ್ಕಾರಗಳು ಹೆಂಗೆ ಕೆಲಸ ಮಾಡ್ತವೆ ಅಂದರೆ, ಹಿಂದೆ ನಿಮ್ಮ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು, 15 ದಿನದಲ್ಲಿ ಬೆಂಗಳೂರಲ್ಲಿರುವ ಎಲ್ಲ ಗುಂಡಿಗಳನ್ನು ಮುಚ್ಚಿಸ್ಬಿಡ್ತೇವೆ. ಈಗ ಅವ್ರ ಮನೆ ಮುಂದೆನೇ ಗುಂಡಿ ಬಿದ್ದಿದೆ. ಮನೆ ಯಾರು ಪ್ರಜಾವಾಣಿಯಲ್ಲಿ ಲೇಖನ ಇದೆ, DCM ಅವರು ಮನೆ ಮುಂದೆನೇ ದೊಡ್ಡ ಗುಂಡಿ ಬಿದ್ದಿದೆ, ಅದಕ್ಕೆ ಅವ್ರನ್ನೇ ಕರ್ಕೊಂಡು ಹೋಗಿ ಗುಂಡಿಯಲ್ಲಿ ಕೂಡಿಸ್ರಿ ಅಂತ ಯಾರೋ ಆರ್ಟಿಕಲ್ ಬರೆದಿದ್ರು ಪೇಪರಲ್ಲಿ. ಅಂದರೆ ನೀವು ಹೇಳಿಬಿಟ್ರೆ ಅದು ಗುಂಡಿ ಮುಚ್ಚೋ ಕೆಲಸ ಅಲ್ಲ, ನೀವು ಕೋಆರ್ಡಿನೇಟ್ ಮಾಡಬೇಕು. ಅಧಿಕಾರಿಗಳನ್ನ ಕೂಡಿಸಿ ಮೀಟಿಂಗ್ ಮಾಡಿ, BBMP ಅವರನ್ನು, PWD ಅವರನ್ನು, ಪಂಚಾಯತ್ ರಾಜ್ ಇಲಾಖೆಯವರನ್ನು, ಬೇರೆ ಬೇರೆ ಸಾರಿಗೆ ಇಲಾಖೆ ಎಲ್ಲರನ್ನೂ ಕೂಡಿಸ್ಕೊಂಡು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿದರೆ ಅದು ಒಂದು ಕೋಆರ್ಡಿನೇಷನ್ ಅನ್ನುವುದೇ ಒಂದು ಸ್ಕಿಲ್ಲು. ಇಟ್ಸ್ ಅ ಸ್ಕಿಲ್. ಎಲ್ಲರನ್ನೂ ಕೂಡಿಸ್ಕೊಂಡು ಕೆಲಸ ಮಾಡುವುದಕ್ಕೆ ಸಂಯೋಜನೆ, ಸಾಮರಸ್ಯ ಅಂತ ಕರೀತಾರೆ. ಅದು ಆಡಳಿತಕ್ಕೆ ಬೇಕಾಗುವ ಒಂದು ಮುಖ್ಯವಾದ ಸ್ಕಿಲ್ಲು. ಅದನ್ನು ನೀವು ಕಲ್ತ್ಕೋಬೇಕು, ಆ ಕೆಪಾಸಿಟಿಯನ್ನು ಬೆಳೆಸ್ಕೋಬೇಕು. ಇನ್ನು ಲಾಸ್ಟ್ 2 ಸ್ಕಿಲ್ಸ್ ಯಾವುದು? ಆರ್ ಅಂದರೆ ರಿಪೋರ್ಟಿಂಗ್. ನೋಟ್ ಮಾಡಿ, ಆರ್ ಮೀನ್ಸ್ ರಿಪೋರ್ಟಿಂಗ್. ಅದನ್ನು ಆಡು ಭಾಷೆಯಲ್ಲಿ ಏನಂತ ಕರೀತಾರೆ ಅಂದರೆ ಕಮ್ಯುನಿಕೇಷನ್ ಅಂತ ಕರೀತಾರೆ. ರಿಪೋರ್ಟಿಂಗ್ ಅಂದರೂ ಒಂದೇ, ಕಮ್ಯುನಿಕೇಷನ್ ಅಂದರೂ ಒಂದೇ, ಬೋತ್ ಆರ್ ಸೇಮ್. ಆಡು ಭಾಷೆಯಲ್ಲಿ ಕಮ್ಯುನಿಕೇಷನ್ ಅಂತೀವಿ, ಟೆಕ್ನಿಕಲ್ ಆಗಿ ಇಟ್ ಈಸ್ ಕಾಲ್ಡ್ ರಿಪೋರ್ಟಿಂಗ್. ಆರ್ ಮೀನ್ಸ್ ರಿಪೋರ್ಟಿಂಗ್, ವರದಿ ಸಲ್ಲಿಕೆ, ವರದಿ ಕೊಡುವುದು, ಸಂಪರ್ಕ ಮಾಡುವುದು, ಸಂವಹನ ಮಾಡುವುದು ಅಂತ ಕರಿತೀವಿ. ಏನು ಸರ್ ರಿಪೋರ್ಟಿಂಗ್ ಅಂದರೆ? ಆಡಳಿತದಲ್ಲಿ ಏನು ಕೆಲಸ ಆಗ್ತಾ ಇದೆ ಅನ್ನುವುದರ ಬಗ್ಗೆ ನೀವು ಜನರಿಗೆ ಮಾಹಿತಿಯನ್ನು ಕೊಡಬೇಕು. ಗಾಟ್ ದ ಪಾಯಿಂಟ್? ದ ಗವರ್ಮೆಂಟ್ ಹ್ಯಾಸ್ ಟು ಗಿವ್ ಇನ್ಫಾರ್ಮೇಶನ್ ಟು ದ ಪೀಪಲ್ ರಿಗಾರ್ಡಿಂಗ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ದ ಗವರ್ಮೆಂಟ್ ಈಸ್ ಡೂಯಿಂಗ್. ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವುದರ ಮಾಹಿತಿ ಜನರಿಗೆ ಹೋಗಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಸರ್ಕಾರ ಕೆಲಸ ಮಾಡಿದರೂ ಕೂಡ ಜನಗಳಿಗೆ ಇಂಥದ್ದೊಂದು ಕೆಲಸ ಆಗಿದೆ ಅನ್ನೋದು ಗೊತ್ತೇ ಇರಲ್ಲ. ಎಷ್ಟೋ ಸರಿ ನಿಮಗೂ ಆ ಅನುಭವ ಬಂದಿರುತ್ತೆ. ಸರ್ಕಾರ ಈ ಕೆಲಸ ಮಾಡ್ತಾ ಇದೆ, ಇಂಥ ಒಂದು ಸ್ಕೀಮ್ ಇದೆ, ಇದನ್ನು ಮಾಡ್ತಿದ್ದಾರೆ ಅನ್ನೋದೇ ಜನರಿಗೆ ಗೊತ್ತಿರಲ್ಲ. ನೋಬಡಿ ನೋಸ್ ದಟ್ ದೆರ್ ಇಸ್ ಎ ಪ್ಲ್ಯಾನ್, ದೆರ್ ಇಸ್ ಎ ಪ್ರಾಜೆಕ್ಟ್, ದೆರ್ ಇಸ್ ಎ ಪ್ರೋಗ್ರಾಮ್, ದೆರ್ ಇಸ್ ಎ ಸ್ಕೀಮ್. ಈ ಥರದ್ದು ಒಂದು ಯೋಜನೆ ಇದೆ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಯಾಕೆ ಅಂದರೆ ವಿ ಆರ್ ಪೂರ್ ಇನ್ ಕಮ್ಯುನಿಕೇಷನ್. ನಮ್ಮ ದೇಶದಲ್ಲಿ ಸಂಪರ್ಕ ಮಾಡುವುದರಲ್ಲಿ ನಾವು ಭಾಳ ಹಿಂದೆ ಇದ್ದೇವೆ. ವಿ ಆರ್ ನಾಟ್ ಗುಡ್ ಇನ್ ಕಮ್ಯುನಿಕೇಷನ್. ಇಂಡಿಯನ್ಸ್ ಆರ್ ಪೂರ್ ಕಮ್ಯುನಿಕೇಟರ್ಸ್ ಅಂತ. ಭಾರತೀಯರು ಅಷ್ಟೊಂದು ಪರಿಣಾಮಕಾರಿಯಾದ ಸಂಪರ್ಕಕಾರರಲ್ಲ, ಸಂವಹನಕಾರರಲ್ಲ. ನಾವು ಅದರ ಅರ್ಥ ಮಾತಾಡಲ್ಲ ಅಂತಲ್ಲ, ಜಗ್ಗಿ ಮಾತಾಡ್ತೀವಿ, ಕೆಲಸಕ್ಕೆ ಬರೋದು ಮಾತಾಡ್ತೀವಿ. ವಿ ಟಾಕ್ ಇನಫ್, ಬಟ್ ಆಲ್ ದ್ಯಾಟ್ ವಿಲ್ ಬಿ ಇರ್ರೆಲೆವೆಂಟ್. ಆ ಕೆಲಸಕ್ಕೆ ಏನು ಬೇಕೋ ಆ ವಿಷಯದ ಬಗ್ಗೆ ಮಾತಾಡಿರಲ್ಲ. ಅದು ಬಿಟ್ಟು ಬೇರೆ ಎಲ್ಲ ವಿಷಯವನ್ನು ಮಾತಾಡ್ಕೊಂಡು ಬಂದಿರ್ತೀವಿ ಆಫೀಸಲ್ಲಿ. ನಮ್ಮಲ್ಲಿದ್ದಾಗ ನಮ್ಮ ಸರ್ ಒಂದು ಎಕ್ಸಾಂಪಲ್ ಕೊಡ್ತಿದ್ರು, ಕಮ್ಯುನಿಕೇಷನ್ ಹೆಂಗಿರುತ್ತೆ ಅಂತ. ಯಾರೋ ಒಬ್ಬ ಗುಜರಾತಲ್ಲಿ ಮರ್ಚೆಂಟ್ ಇದ್ದಂತೆ, ದೊಡ್ಡ ಶ್ರೀಮಂತ, ವ್ಯಾಪಾರ ಮಾಡಲಿಕ್ಕೆ ಅಂತ ಹೇಳಿ ಅವ ಅಜ್ಮೀರ್ಗೆ ಹೋಗಿದ್ದ. ರಾಜಸ್ಥಾನದಲ್ಲಿ ಅಜ್ಮೀರ್ ಅಂತ ಒಂದು ಪ್ಲೇಸ್ ಇದೆ. ಅದನ್ನು ಹೇಳಪ್ಪ ಅಂತ ಅವಾಗ ಹೇಳಿದ್ದ, ನಾನು ಅಜ್ಮೀರ್ಗೆ ಹೋಗಿ ಬರ್ತೀನಿ ಅಂತ ಮಾಹಿತಿ ಕೊಡುವಂತ. ಅವ ಹೇಳೋತ ಎಷ್ಟು ಬುದ್ಧಿವಂತ ಇದ್ದ ಅಂದರೆ, ಅವ ಏನು ಸಂದೇಶ ಕಳಿಸ್ದ ಅಂದರೆ, ಸೇಠಜಿ ಆಜ್ ಮರ್ಗಯ ಅಂತ ಕಳಿಸ್ದ. ಅವ ಏನು ಕಳಿಸ್ಬೇಕಾಗಿತ್ತು? ಸೇಠಜಿ ಅಜ್ಮೀರ್ ಗಯ ಅಂತ ಬರಿಬೇಕಾಗಿತ್ತು. ಅವ ಏನು ಬರ್ದ? ಸೇಠಜಿ ಆಜ್ ಮರ್ಗಯ ಅಂತ. ಅರ್ಥ ಏನಾಯಿತು? ಅವನು ಸತ್ತೇ ಹೋದ.
ಅವು ಮನೆ ಮಂದೆಲ್ಲ ಎದೆ ಬಡ್ಕೊಂಡು ಅಳ್ಳಕ್ಕೆ ಶುರು ಮಾಡೋದು, ಅಯ್ಯೋ ನಮ್ಮ ಸರ್ಜೆ ಸತ್ತೋಗ್ಬಿಟ್ಟು. 15 ದಿವಸ ಆದಮೇಲೆ ಅವ ಬಂದ ಮತ್ತೆ, ಯಾಕೆ ಅಳ್ಳಕ್ಕತ್ತೀರಿ ಅಂತ. ಮತ್ತು ನೀವು ಸತ್ತು ಹೋಗ್ಯಾರಂತ. ಏನು ನಂಗೆ ಎದುರಿಗೆ ಇದ್ದೀನಿ ನಾನು ಯಾಕೆ ಸಾಯಿಲಿ ಅಂದರೆ ಕಮ್ಯುನಿಕೇಷನ್ ತಪ್ಪಾದರೆ ಈ ಥರ ಅನಾಹುತ ಆಗುತ್ತೆ. ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಹೇಳಿದ್ದನ್ನು ಆ ಕಡೆಯವರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಿಂದೆ ನೆಹರು ಅವರ ಕಾಲದಲ್ಲಿ ಒಂದು ತಮಾಷೆ ಘಟನೆ ನಡೆದಿತ್ತು. ಅದನ್ನು ಹೇಳಿದರೆ ನೀವು ಬಿದ್ದು ನಗ್ತೀರಿ. ನೆಹರು ಅವರ ಕ್ಯಾಬಿನೆಟಲ್ಲಿ ಒಬ್ಬ ಮಿನಿಸ್ಟರ್ ಇದ್ರು. ಅವ್ರ ಹೆಸರು GB ಪಂತ್ ಅಂತ, ಗೋವಿಂದ್ ಬಲ್ಲಭ್ ಪಂತ್ ಅಂತ. ಈ ವಾಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ನೆಹರು ಅವರ ಮೊದಲ ಕ್ಯಾಬಿನೆಟಲ್ಲಿ. ಒಂದ್ಸರಿ ನೆಹರು ಅವರು ಮತ್ತು ಅವರು ಇಬ್ಬರು ಒಟ್ಟಿಗೆ ಮಡ್ರಾಸಿಗೆ ಬರೋರಿದ್ರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಇದ್ದಂಥ ಸೆಕ್ರೆಟರಿಗಳು IAS ಅಧಿಕಾರಿಗಳು ಇರ್ತಾರಲ್ಲ, ಅವರು ಅವಾಗಿನ್ನೂ ಈ ಮೊಬೈಲು ಅವೆಲ್ಲ ಏನಿರಲಿಲ್ಲ, ಟೆಲಿಗ್ರಾಮ್ ಕಳಿಸ್ತಿದ್ರು. ನಿಮಗೆಲ್ಲ ಗೊತ್ತಿದೆ ಟೆಲಿಗ್ರಾಮ್ ಅಂದರೆ ಏನು ಅಂತ, ತಂತಿ ಸಂದೇಶ. ಆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಕಳಿಸ್ತಿದ್ರು. ಏನಂತ, ಪ್ರೈಮ್ ಮಿನಿಸ್ಟರ್ ಈಸ್ ಅರೈವಿಂಗ್ ಅಲಾಂಗ್ ವಿತ್ ಪಂತ್, GB ಪಂತ್. ಶಾರ್ಟ್ ಫಾರ್ಮ್ನಲ್ಲಿ ಯಾವಾಗಲೂ ಶಾರ್ಟಾಗಿ ಕಳಿಸ್ತಾರೆ ಟೆಲಿಗ್ರಾಮ್. ಅಲಾಂಗ್ ವಿತ್ ಪಂತ್, PANT ಅಂತ ಅವ ಸ್ಪೆಲ್ಲಿಂಗ್ ಹಾಕಿದ್ದ. ಸ್ಪೆಲ್ಲಿಂಗ್ ಏನು ಹಾಕಿದ್ದ ಗಮನ ಇರಲಿ, ಈ ಇಂಗ್ಲೀಷ್ ಮೀಡಿಯಮ್ದವರು. PANT ಪಂತ್ ಅಂತ ಹಾಕಿದ್ದ, ಅಲಾಂಗ್ ವಿತ್ ಪಂತ್. ಲಾಸ್ಟ್ ಮಿನಿಟಲ್ಲಿ ಏನಾಗ್ಬಿಡ್ತು, ಅವ್ರಿಗೇನೋ ಒಂದು ಕೆಲಸ ಬಂದಿದ್ದರಿಂದ ಪಂತ್ ಅವರು ನಾ ಬರಲ್ಲ ಅಂತ ಹೇಳಿದ್ರು. ನನಗೇನೋ ಬೇರೆ ವರ್ಕ್ ಇದೆ, ನೀವು ಒಬ್ಬರೇ ಹೋಗ್ರಿ, ನಾನು ಬರಲ್ಲ ಅಂತ ಹೇಳ್ಬಿಟ್ರು. ಅವಾಗ ಆ ಸೆಕ್ರೆಟರಿ ಏನು ಮೆಸೇಜ್ ಕಳಿಸ್ದ, ಪ್ರೈಮ್ ಮಿನಿಸ್ಟರ್ ನೆಹರು ಈಸ್ ಅರೈವಿಂಗ್ ವಿದೌಟ್ ಪ್ಯಾಂಟ್. ಅದು ಅವರು ಓದ್ಕೊಂಡಿದ್ದು. ವಿಥೌಟ್ ಪಂತ್ ಅಂತ ಅವ ಕಳಿಸಿದಾನ, PANT. ಈ ನಮ್ಮ ಮಹನೀಯರು ಅದನ್ನು ಏನು ಓದ್ಕೊಂಡ್ಬಿಟ್ರು ಅಂದರೆ, ಪ್ರೈಮ್ ಮಿನಿಸ್ಟರ್ ನೆಹರು ಈಸ್ ಅರೈವಿಂಗ್ ವಿದೌಟ್ ಪ್ಯಾಂಟ್ ಅಂದು ಅವ್ರು ಗಾಬರಿ ಆಗ್ಬಿಟ್ರು. ಪ್ರೈಮ್ ಮಿನಿಸ್ಟರ್ ಯಾಕೆ ಹಿಂಗೆ ಬರ್ತಾರೆ? ಅಲ್ಲೆಲ್ಲ ಭದ್ರತೆ ಮಾಡಿಸ್ಬಿಟ್ಟು, ನಾನು ಇದು ನಡೆದ ಘಟನೆ, ಜೋಕಲ್ಲ, ನಿಮಗೆ ಅದರ ದಾಖಲೆ ಕೊಡ್ತೀನಿ. ಆ ಇಡೀ ಏನು ಮಡ್ರಾಸ್ ರೈಲ್ವೆ ಸ್ಟೇಷನ್ ಹೊರಗಡೆ ಜನರು ಯಾರು ಬರಲಾರ್ದಂಗೆ ಬ್ಲಾಕ್ ಮಾಡಿ ಅಲ್ಲೆಲ್ಲ ದೊಡ್ಡ ಹೊರಟನ್ ಪರದೆಗಳನ್ನ ಕಟ್ಟಿಸಿ ಏನೋ ದೊಡ್ಡ ಅನಾಹುತ ಆಗಿದೆ ಅಂತ ಮಾಡಿದ್ರು. ನೆಹರು ಬಂದು ನೋಡ್ತಾರೆ, ಹಿಂಗ್ಯಾಕೆ ಮಾಡಿದ್ದೀರಿ ಅಂತ. ಅವ ಅಧಿಕಾರಿ ತಲೆ ಬಗ್ಸ್ಕೊಂಡು ನಿಂತಿದ್ದವ, ಇಲ್ಲ ನಮ್ಗೆ ಈ ಥರ ಮೆಸೇಜ್ ಬಂದಿದೆ ಅಂತ. ಅವಾಗ ನೆಹರು ಅವರು ಬೈತಾರೋದು, ನಿಮಗೆ ಬುದ್ಧಿ ಇಲ್ಲ, ಅದು ಪಂತ್ ಅಂತ ಕಳಿಸಿದ್ದಾರೆ, ನೀವು ಅದನ್ನು ಪ್ಯಾಂಟ್ ಅಂತ ಓದ್ಕೊಂಡಿದ್ದೀರಿ, ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂತ. ಇದಕ್ಕೆ ಅನೆಕ್ಡೋಟ್ ಅಂತಾರೆ, ನಡೆದ ಸತ್ಯ ಘಟನೆ ಇದು. 1952 ಆದ ಘಟನೆ ಮಡ್ರಾಸಲ್ಲಿ. ಅದನ್ನು ಯಾಕೆ ನಿಮಗೆ ಹೇಳಿದೆ ಅಂದರೆ, ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗಲಿ. ರಿಪೋರ್ಟಿಂಗ್ ಅಂದರೆ ಎಷ್ಟು ಮುಖ್ಯ, ಕಮ್ಯುನಿಕೇಷನ್ ಅಂದರೆ ಸರಿಯಾಗಿ ಮಾಹಿತಿಯನ್ನು ಜನರಿಗೆ ನೀವು ತಲುಪಿಸಬೇಕು. ಯು ಹ್ಯಾವ್ ಟು ಗಿವ್ ಪ್ರಾಪರ್ ಇನ್ಫಾರ್ಮೇಶನ್ ಟು ದ ಪೀಪಲ್, ವಾಟ್ ಗೌರ್ಮೆಂಟ್ ಈಸ್ ಡೂಯಿಂಗ್. ಸರ್ಕಾರ ಏನು ಮಾಡ್ತಾ ಇದೆ, ಯಾವ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಅನ್ನುವುದರ ಮಾಹಿತಿಯನ್ನು ನಿರಂತರವಾಗಿ ಪಬ್ಲಿಕ್ಕಿಗೆ ನೀವು ಕೊಡಬೇಕು. ಅದನ್ನು ಕೊಡಲಿಕ್ಕೆ ಅಂತಲೇ ಸರ್ಕಾರದಲ್ಲಿ ಒಂದು ಇಲಾಖೆ ಇರುತ್ತೆ. ಆ ಇಲಾಖೆ ಹೆಸರು ಹೇಳಿ. ಕ್ಯಾನ್ ಎನಿಬಡಿ ಆನ್ಸರ್? ದರ್ ಇಸ್ ಅ ಡಿಪಾರ್ಟ್ಮೆಂಟ್ ಎಕ್ಸ್ಕ್ಲೂಸಿವ್ಲಿ ಮೆಂಟ್ ಫಾರ್ ದಿಸ್ ಜಾಬ್. ಈ ಕೆಲಸ ಮಾಡೋದೇ ಅವ್ರ ಕೆಲಸ, ಬೇರೆ ಏನಿಲ್ಲ ಅವ್ರಿಗೆ. ಆ ಇಲಾಖೆನ ಏನಂತ ಕರೀತಾರೆ? ವಾರ್ತಾ ಮತ್ತು ಪ್ರಸಾರ ಇಲಾಖೆ. ಕೇಳಿರ್ಲೋ? ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂತಾರೆ ಅದಕ್ಕೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಇಲಾಖೆ ಅಂತ, ಅದಕ್ಕೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ. ಆ ಇಲಾಖೆ ಇರೋದೇ ಈ ಕೆಲಸ ಮಾಡಲಿಕ್ಕೆ. ಸರ್ಕಾರದ ಎಲ್ಲ ಮಾಹಿತಿಯನ್ನು ಜನಗಳಿಗೆ ಪತ್ರಿಕೆಯ ಮೂಲಕ, TV ಮೂಲಕ, ರೇಡಿಯೋ ಮೂಲಕ, ಮಾಧ್ಯಮಗಳು ಯಾವ್ದಾರು ಬಳಸ್ಕೊಳ್ಳಿ. ಯು ಕ್ಯಾನ್ ಯೂಸ್ ದ ನ್ಯೂಸ್ ಪೇಪರ್, ಯು ಕ್ಯಾನ್ ಯೂಸ್ ದಿ ಟೆಲಿವಿಷನ್, ಯು ಕ್ಯಾನ್ ಯೂಸ್ ದ ರೇಡಿಯೋ. ಹೌದಾ? ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂತಾರೆ. ಬ್ರಾಡ್ಕಾಸ್ಟ್ ಅಂದರೆ ಪ್ರಸಾರ. ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಪ್ರಸಾರ ಖಾತೆ ಇಲಾಖೆ ಅಂತ ಅವ್ರ ಕೆಲಸನೇ ಇದೆ, ಕಮ್ಯುನಿಕೇಷನನ್ನು ಮಾಡುವಂಥದ್ದು. ಇದು ಒಂದು ಭಾಗ. ಮತ್ತು ಯಾರು ಸ್ವಲ್ಪ ಮ್ಯಾನೇಜ್ಮೆಂಟ್ ಓದಿದ್ದೀರೋ ನಿಮಗೆಲ್ಲ ಗೊತ್ತಿರುತ್ತೆ, ಕಮ್ಯುನಿಕೇಷನ್ ಈಸ್ ಎ 2-way ಪ್ರೋಸೆಸ್. ಸಂಪರ್ಕ ಅನ್ನೋದು ಎರಡೂ ಕಡೆಯಿಂದ ಇರುತ್ತೆ. 2-way ಪ್ರೋಸೆಸ್ ಅಂತಾರೆ, ನಾಟ್ ಎ 1-way ಪ್ರೋಸೆಸ್. ಸರ್ಕಾರದಿಂದ ಮಾಹಿತಿ ಜನರಿಗೆ ಹೋಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಜನರಿಂದ ಏನು ಬರಬೇಕು, ಫೀಡ್ಬ್ಯಾಕ್ ಬರಬೇಕು. ಅದಕ್ಕೆ ಫೀಡ್ಬ್ಯಾಕ್ ಅಂತಾರೆ. ಜನರಿಂದ ಸರ್ಕಾರಕ್ಕೆ ಬರುವ ಮಾಹಿತಿಯನ್ನ ಫೀಡ್ಬ್ಯಾಕ್ ಅಂತಾರೆ, ಪ್ರತಿಕ್ರಿಯೆ. ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆ. ವೆದರ್ ಪೀಪಲ್ ಆರ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ಪ್ರೋಗ್ರಾಮ್, ವರ್ಕ್ ಆರ್ ನಾಟ್. ಬರೀ ನೀವು ಒಂದೇ ಮಾಡಿಬಿಟ್ರೆ ಅದು ಕಮ್ಯುನಿಕೇಷನ್ ಆಗಲ್ಲ. ವಾಟ್ ಈಸ್ ದ
ರಿಪ್ಲೈ, ಫೀಡ್ಬ್ಯಾಕ್ ಫ್ರಮ್ ದ ಪೀಪಲ್. ನಿಮ್ಮ ಯೋಜನೆಗೆ ಜನರ ಅಭಿಪ್ರಾಯ ಏನು? ಫೀಡ್ಬ್ಯಾಕ್ ಆಲ್ಸೋ ಮೀನ್ಸ್ ದ ಒಪಿನಿಯನ್ ಆಫ್ ದಿ ಪಬ್ಲಿಕ್, ಒಪಿನಿಯನ್ ಆಫ್ ದ ಪೀಪಲ್ ರಿಗಾರ್ಡಿಂಗ್ ದ ಸ್ಕೀಮ್. ಒಂದು ಸರ್ಕಾರ ಯೋಜನೆಯನ್ನು ಜಾರಿಗೆ ತಂತು ಅಂದರೆ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ, ತೃಪ್ತಿಕರವಾಗಿ ಕೆಲಸ ಮಾಡಿದೆಯಾ, ವೆದರ್ ಪೀಪಲ್ ಆರ್ ಹ್ಯಾಪಿ ವಿತ್ ದಟ್ ಪ್ರೋಗ್ರಾಮ್ ಆರ್ ನಾಟ್. ಆ ಫೀಡ್ಬ್ಯಾಕ್ ತಗೋಬೇಕಲ್ಲ. ಈಗ ನಾನು ಪಾಠ ಮಾಡ್ತಿದ್ದೇನೆ, ನಾನು ಪಾಠ ಮಾಡುವುದು ಒನ್ ಸೈಡೆಡ್ ಕಮ್ಯುನಿಕೇಶನ್, ನನ್ನ ಕಡೆಯಿಂದ ಆಗುವ ಸಂವಹನ. ನನ್ನ ಪಾಠ ಮುಗಿದ ಮೇಲೆ ನಿಮ್ಮಿಂದ ಏನು ಬರಬೇಕು? ಪಾಠ ಮುಗಿದ ಮೇಲೆ ಏನು ಬರಬೇಕು? ನಿಮ್ಮಿಂದ ಫೀಡ್ಬ್ಯಾಕ್ ಬರಬೇಕು. ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತೋ ಇಲ್ಲೋ, ಅಂಡರ್ಸ್ಟ್ಯಾಂಡ್ ಆಯಿತೋ ಇಲ್ಲೋ, ಪಾಯಿಂಟ್ಸ್ ಕ್ಲಿಯರ್ ಆಯಿತೋ ಇಲ್ಲೋ. ಸೊ ಯು ಹ್ಯಾವ್ ಟು ಗಿವ್ ದ ಫೀಡ್ಬ್ಯಾಕ್ ಅಬೌಟ್ ದಿ ಕ್ಲಾಸ್. ನಾನು ಕ್ಲಾಸ್ ಮುಗಿದ ಮೇಲೆ ನೀವು ನಮಗೇನು ಅರ್ಥನೇ ಆಗಲಿಲ್ಲ ಅಂತ ಹೇಳಿದರೆ ಅವಾಗ ಐ ಹ್ಯಾವ್ ಫೇಲ್ಡ್, ಅವಾಗ ನಾನು ಎಲ್ಲೋ ತಪ್ಪು ಮಾಡಿದ್ದೇನೆ ಅಂತ ಅರ್ಥ. ದ ಫೀಡ್ಬ್ಯಾಕ್ ಏನು ಬರಬೇಕು? ಸರ್ ಹೇಳಿದ್ದು ನಮಗೆ ಅರ್ಥ ಆಯಿತು, ಕಾನ್ಸೆಪ್ಟ್ಸ್ ಅರ್ಥ ಆಯಿತು ಅಂತ ನಿಮಗೆ ಅನಿಸಿದರೆ ದೆನ್ ವಾಟ್ ಐ ಹ್ಯಾವ್ ಡನ್ ಈಸ್ ರೈಟ್, ಅವ ನಾನು ಮಾಡಿದ್ದು ಸರಿ ಇದೆ ಅಂತ ಅರ್ಥ. ಆ ಫೀಡ್ಬ್ಯಾಕು ಭಾಳ ಇಂಪಾರ್ಟೆಂಟ್. ಬಟ್ ನಮ್ಮಲ್ಲಿ ಸರ್ಕಾರದಲ್ಲಿ ಏನಾಗುತ್ತೆ, ಒನ್ ವೇ ಕಮ್ಯುನಿಕೇಶನ್ ಆಗುತ್ತೆ. ಗೌರ್ಮೆಂಟಿಂದ ಬರ್ತಿರುತ್ತೆ, ಈ ಕಡೆಯಿಂದ ಏನು ಹೋಗಲ್ಲ, ಫೀಡ್ಬ್ಯಾಕ್ ಹೋಗೋದೇ ಇಲ್ಲ. ಆ ಫೀಡ್ಬ್ಯಾಕ್ ಹೋಗಲಿ ಅಂತಲೇ ನಾವು ಏನು ಮಾಡಿದ್ದೇವೆ, ಕೆಲವು ಸಂಸ್ಥೆಗಳನ್ನು ಮಾಡಿದ್ದೇವೆ. ಆ ಸಂಸ್ಥೆಗಳನ್ನ ಏನಂತ ಕರೀತಾರೆ? ಪಂಚಾಯತ್ ರಾಜ್ ಸಂಸ್ಥೆಗಳು, PRI ಅಂತ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಅವು ಇರೋದೇ ಈ ಫೀಡ್ಬ್ಯಾಕ್ಗಳನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ. ಆ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಅದರಲ್ಲಿ ಯಾವ್ಯಾವ ಬರ್ತವೆ? ನಿಮ್ಮ ಗ್ರಾಮ ಪಂಚಾಯಿತಿ ಬರುತ್ತೆ, ತಾಲೂಕ್ ಪಂಚಾಯಿತಿ ಬರುತ್ತೆ, ಜಿಲ್ಲಾ ಪಂಚಾಯಿತಿ ಬರುತ್ತೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ZP ಜಿಲ್ಲಾ ಪಂಚಾಯತ್ ಎಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಅವಕ್ಕೆ ಲೋಕಲ್ ಬಾಡೀಸ್ ಅಂತಾರೆ. GP, TP, ZP ಅಂತ ಕರಿತೀವಿ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. 3 ಟೈರ್ ಸ್ಟ್ರಕ್ಚರ್, 3 ಹಂತದಲ್ಲಿ ಬರ್ತವೆ. ಇದು ಹಳ್ಳಿಗಳಲ್ಲಾದರೆ. ನಗರಗಳಲ್ಲಾದರೆ ಅಲ್ಲಿ 4 ಬರ್ತವೆ. ಇನ್ ದ ಅರ್ಬನ್ ಸೆಕ್ಟರ್ ಯು ವಿಲ್ ಹ್ಯಾವ್ 4 ಟೈರ್ ಸ್ಟ್ರಕ್ಚರ್. ಆ 4 ಟೈರ್ನಲ್ಲಿ ಬರ್ತಕ್ಕಂಥ ಸ್ಟ್ರಕ್ಚರ್ಗಳು ಯಾವುದು? ಆನ್ಸರ್ ಮಾಡಿ. ನಗರ ಪ್ರದೇಶಗಳಲ್ಲಿ ಬರುವಂತಹ ಸಂಸ್ಥೆಗಳು ಅಂದರೆ ಯಾವುದು? ಫಸ್ಟ್ ಬೇಸಲ್ಲಿ ಬರೋದು ಯಾವುದು? ಪಟ್ಟಣ ಪಂಚಾಯಿತಿ. ಪಟ್ಟಣ ಪಂಚಾಯಿತಿ, ಬರೀ ಪಂಚಾಯಿತಿ ಅಲ್ಲ, ಪಟ್ಟಣ ಪಂಚಾಯಿತಿ, ಅದು ಬೇಸಲ್ಲಿ ಬರೋದು, ಕೆಳ ಹಂತದಲ್ಲಿ. ಅದರ ಮೇಲ್ಗಡೆ ಯಾವುದು ಬರುತ್ತೆ? ಪುರಸಭೆ, ಟೌನ್ ಕೌನ್ಸಿಲ್ ಅಂತಾರೆ ಇಂಗ್ಲೀಷಲ್ಲಿ. ಫಸ್ಟ್ ಈಸ್ ಪಟ್ಟಣ ಪಂಚಾಯತ್, ಸೆಕೆಂಡ್ ಟೈರ್ ಈಸ್ ಟೌನ್ ಕೌನ್ಸಿಲ್, ಪುರಸಭೆ. 3ನೇ ಟೈರ್ನಲ್ಲಿ ಯಾವ್ದು ಬರುತ್ತೆ? ಮುನ್ಸಿಪಲ್ ಕೌನ್ಸಿಲ್, ಅದಕ್ಕೆ ನಗರಸಭೆ ಅಂತಾರೆ. ಮುನ್ಸಿಪಲ್ ಕೌನ್ಸಿಲ್ ಟೈರ್ 3, ನಗರಸಭೆ. ಲಾಸ್ಟ್ ಟಾಪ್ ಲೇಯರ್ನಲ್ಲಿ ಯಾವ್ದು ಬರುತ್ತೆ? ಮಹಾನಗರ ಪಾಲಿಕೆ, ಸಿಟಿ ಕಾರ್ಪೊರೇಷನ್. ಸಿಟಿ ಕಾರ್ಪೊರೇಷನ್ ಕನ್ನಡದಲ್ಲಿ ಮಹಾನಗರ ಪಾಲಿಕೆ. ಈ ನಿಮ್ಮ ಬೆಂಗಳೂರಿನಲ್ಲಿರೋದು ಯಾವುದು? 4ನೇದು BBMP, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ನೀವೆಲ್ಲ ಕಡೆ ಬೋರ್ಡ್ ನೋಡಿರ್ತೀರಿ, BBMP. ಅದು ಲಾಸ್ಟ್ 4th ಟೈರ್ನಲ್ಲಿ ಬರೋದು. ಫಸ್ಟ್ ಬೇಸಲ್ಲಿ ಬರೋದು ಪಟ್ಟಣ ಪಂಚಾಯಿತಿ, ಟೌನ್ ಕೌನ್ಸಿಲ್, ಮುನ್ಸಿಪಲ್ ಕೌನ್ಸಿಲ್, ಸಿಟಿ ಕಾರ್ಪೊರೇಷನ್. ಕನ್ನಡದಲ್ಲಿ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ. ಇನ್ನು ತುಂಬ ದೊಡ್ಡ ನಗರ ಇದ್ರೆ, 1 ಕೋಟಿ ಪಾಪ್ಯುಲೇಷನ್ ದಾಟಿದ್ರೆ ಅದಕ್ಕೆ ಮೆಟ್ರೋಪಾಲಿಟನ್ ಕೌನ್ಸಿಲ್ ಅಂತಾರೆ. ಅದು ಎಲ್ಲ ಕಡೆ ಇರಲ್ಲ, ನಮ್ಮಲ್ಲಿ 3 ಕಡೆ ಇದೆ. ಡೆಲ್ಲಿ ಇದೆ, ಕಲ್ಕತ್ತಾ ಇದೆ, ಬಾಂಬೆ ಇದೆ, 3 ಕಡೆ ಇದೆ. ಮೆಟ್ರೋಪಾಲಿಟನ್ ಕೌನ್ಸಿಲ್ ಅಂತಾರೆ. ವೇರ್ ಪಾಪ್ಯುಲೇಷನ್ ಈಸ್ ಮೋರ್ ದ್ಯಾನ್ 1 crore, 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಆ ನಗರದಲ್ಲಿದ್ದರೆ ಅದನ್ನು ಮೆಟ್ರೋಪಾಲಿಟನ್ ಕೌನ್ಸಿಲ್ ಅಂತಾರೆ. METROPOLITAN, ಮೆಟ್ರೋಪಾಲಿಟನ್ ಕೌನ್ಸಿಲ್ ಅಂತ ಕರೀತಾರೆ. ಅಲ್ಲಿ ಜನಸಂಖ್ಯೆ 1 ಕೋಟಿಗಿಂತ ಅಧಿಕ ಇರುತ್ತೆ. ಆವಾಗ ಇಂಗ್ಲೀಷಲ್ಲಿ ಅದನ್ನು MC ಅಂತಾನೆ ಕರೀತಾರೆ, ಮೆಟ್ರೋಪಾಲಿಟನ್ ಕೌನ್ಸಿಲ್ ಅಂತ ಕರೀತಾರೆ. ಕನ್ನಡದವರು ಹಾಗೆ ಬರ್ಕೊಳ್ಳಿ, ಕನ್ನಡದಲ್ಲಿ ಅದಕ್ಕೆ ಕರೆಕ್ಟ್ ಅನುವಾದ ಬರಲ್ಲ, ಯಾಕಂದ್ರೆ ಅದು ಮಹಾನಗರ ಅಂತಾನೆ ಅನುವಾದ ಆಗುತ್ತೆ. ಸೊ ನೀವು ಕನ್ನಡ ಮೀಡಿಯಂದವರು ಹಾಗೆ ಬರ್ಕೊಳ್ಳಿ, ಮೆಟ್ರೋಪಾಲಿಟನ್ ಸಭೆ ಅಥವಾ ಸಮಿತಿ ಅಂತಾನೆ ಬರ್ಕೊಳ್ಳಿ. ಸೊ ಹಾಗಾಗಿ ಆ ಸ್ಥಳೀಯ ಸಂಸ್ಥೆಗಳು ಇರೋದು ಯಾತಕ್ಕಾಗಿ ಅಂದರೆ ಫೀಡ್ಬ್ಯಾಕ್ ಅನ್ನು, ಸರ್ಕಾರಕ್ಕೆ ಯೋಜನೆಗಳ ಬಗ್ಗೆ ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ. ಸೊ ಎರಡೂ ಕಡೆಯಿಂದ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗಬೇಕು. ಸರ್ಕಾರದಿಂದ ಜನರಿಗೆ 1 ವೇ, ಫ್ರಮ್ ಪೀಪಲ್ ಟು ದ ಗೌರ್ಮೆಂಟ್ ದ 2nd ವೇ. ಎಸ್, ಬರಬೇಕು. ಹೌದು,
ಯಾವ ರೀತಿ ಬರುತ್ತೆ ಅಂದರೆ ಜನ ತಮ್ಮ ಅನಿಸಿಕೆಗಳನ್ನು ಪತ್ರದ ಮೂಲಕ ತಿಳಿಸ್ಬೋದು, ಮನವಿಗಳ ಮೂಲಕ ತಿಳಿಸ್ಬೋದು, ಭಿತ್ತಿಪತ್ರಗಳ ಮೂಲಕ ತಿಳಿಸ್ಬೋದು, ಅಥವಾ ಸಭೆ ಸಮಾರಂಭಗಳನ್ನು ಮಾಡಿ ತಿಳಿಸ್ಬೋದು, ಅಥವಾ ಸದನದಲ್ಲಿ ಚರ್ಚೆ ನಡೆದಾಗ ಪ್ರಶ್ನೋತ್ತರ ವೇಳೆ ಬರುತ್ತೆ ಅಂತ ನೋಡಿದ್ದೀರಾ. ಕ್ವಶನ್ ಅವರ್ ಅಂತ ನೀವು ಟಿ ವಿಯಲ್ಲಿ ನೋಡ್ತೀರಲ್ಲ, ಮೊನ್ನೆ ಬೆಳಗಾವಿ ಅಧಿವೇಶನದ ನಿಮ್ಮ ಶಾಸಕರುಗಳು ನಿಮ್ಮ ಪರವಾಗಿ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಏರಿಯಾದ MLAಗಳು ನಮ್ಮ ಕ್ಷೇತ್ರದ ಜನರ ಬೇಡಿಕೆಗಳು ಈ ಥರ ಇವೆ ಅಂತ ನಿಮ್ಮ ಪರವಾಗಿ ಆನ್ ಬಿಹಾಫ್ ಆಫ್ ದ ಪೀಪಲ್ ಯುವರ್ MLA ವಿಲ್ ಆಸ್ ದಿ ಕ್ವಶನ್. ಅದು ಫೀಡ್ಬ್ಯಾಕ್, ಸರ್ಕಾರಕ್ಕೆ ಜನರಿಂದ ಹೋಗುವ ಫೀಡ್ಬ್ಯಾಕ್. ಲೋಕಸಭೆಯಲ್ಲಿ ನಿಮ್ಮ ಪರವಾಗಿ ಯಾರು ಕ್ವಶನ್ ಕೇಳ್ತಾರೆ, ನಿಮ್ಮ MP ಗಳು ಕೇಳ್ತಾರೆ. ನೀವೇನು MP ಕೇಳ್ತೀರಿ, ಯುವರ್ MP ವಿಲ್ ಆಸ್ ಕ್ವಶನ್ ಆನ್ ಯುವರ್ ಬಿಹಾಫ್ ಟು ದಿ ಗೌರ್ಮೆಂಟ್. ಈಗ ಬೆಂಗಳೂರಿಂದ ನಿಮ್ಮ ತೇಜಸ್ವಿ ಸೂರ್ಯ ಹೋಗಿದ್ದಾರೆ, ಆ ಕಡೆ ಡಾಕ್ಟರ್ C ಮಂಜುನಾಥ್ ಅವರು ಹೋಗಿದ್ದಾರೆ, ನಿಮ್ಮ ಹೃದ್ರೋಗ ತಜ್ಞ C ಮಂಜುನಾಥ್ ಆರಿಸಿ ಹೋಗಿದ್ದಾರೆ. ಸೊ ಯಾರೀಗ MP ಆಗಿ ಆರಿಸಿ ಬರ್ತಾರೆ ಅವರು ಆ ಕ್ಷೇತ್ರದ ಜನರ ಬಗ್ಗೆ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಮಾತಾಡಬೇಕು. ನಮ್ಮ ಭಾಗದ ಜನರ ಕೋರಿಕೆ ಈ ಥರ ಇದೆ, ದೀಸ್ ಆರ್ ದಿ ಡಿಮ್ಯಾಂಡ್ಸ್ ಆಫ್ ದ ಪೀಪಲ್ ಆಫ್ ಮೈ ಕಾನ್ಸ್ಟಿಟ್ಯೂನ್ಸಿ. ಅದಕ್ಕೆ ಕಾನ್ಸ್ಟಿಟ್ಯೂನ್ಸಿ ಅಂತಾರೆ, ಮತಕ್ಷೇತ್ರ ಅಂತ ಕರೀತಾರೆ. ನನ್ನ ಮತಕ್ಷೇತ್ರದ ಮತದಾರರ ಬೇಡಿಕೆಗಳು ಈ ಥರ ಇವೆ. ನಮ್ಮೂರಿಗೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ನಮ್ಮೂರಿಗೆ ಆಸ್ಪತ್ರೆ ಇಲ್ಲ, ನಮ್ಮೂರಿಗೆ ಒಳ್ಳೆ ರಸ್ತೆ ಇಲ್ಲ, ಒಂದು ಸ್ಟೇಡಿಯಂ ಇಲ್ಲ, ಒಂದು ಪಬ್ಲಿಕ್ ಪಾರ್ಕ್ ಇಲ್ಲ, ಒಂದು ಕಮ್ಯುನಿಟಿ ಹಾಲ್ ಇಲ್ಲ, ಒಂದು ಕಂಪ್ಯೂಟರ್ ಇದು ಸೆಂಟ್ರ್ ಇಲ್ಲ, ಡೇಟಾ ಎಂಟ್ರಿ ಸೆಂಟ್ರ್ ಇಲ್ಲ, ಅಥವಾ ಒಂದು APMC ಮಾರುಕಟ್ಟೆ. ನಿಮ್ಗೆ ಏನು ಡಿಮ್ಯಾಂಡ್ಸ್ ಇದೆಯೋ ಅದನ್ನು ಫೀಡ್ಬ್ಯಾಕ್ ರೂಪದಲ್ಲಿ ಸರ್ಕಾರಕ್ಕೆ ಕಳಿಸ್ಬೇಕು. ಇದಕ್ಕೆ ರಿಪೋರ್ಟಿಂಗ್ ಅಂತಾರೆ. ಅಂದರೆ ಅದರ ಒಟ್ಟು ಅರ್ಥ ಇಷ್ಟೇ, ರಿಪೋರ್ಟಿಂಗ್ ಈಸ್ ನಥಿಂಗ್ ಬಟ್ ದ ಚಾನಲ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದ ಪೀಪಲ್. ಅಸಾಲ್ ರಿಪೋರ್ಟಿಂಗ್ ಅಂದರೆ ಬೇರೆ ಏನಲ್ಲ, ದ ಚಾನಲ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದ ಪೀಪಲ್. It is the channel, CHANNEL, channel of communication between the government and the people. ಸರ್ಕಾರ ಮತ್ತು ಜನರ ನಡುವೆ ಇರುವ ಸಂಪರ್ಕ ಸೇತುವೆ. ಸರ್ಕಾರ ಮತ್ತು ಜನರ ನಡುವೆ ಇರುವ ಸಂಪರ್ಕ ಸೇತುವೆ, ಅದನ್ನೇ ಅಲ್ಲಿ ರಿಪೋರ್ಟಿಂಗ್ ಅಂತ ಕರೀತಾರೆ. ಅದು ಕೂಡ ಒಂದು ಸ್ಕಿಲ್ಲೇ, ಕಮ್ಯುನಿಕೇಶನ್ ಮಾಡುವುದು ಕೂಡ ಒಂದು ಕೌಶಲ್ಯ. ಇನ್ನು ಲಾಸ್ಟ್ ಕೊನೆಯಲ್ಲಿ ಬರುವುದು B ಅಂದರೆ ಬಜೆಟಿಂಗ್. ಅದನ್ನ ನೋಟ್ ಮಾಡಿ, B ಫಾರ್ ಬಜೆಟ್. ಬಜೆಟ್ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತು. ಮುಂಗಡ ಪತ್ರ, ಆಯವ್ಯಯ ಪತ್ರ, ಮುಂಗಡ ಪತ್ರ ಅಂತ ಕರೀತಾರೆ. ನೋಡಿ, ಇಲ್ಲೂ ಕೂಡ ನೀವು ಇಂಗ್ಲೀಷ್ ಮೀಡಿಯಂದವರು ಕೇರ್ಫುಲ್ ಆಗಿರ್ಬೇಕು. ಅದನ್ನು ಬರಿಬೇಕಾದಾಗ ಈ ಥರ ಬರಿತೀರಿ ಬಜೆಟ್ ಅಂತ, ಆದರೆ ಅದನ್ನು ಉಚ್ಚಾರ ಮಾಡಬೇಕಾದಾಗ ಯಾವ್ದು ಸೈಲೆಂಟ್ ಆಗುತ್ತೆ, D ಸೈಲೆಂಟ್ ಆಗುತ್ತೆ. ನೀವು ಅದನ್ನು ಕನ್ನಡದಲ್ಲೇ ಉಚ್ಚಾರ ಮಾಡಬೇಕಾದಾಗ ಬಜೆಟ್ ಅಂತ ಓದ್ಬೇಕು. ಭಾಳ ಮಂದಿ ಅದನ್ನು ತಪ್ಪಾಗಿ ಬಡ್ಜೆಟ್ ಅಂತಾರೆ. ಅವ್ರು ಬಡ್ಜೆಟ್ ಅಂದ್ರೆ ಅವರು ಪಂಡಿತರು, ಡಾಕ್ಟರೇಟ್ PhD ಹೋಲ್ಡರ್ ಅಂತ ತಿಳ್ಕೊಂಬಿಟ್ಟು. ಬಡ್ಜೆಟ್ ಅನ್ಬಾರ್ದು, ಏನನ್ಬೇಕು, ಬಜೆಟ್ ಅನ್ಬೇಕು. D ಸೈಲೆಂಟ್, D ಉಚ್ಚಾರ ಮಾಡಬೇಡಿ. ಇದನ್ನು ಆರಿಸ್ಬಿಟ್ಟು ಬಜೆಟ್ ಅಂತ ಹೇಳ್ಬೇಕು. ಅದು ಇಂಗ್ಲೀಷ್ ಇರೋದೇ ಹಂಗೆ, ಅಲ್ಲಿ ಬರೆಯೋದೊಂದು ಉಚ್ಚಾರ ಮಾಡೋದು. ದಟ್ ಇಸ್ ದ ಹೌ ದ ಲ್ಯಾಂಗ್ವೇಜ್ ಈಸ್. ಸೊ B ಫಾರ್ ಬಜೆಟಿಂಗ್. ಆ ಬಜೆಟಿಂಗ್ನಲ್ಲಿ ಏನು ಬರುತ್ತೆ, ಹೌ ಯು ಮ್ಯಾನೇಜ್ ಯುವರ್ ಫೈನಾನ್ಷಿಯಲ್ ರಿಸೋರ್ಸಸ್. ನೋಟ್ ಮಾಡಿ, ಮ್ಯಾನೇಜ್ಮೆಂಟ್ ಆಫ್ ದಿ ಫೈನಾನ್ಷಿಯಲ್ ರಿಸೋರ್ಸಸ್, ಆರ್ಥಿಕ ಸಂಪನ್ಮೂಲಗಳ ನಿರ್ವಹಣೆ. ಬಜೆಟಿಂಗ್ ಅಂದರೆ ಬೇರೆ ಏನೂ ಅಲ್ಲ, ಮ್ಯಾನೇಜ್ಮೆಂಟ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್, ಆರ್ಥಿಕ ಸಂಪನ್ಮೂಲಗಳ ನಿರ್ವಹಣೆಯನ್ನೇ ಮುಂಗಡ ಪತ್ರ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟ ವಿವರಗಳು ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಬರ್ತವೆ ಗೊತ್ತಿದೆಯಾ ಯಾರಿಗಾದರೂ? ಆರ್ಟಿಕಲ್ ನಂಬರು, ಸಂವಿಧಾನದ ಎಷ್ಟನೇ ಆರ್ಟಿಕಲ್ನಲ್ಲಿ ಬಜೆಟ್ ಬಗ್ಗೆ ವಿವರಗಳು ಬರ್ತವೆ? ಕ್ಯಾನ್ ಎನಿಬಡಿ ಆನ್ಸರ್? ಯಾವ ಬಜೆಟ್ನಲ್ಲಿ ಅಂಬೇಡ್ಕರ್ ಅವರು ಮುಂಗಡ ಪತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಆರ್ಟಿಕಲ್ 112, 112. ನೋಟ್ ಮಾಡಿ, ಸಂವಿಧಾನದ 112ನೇ ಆರ್ಟಿಕಲ್ನಲ್ಲಿ ಬಜೆಟ್ ಬಗ್ಗೆ ಮಾಹಿತಿ ಇದೆ. ಅದರಲ್ಲಿ ಎರಡೂ ಬರುತ್ತೆ, ಸೆಂಟ್ರಲ್ ಬಜೆಟು ಬರುತ್ತೆ, ಸ್ಟೇಟ್ ಬಜೆಟು ಬರುತ್ತೆ. ಕೇಂದ್ರದ ಮುಂಗಡ ಪತ್ರ ಮತ್ತು ರಾಜ್ಯದ ಮುಂಗಡ ಪತ್ರದ ಬಗ್ಗೆ ಮಾಹಿತಿ ಬರುತ್ತೆ. ಆರ್ಟಿಕಲ್ 112 ಆಫ್ ದ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ದ ಡೀಟೇಲ್ಸ್ ಅಬೌಟ್ ಬಜೆಟ್. ಆ ಬಜೆಟ್ ಅಂದಾಗ ನೀವೇನು ಸ್ಥೂಲವಾಗಿ ನೆನ್ಪಿಟ್ಕೋಬೇಕು, ಮುಂಗಡ ಪತ್ರವನ್ನು ತಯಾರು ಮಾಡುವುದು ಕೂಡ
again it is a skill. How to prepare the budget, how to present the budget, how to implement the budget. ಅಲ್ಲಿ ಮೂರು ಬರ್ತವೆ. ಮುಂಗಡ ಪತ್ರದ ಸಿದ್ಧತೆ ತಯಾರಿ, ಮುಂಗಡ ಪತ್ರದ ಮಂಡನೆ ಪ್ರೆಸೆಂಟೇಷನ್, ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಬಜೆಟ್. ಮುಂಗಡ ಪತ್ರವನ್ನು ಜಾರಿಗೆ ತರುವುದು, ಅನುಷ್ಠಾನಕ್ಕೆ ತರುವುದು, ಕಾರ್ಯಗತಗೊಳಿಸುವುದು. ಪ್ರಿಪರೇಷನ್, ಪ್ರೆಸೆಂಟೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಬಜೆಟ್. ಇವು ಮೂರು ಕೂಡ ಬಹುದೊಡ್ಡ ಸ್ಕಿಲ್. ಎಲ್ರಿಗೂ ಅದನ್ನು ಮಾಡ್ಲಿಕ್ಕೆ ಬರಲ್ಲ. ಮುಂಗಡ ಪತ್ರವನ್ನು ತಯಾರು ಮಾಡುವುದು ಕೂಡ ಬಹಳ ಬುದ್ಧಿವಂತಿಕೆಯ ಕೆಲಸ. ಈ ವಿಷಯದಲ್ಲಿ ನಮ್ಮ ದೇಶದಲ್ಲಿ ತುಂಬ ಹೆಸರನ್ನು ಪಡೆದುಕೊಂಡ ವ್ಯಕ್ತಿ ಈಗ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಿದ್ದರಾಮಯ್ಯನವರು. 14 ಬಜೆಟ್ಗಳನ್ನ ಮಂಡಿಸಿದ ಕೀರ್ತಿ ಅವರಿಗಿದೆ. 14 times he has presented the budget. ಅಷ್ಟು ಹೈಯೆಸ್ಟ್ ಸಂಖ್ಯೆಯ ಬಜೆಟನ್ನು ಯಾರೂ ಇಂಡಿಯಾದಲ್ಲಿ ಮಂಡಿಸಿಲ್ಲ. ಹಾಗಾಗಿ ಅವರನ್ನು ಬಜೆಟ್ ಎಕ್ಸ್ಪರ್ಟ್ ಅಂತ ಕರೀತಾರೆ. ಸಿದ್ದರಾಮಯ್ಯನವರನ್ನು ಮುಂಗಡ ಪತ್ರದ ತಜ್ಞರು, ಪರಿಣಿತರು ಅಂತ ಕರೀತಾರೆ. ಅವರಷ್ಟು ಅನುಭವ ಯಾರಿಗೂ ಇಲ್ಲ. ಆದರೆ ಈ ಸಾರಿ ಅವ್ರಿಗೂ ಸ್ವಲ್ಪ ಎಡವಟ್ಟಾಗ್ತಾ ಇದೆ. ಯಾವುದರಿಂದಾಗಿ ಈ ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟಿದ್ರೆ ಅವ್ರು ಇಷ್ಟೊಂದು ಭಾರ ಆಗುತ್ತೆ ಬಜೆಟ್ ಮೇಲೆ ಅಂತ ಅನ್ಕೊಂಡಿರ್ಲಿಲ್ಲ ಆರಂಭದಲ್ಲಿ. ಆದರೆ ಈಗ ಆರ್ಥಿಕ ವರ್ಷ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ಗೊತ್ತಾಗ್ತಾ ಇದೆ ಆ 56,000 ಕೋಟಿ ಅಡ್ಜಸ್ಟ್ ಮಾಡುವುದು ಕಷ್ಟ ಆಗ್ತಾ ಇದೆ. ಟೋಟಲ್ ನಾನು ಹೇಳ್ತಿರೋದು 5 ಸ್ಕೀಮ್ಗಳು ಸೇರಿ ವರ್ಷಕ್ಕೆ 56,000 ಕೋಟಿ ಅವ್ರು ಜೋಡಿಸ್ಬೇಕಾಗುತ್ತೆ. ನಿಮ್ಮ ಯುವ ನಿಧಿ, ಯಾವುದು ಸ್ತ್ರೀ ಶಕ್ತಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅವೇನು ಯೋಜನೆಗಳಿವೆ ಅವು ಎಲ್ಲವಕ್ಕೂ ಒಂದು ವರ್ಷಕ್ಕೆ 56,000 crores ಜೋಡಿಸ್ಬೇಕಾಗಿದೆ. ಅವರು ಮೊದಲಷ್ಟು ಅನ್ಕೊಂಡಿರ್ಲಿಲ್ಲ ಇಷ್ಟು ಹೊರೆ ಬೀಳುತ್ತೆ ಅಂತ. ಅವರಿಗೆ ಲೆಕ್ಕಾಚಾರದಲ್ಲಿ ಎಲ್ಲೋ ಇದಾಗಿದೆ, ಲೋಪದೋಷ ಆಗಿದೆ. ಈಗ ಅವರಿಗೆ ಅದರ ಭಾರ ತಟ್ತಾ ಇದೆ. ಹಾಗಾಗಿ ಅಲ್ಲಲ್ಲಿ ಈಗ ಏನು ಮಾಡ್ತಿದ್ದಾರೆ, ಹೊಸ ಹೊಸ ತೆರಿಗೆಗಳನ್ನು ಹಾಕಿ ಅಡ್ಜಸ್ಟ್ಮೆಂಟ್ ಪ್ರೋಸೆಸ್ ಅಂತಾರೆ, ಅದಕ್ಕೆ ಹೊಂದಾಣಿಕೆ ಕೆಲಸ. ನಿನ್ನೆ ಮೊನ್ನೆ ನೀವು ಪ್ರಜಾವಾಣಿ ಪೇಪರಲ್ಲಿ ಓದಿದ್ದೀರಿ, ಕರೆಂಟ್ ಅಫೇರ್ಸ್ ಎಲ್ಲ ಅದು ಬರುತ್ತೆ. ಹೊಸದಾಗಿ ಈಗ ಯಾರು ಬೈಕು ಕಾರ್ ತಗೊಳ್ತಿರೋ ಅದಕ್ಕೆ ಹೊಸ ಸೆಸ್ಸನ್ನು ಸರ್ಕಾರ ಹಾಕ್ತಿದ್ದಾರೆ. ಮುಂಚೆ ಇರಲಿಲ್ಲ, ಅದು ಗಮನಿಸ್ರೆ, ಮುಂಚೆ ಇರಲಿಲ್ಲ. 2 ವೀಲರ್ಸ್ಗೆ 500 rupees ಹಾಕ್ತಿದ್ದಾರೆ, 4 ವೀಲರ್ಗೆ 1000 rupees ತಗೊಳ್ತಿದ್ದಾರೆ. ಒಂದು 2 ವೀಲರ್ ತಗೊಂಡ್ರೆ 500 ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಅದು ಮುಂಚೆ ಇರಲಿಲ್ಲ. ಈಗ ಯಾಕೆ ಮಾಡಿದ್ರು ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗಿದೆ. ದುಡ್ಡಲ್ಲಿ ಏನಾಗ್ತಾ ಇದೆ, ಶಾರ್ಟೇಜ್ ಆಗ್ತಾ ಇದೆ. ಅದನ್ನು ಅವರೇ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. ಅಂದರೆ ನೀವು ಎಷ್ಟೇ ಎಕ್ಸ್ಪರ್ಟ್ ಇದ್ರೂ ಒಮ್ಮೊಮ್ಮೆ ಏನಾಗ್ತವೆ, ಲೆಕ್ಕಪತ್ರಗಳು ಏರ್ಪೇರ್ ಆಗ್ತವೆ. ಅವರಿಗೆ ಹಂಗಾಗುತ್ತೆ ಅಂದರೆ ಇನ್ನು ಏನೂ ಗೊತ್ತಿಲ್ಲದವ್ರ ಕೈಯಲ್ಲಿ ಬಜೆಟ್ ಕೊಟ್ಟರೆ ಅದ್ರ ಕಥೆ ಏನಾಗುತ್ತೆ, ಅದು ನೀವು ಡಿಸ್ಕಷನ್ ಮಾಡ್ಲಿಕ್ಕೂ ಹೋಗಲ್ಲ, ಅಷ್ಟು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಮಾಡುವುದು ಒಂದು ಸ್ಕಿಲ್. ಅಲ್ಲಿ ಮೂಲಭೂತವಾಗಿ ಏನು ಪಾಯಿಂಟ್ಸ್ ತಿಳ್ಕೋಬೇಕು ಅನ್ನೋದನ್ನು ಹೇಳಿ ಚರ್ಚೆ ಮುಗಿಸ್ತೇನೆ. ಯಾರೇ ಬಜೆಟನ್ನು ಮಾಡೋದಿದ್ರು ಯು ಹ್ಯಾವ್ ಟು ರಿಮೆಂಬರ್ 3 ಬೇಸಿಕ್ ಪಾಯಿಂಟ್ಸ್. ನಂಬರ್ 1, ವಾಟ್ ಈಸ್ ಯುವರ್ ಸೋರ್ಸ್ ಆಫ್ ರೆವೆನ್ಯೂ. ನಿಮ್ಮ ಕಂದಾಯ ಎಷ್ಟು ಬರುತ್ತೆ ಅನ್ನೋದು ಇದು ಪಕ್ಕಾ ಫಸ್ಟ್ ನಿಮಗೆ ಗೊತ್ತಿರಬೇಕು. ಅದಕ್ಕೆ ಕಂದಾಯ ಅಥವಾ ಆಯ ಅಂತ ಹೇಳ್ತಾರೆ. ಕಂದಾಯ ಅಥವಾ ಆಯ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ರೆವಿನ್ಯೂ ಅಂತಾರೆ. ವಾಟ್ ಈಸ್ ಯುವರ್ ಟೋಟಲ್ ಎಕ್ಸ್ಪೆಕ್ಟೆಡ್ ರೆವಿನ್ಯೂ. ಒಂದು ವರ್ಷಕ್ಕೆ ಸರ್ಕಾರಕ್ಕೆ ಬರುವ ಒಟ್ಟು ಆದಾಯ ಎಷ್ಟು ಅನ್ನೋದು ನಿಮಗೆ ಖಚಿತವಾಗಿ ಗೊತ್ತಿರಬೇಕು. ಆ ಆದಾಯ ಎಲ್ಲಿಂದ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ, ಎಕನಾಮಿಕ್ಸಲ್ಲಿ ಓದಿರ್ತೀರಿ. ಥ್ರೂ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಯ ಮೂಲಕ ಸರ್ಕಾರಕ್ಕೆ ಆದಾಯ ಬರುತ್ತೆ. ಎಷ್ಟು ಬರುತ್ತೆ ಅನ್ನೋದು ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಅದು ಫಸ್ಟ್. ಯಾರೇ ಬಜೆಟ್ ಮಾಡಬೇಕು ಅಂದರೂ ಫಸ್ಟ್ ಯು ಹ್ಯಾವ್ ಟು ಸಿ ದ ರೆವಿನ್ಯೂ. ನಿಮಗೆ ಇಷ್ಟು ಕೋಟಿ ಆದಾಯ ಬರುತ್ತೆ ಅನ್ನೋದು ಮೊದಲು ನಿಶ್ಚಿತ ಆಗಿರಬೇಕು. ಸೆಕೆಂಡ್ ಪಾಯಿಂಟು ಎಕ್ಸ್ಪೆನ್ಸಸ್. ಎಷ್ಟು ಖರ್ಚುಗಳು ಬರ್ತವೆ ಅನ್ನೋದರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಅದಕ್ಕೆ ವೆಚ್ಚ ಅಂತ ಕರೀತಾರೆ. ಅದು ಆದಾಯ, ಇದು ವೆಚ್ಚ. ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆಂಡಿಚರ್. ಎಷ್ಟು ಟೋಟಲ್ ಖರ್ಚು ಬರುತ್ತೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಸ್ಯಾಲ್ರಿಗೆ ಎಷ್ಟು ಕೊಡಬೇಕು, ಅಭಿವೃದ್ಧಿ ಯೋಜನೆಗಳಿಗೆ ಎಷ್ಟು ಕೊಡಬೇಕು, ಜನಕಲ್ಯಾಣದ ಯೋಜನೆಗಳಿಗೆ ವೆಲ್ಫೇರ್ ಸ್ಕೀಮ್ಸ್ ಅಂತಾರೆ. ಈಗ ಇವೆಲ್ಲಕ್ಕೆ ವೆಲ್ಫೇರ್ ಸ್ಕೀಮ್ ಅಂತಾರೆ. ನಿಮ್ಮ ಏನೀಗ 5 ಗ್ಯಾರಂಟಿಗಳಿವೆ ಅವಕ್ಕೆ ವೆಲ್ಫೇರ್ ಸ್ಕೀಮ್ ಅಂತಾರೆ. ಜನಪರವಾದ ಯೋಜನೆಗಳು, ಜನಹಿತಕ್ಕಾಗಿ ಜಾರಿಗೆ ತಂದ ಯೋಜನೆ, ಅವಕ್ಕೆ ಅಭಿವೃದ್ಧಿ ವೆಚ್ಚಗಳು ಅನ್ನಲ್ಲ. ದೇ ಆರ್ ನಾಟ್ ಕಾಲ್ಡ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂದರೆ ಯಾವುದು? ಆ ಖರ್ಚಿನಿಂದ ಮತ್ತೆ ಸರ್ಕಾರಕ್ಕೆ
ಆದಾಯ ಬರಬೇಕು. ಅದಕ್ಕೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂತಾರೆ. ಈಗ ಉದಾಹರಣೆಗೆ ನೀವು ಒಂದು ಡ್ಯಾಮ್ ಕಟ್ಟಿದ್ರಿ, ಅದರಿಂದ ನೀರಾವರಿ ಡೆವಲಪ್ ಆಗುತ್ತೆ, ಕೃಷಿ ಡೆವಲಪ್ ಆಗುತ್ತೆ, ಅಗ್ರಿಕಲ್ಚರಲ್ ಇನ್ಕಮ್ ಬರುತ್ತೆ, ರೈತರಿಂದ ಆದಾಯ ಬರುತ್ತೆ. ಒಂದು ನ್ಯಾಷನಲ್ ಹೈವೇಯನ್ನು ಕಟ್ಟಿದರೆ ನಿಮ್ಗೆ ವಾಹನಗಳ ಓಡಾಟದಿಂದ ಟೋಲ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. ಅವಕ್ಕೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂತಾರೆ. ಈಗ ನೀವು ಜನಕಲ್ಯಾಣ ಮಾಡಿದಾಗ ದುಡ್ಡು ಹೋಗುತ್ತೆ, ಆ ಕಡೆಯಿಂದ ನಿಮಗೆ ವಾಪಸ್ ಬರಲ್ಲ, ಯು ಡೋಂಟ್ ಗೆಟ್ ಬ್ಯಾಕ್. ಅದಕ್ಕೆ ವೆಲ್ಫೇರ್ ಸ್ಕೀಮ್ಸ್ ಅಂತ ಕರೀತಾರೆ. ಸೊ ಆ ಖರ್ಚುಗಳು ಎಷ್ಟು ಬರ್ತವೆ ಅನ್ನೋದು ಪಕ್ಕ ನಿಮಗೆ ಗೊತ್ತಿರಬೇಕು. ಅದನ್ನ ಇಟ್ಕೊಂಡೇ ನೀವು ಮುಂಗಡ ಪತ್ರವನ್ನು ಮಾಡಬೇಕು. ಮೂರನೇದ್ದು ವೆರಿ ಇಂಪಾರ್ಟೆಂಟ್, ಇದನ್ನು ಯಾರೂ ಭಾಳಷ್ಟು ಜನ ಗಮನ ಕೊಟ್ಟು ನೋಡಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ನೀವು ಎಷ್ಟು ದುಡ್ಡು ಹಾಕ್ತೀರಿ, ಅದಕ್ಕೆ ಹೂಡಿಕೆ ಅಂತಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ, ದೀರ್ಘಕಾಲದಲ್ಲಿ ಫಲ ಕೊಡುವಂಥ ಕೆಲಸಗಳನ್ನು ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀರಿ. ಇಟ್ ಈಸ್ ಕಾಲ್ಡ್ ಫ್ಯೂಚರಿಸ್ಟಿಕ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಫ್ ಮನಿ. ದೀರ್ಘಕಾಲಿಕ 5 ವರ್ಷಕ್ಕೆ, 10 ವರ್ಷಕ್ಕೆ, 20 ವರ್ಷಕ್ಕೆ, 30 ವರ್ಷಕ್ಕೆ ನೀವು ಬಂಡವಾಳ ಅಂತ ಹೇಳಿ ಹೂಡಿಕೆ ಹಾಕಿದರೆ ಆ ಟೈಮ್ ಆದಮೇಲೆ ನಿಮಗೆ ಅದು ಏನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನಿಮಗೆ ಆಡು ಭಾಷೆಯಲ್ಲಿ ಹೇಳೋದಾದರೆ, ತೆಂಗಿನ ಮರವನ್ನು, ತೆಂಗಿನ ಸಸಿಯನ್ನು ನೆಟ್ಟಂಗೆ. ನೀವು ತೆಂಗಿನ ಸಸಿ ನೆಟ್ಟ ತಕ್ಷಣವೇ ನಿಮಗೇನು ಸಿಗಲ್ಲ, ಎಳ್ನೀರು ಸಿಗಲ್ಲ. ಇವತ್ತು ನೀವು ಸಸಿ ಹಾಕ್ಬಿಟ್ಟು ಸರ್ ನಾಳೆ 4 ಎಳ್ನೀರು ತೊಗೊಂಬರ್ರಿ ಅಂದರೆ ನಾವು ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಅದು ಬೆಳಿಬೇಕು. ಆ ತೆಂಗಿನ ಮರ ಬೆಳೆದು 4 ವರ್ಷ 6 ವರ್ಷ ಟೈಮ್ ತೊಗೊಂಡು ಬೆಳೆದ ಮೇಲೆ ಮುಂದೆ 30-40 ವರ್ಷಗಳವರೆಗೆ ಅದೇನು ಕೊಡುತ್ತೆ, ನಿಮಗೆ ಎಳ್ನೀರು ಕೊಡುತ್ತೆ. ಬಟ್ ಅದು ಬೆಳೆಯುವವರೆಗೆ ಅದನ್ನೇನಂತ ಕರೀತಾರೆ, ಇನ್ವೆಸ್ಟ್ಮೆಂಟ್. ನೀವು ಹಾಕಿರ್ತೀರಿ, ಇಮಿಡಿಯೇಟ್ಲಿ ವಾಪಸ್ ಬರಲ್ಲ, ಅದು ಬರೋವರೆಗೆ ನೀವು ಕಾಯಬೇಕು, ತಾಳ್ಮೆ ಇರಬೇಕು. ಅದು ಬಂದ ಮೇಲೆ ನಿಮಗೆ ನಿರಂತರವಾಗಿ ಅದರಿಂದ ಏನು ಬರುತ್ತೆ, ಆದಾಯ ಬರುತ್ತೆ. ಇದನ್ನೇ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಹೂಡಿಕೆಯ ವೆಚ್ಚ, ಬಂಡವಾಳ ವೆಚ್ಚ ಅಂತಲೂ ಕರೀತಾರೆ, ಹೂಡಿಕೆಯ ವೆಚ್ಚ ಅಂತಾರೆ. ಅದನ್ನು ಕೂಡ ನೀವೇನು ಅವಕಾಶ ಮಾಡ್ಕೋಬೇಕು, ನಿಮ್ಮ ಮುಂಗಡ ಪತ್ರದಲ್ಲಿ ಅದಕ್ಕೂ ಒಂದಷ್ಟು ಹಣ ಇಡಬೇಕು. ಯಾಕಂದರೆ ಬರೋ ದುಡ್ಡೆಲ್ಲ ನೀವು ಖರ್ಚು ಮಾಡಿಬಿಟ್ರೆ ಲಾಂಗ್ ಟರ್ಮ್ನಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡಿರಲ್ಲ. ಯು ಡೋಂಟ್ ಹ್ಯಾವ್ ಮನಿ ಇನ್ ದ ಲಾಂಗ್ ಟರ್ಮ್. ತಕ್ಷಣಕ್ಕೆ ನಿಮ್ಮ ಕೈಯಲ್ಲಿ ದುಡ್ಡು ಇರ್ಬೋದು, ಇನ್ನು 5 ವರ್ಷ ಆದಮೇಲೆ ನಿಮ್ಮ ಕೈ ಖಾಲಿ ಆಗುತ್ತೆ. ಅವಾಗ ಆದಾಯ ಎಲ್ಲಿಂದ ಮಾಡ್ತೀರಿ? ಅದಕ್ಕೆ ಭಾಳಷ್ಟು ಬುದ್ಧಿವಂತರಿರುವವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡುವುದು ಕಲಿತಾರೆ. ಇನ್ನು ಲಾಸ್ಟಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ ಬಜೆಟ್ ಮಾಡುವವರಿಗೆ. ಯು ಶುಡ್ ಆಲ್ಸೋ ಸಿ ಸಮ್ ಅನ್ಎಕ್ಸ್ಪೆಕ್ಟೆಡ್ ಎಮರ್ಜೆನ್ಸೀಸ್. ಅದಕ್ಕೆ ಎಕ್ಸಿಜೆನ್ಸಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅನಿರೀಕ್ಷಿತವಾದ ತುರ್ತು ಸ್ಥಿತಿಗಳು. ಕೆಲವೊಂದು ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಇದ್ದಕ್ಕಿದ್ದಂಗೆ ಬಂದ್ಬಿಡುತ್ತೆ. ಅದನ್ನು ಎಮರ್ಜೆನ್ಸಿ ಅಂತಾರೆ, ಎಕ್ಸಿಜೆನ್ಸಿ ಅಂತ ಕರೀತಾರೆ. ಅನಿರೀಕ್ಷಿತ ವೆಚ್ಚಗಳು, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಅವು ನಿಮ್ಮ ಲಿಸ್ಟಲ್ಲೇ ಇರಲ್ಲ, ಬಜೆಟ್ ಮಾಡಬೇಕಾದಾಗ ನಿಮ್ಮ ಪಟ್ಟಿಯಲ್ಲಿರಲ್ಲ, ಬಟ್ ಇದ್ದಕ್ಕಿದ್ದಂಗೆ ಬಂದ್ಬಿಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಮೊನ್ನೆ ಬಂತಲ್ಲ ಫೆಂಗು ಚಂಡಮಾರುತ. ಒಂದು ಚಂಡಮಾರುತ ಬಂತಲ್ಲ ತಮಿಳ್ನಾಡಿಗೆ, ಬೇ ಆಫ್ ಫೆಂಗಲ್ ಅಂತ ಏನೋ ಬಂತಲ್ಲ, ನೀವು ಅದು ಜಾಗ್ರಫಿಯಲ್ಲಿ ಓದಿರ್ತೀರಿ. ಆ ಚಂಡಮಾರುತ ಬರುತ್ತೆ ಅಂತ ನಿಮಗೆ ಮುಂಚೆನೇ ಗೊತ್ತಿರಲ್ಲ. ಡಿಸೆಂಬರ್ ತಿಂಗಳಲ್ಲಿ ಚಂಡಮಾರುತ ಬರುತ್ತೆ, ಇಷ್ಟು ಮನೆ ಬೀಳ್ತವೆ, ಇಷ್ಟು ಮನೆ ಮಠಕ್ಕೆ ರಸ್ತೆ ಹಾಳಾಗುತ್ತೆ ಅಂತ ಗೊತ್ತಿರಲ್ಲ. ಇದಕ್ಕಿದ್ದಂತೆ ಸೈಕ್ಲೋನ್ ಬಂದ್ಬಿಡುತ್ತೆ, ಇದಕ್ಕಿದ್ದಂತೆ ಫ್ಲಡ್ಸ್, ಪ್ರವಾಹ ಉಂಟಾಗುತ್ತೆ, ಇದಕ್ಕಿದ್ದಂತೆ ಭೂಕಂಪ ಆಗ್ಬೋದು, ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಭೂಕುಸಿತ ಆಗ್ಬೋದು. ಯಾವುದಾದ್ರೂ ಒಂದು ಪ್ರಾಕೃತಿಕ ವಿಕೋಪ, ನ್ಯಾಚುರಲ್ ಡಿಸಾಸ್ಟರ್ ಅಂತಾರೆ. ಆ ನ್ಯಾಚುರಲ್ ಡಿಸಾಸ್ಟರ್ಗಳಿಗೂ ಕೂಡ ನೀವು ಮುಂಗಡ ಪತ್ರದಲ್ಲಿ ಏನು ಮಾಡಿರಬೇಕು, ಹಣವನ್ನು ರಿಸರ್ವ್ ಮಾಡಿಟ್ಟಿರ್ಬೇಕು. ನೀವು ಚಂಡಮಾರುತ ಬಂದಾಗ ಅದಕ್ಕೆ ಏನು ಹೇಳೋಕ್ಕಾಗಲ್ಲ, ನಾ ಬಜೆಟಲ್ಲಿ ದುಡ್ಡಿಲ್ಲ, ಚಂಡಮಾರುತ ವಾಪಸ್ ಹೋಗಲ್ಲ, ನಾನ್ ಸೆನ್ಸ್ ಅಂತ. ಅದು ಪ್ರಕೃತಿ, ನಿಮ್ಮ ಮಾತು ಕೇಳಲ್ಲ. ಆ ಚಂಡಮಾರುತ ಬರುತ್ತೆ, ನೀವು ಅದಕ್ಕೆ ದುಡ್ಡನ್ನು ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಈ ನಿಮ್ಮ ವಿದ್ಯಾರ್ಥಿಗಳ ಎಕ್ಸಾಂಪಲ್ ಕೊಡ್ತೇನೆ. ಈಗ ನೀವು ದಿನಾಲು ಕ್ಲಾಸಿಗೆ ನಾರ್ಮಲ್ ಆಗಿ ಹೋಗ್ತಿರ್ತೀರಿ, ಯಾವುದೇ ಅನಿರೀಕ್ಷಿತ ವೆಚ್ಚಗಳಿರಲ್ಲ. ಇದ್ದಕ್ಕಿದ್ದಂಗೆ ಒಂದು ದಿವಸ ಏನಾಗುತ್ತೆ, ನಿಮ್ಮ ಚಪ್ಪಲಿ ಕಳವಾಗ್ಬಿಡುತ್ತೆ, ಅಥವಾ ಶೂ ಹಾಕೊಂಡ್ಬರ್ತಿರ್ತೀರಿ, ಎಲ್ಲೋ ಕಳೆದು ಹೋಗ್ಬಿಡುತ್ತೆ. ಅವಾಗ ನೀವು ಶೂಗಾಗಿ ಮತ್ತೆ 1000 ರೂಪಾಯಿ ಖರ್ಚು ಮಾಡಬೇಕು. ಬಟ್ ನಿಮ್ಮ ಬಜೆಟ್ನಲ್ಲಿ ಏನಿರಲ್ಲ, ಶೂಗೆ ಪ್ರಾವಿಷನ್ ಇರಲ್ಲ. ನೀವು ಬರೋ ದುಡ್ಡಲ್ಲಿ ನೀವು ಮೇಂಟೈನ್ ಮಾಡ್ತಿರ್ತೀರಿ. ಶೂ ಹೋದ ಕೂಡಲೇ ಆ ಶೂಗೆ ಎಕ್ಸ್ಟ್ರಾ ದುಡ್ಡನ್ನು ನೀವು ಖರ್ಚು ಮಾಡಬೇಕು. ಅವಾಗ ನೀವು ನಿಮ್ಮ ಫಾದರಿಗೆ ಫೋನ್ ಮಾಡ್ತೀರಿ, ನಿನ್ನ ಬಂದಿದ್ದೆ ನನ್ನ ಶೂ ಕಳೆದು ಹೋಯ್ತು, ಈಗ ಮತ್ತೆ 1000 ರೂಪಾಯಿ ಎಕ್ಸ್ಟ್ರಾ ಫೋನ್ಪೇ ಮಾಡಿರಿ, ನನಗೆ ಹಾಕ್ಕೊಳ್ಳೋಕೆ ಶೂ ಇಲ್ಲ ಅಂತ. ಅದು ಅನಿರೀಕ್ಷಿತ ವೆಚ್ಚ ಅಂತ ಹೇಳ್ತಾರೆ.
ಆ ಥರದ್ದು ಆಗ್ತವೆ. ಏನೋ ಒಂದು ವಸ್ತು ಕಳ್ಕೊಂಡ್ಬಿಡ್ತೀರಿ, ಯಾವುದೋ ಬ್ಯಾಗ್ ಕಳ್ಕೊತೀರಿ, ಅಥವಾ ಒಂದೊಂದ್ಸರಿ ಮೊಬೈಲೇ ಕಳ್ಕೊಂಡ್ಬಿಡ್ತೀರಿ. ಮೊಬೈಲ್ ಕಳ್ಕೊಳ್ಳೋದು ಕಡಿಮೆ, ಯಾಕಂದ್ರೆ ಅದೇ ನಮಗೆ ಪಂಚಪ್ರಾಣ. ಆದರೂ ಕಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅವಾಗ ಎಕ್ಸ್ಟ್ರಾ ಮತ್ತೊಂದು 6,000 8,000 ಕೊಟ್ಟು ಹೊಸ ಮೊಬೈಲ್ ಪರ್ಚೇಸ್ ಮಾಡಬೇಕು. ಅದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಅಂತ, ನಿಮ್ಮ ನಿರೀಕ್ಷೆಯಲ್ಲಿ ಇರಲ್ಲ, ಆದರೆ ಇದ್ದಕ್ಕಿದ್ದಂಗೆ ಖರ್ಚು ಮಾಡಿ. ಇದು ನಮ್ಮ ಲೆವೆಲ್ನಲ್ಲಿ ಸಣ್ಣ ಎಕ್ಸಾಂಪಲ್. ಸರ್ಕಾರದಲ್ಲಿ ಅದು ಸಾವಿರಾರು ಕೋಟಿಯಲ್ಲಿ ಬರುತ್ತೆ. ಅದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳಿ ಚರ್ಚೆ ಮುಗಿಸ್ತೇನೆ. 2019 ಕೊನೆಯಲ್ಲಿ ಡಿಸೆಂಬರ್ನಲ್ಲಿ ಕೋವಿಡ್ ಬರುತ್ತೆ ಅಂತ ಯಾರಿಗಾದರೂ ಗೊತ್ತಿತ್ತಾ? ಯಾರಿಗೂ ಗೊತ್ತಿಲ್ಲ. ಕೋವಿಡ್ ಅನ್ನುವಂಥ ಒಂದು ಪ್ಯಾಂಡಮಿಕ್ ಡಿಸೀಸ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಚೀನಾದಿಂದ ಅದು ಸ್ಟಾರ್ಟ್ ಆಯಿತು, ಎಲ್ಲ ಜಗತ್ತಿನ ದೇಶಗಳಿಗೆ ಹಬ್ತು. ಸುಮಾರು 1.5 ಲಕ್ಷ ಕೋಟಿ ಭಾರ ಭಾರತಕ್ಕೆ ಬಿತ್ತು. ಅದರಿಂದ ಅನ್ಎಕ್ಸ್ಪೆಕ್ಟೆಡ್ ಅದು 1.5 ಲಕ್ಷ ಕೋಟಿ ರೂಪಾಯಿಗಳ ಹೊರೆ ಸರ್ಕಾರದ ಮೇಲೆ ಬಿತ್ತು. ಎಲ್ಲ ಇಂಡಸ್ಟ್ರಿಗಳು ಬಂದಾಯಿತು, ಎಲ್ಲ ಎಕ್ಸೆಪ್ಟ್ ಅಗ್ರಿಕಲ್ಚರ್, ಕೃಷಿ ಬಿಟ್ಟರೆ ಬೇರೆ ಎಲ್ಲ ಇಂಡಸ್ಟ್ರಿಗಳು ಕ್ಲೋಸ್ ಆಗಿತ್ತು. 1.5 ವರ್ಷ 2019-20 ಎವ್ರಿಥಿಂಗ್ ವಾಸ್ ಶಟ್ ಡೌನ್. ಆದರೆ ಕೋವಿಡ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಅನಿರೀಕ್ಷಿತ ಅಂತಾರೆ. ಸೊ ಹಾಗಾಗಿ ಬಜೆಟಿಂಗ್ ಮಾಡಬೇಕಾದಾಗ ನೀವು ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ. ರೆವೆನ್ಯೂ ಕಂದಾಯ ಎಷ್ಟು ಬರುತ್ತೆ, ಎಕ್ಸ್ಪೆನ್ಸಸ್ ಖರ್ಚುಗಳು ಎಷ್ಟು ಬರ್ತವೆ, ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆಗೆ ನಂಗೆ ಎಷ್ಟು ದುಡ್ಡು ಬೇಕು, ಎಕ್ಸಿಜೆನ್ಸೀಸ್ ಅನಿರೀಕ್ಷಿತವಾಗಿ ಬರುವ ತುರ್ತು ಪರಿಸ್ಥಿತಿಗಳಿಗೆ ನನ್ನ ಹತ್ರ ಹಣ ಇದೆಯಾ, ಇವ 4 ನೋಡಿ ನೀವು ಪ್ಲಾನ್ ಮಾಡಿದರೆ ಅದಕ್ಕೆ ಮುಂಗಡ ಪತ್ರ ಬಜೆಟಿಂಗ್ ಅಂತ ಹೇಳ್ತಾರೆ. ಇದು ಕೂಡ ಒಂದು ಸ್ಕಿಲ್ಲು, ಇದು ಕೂಡ ಒಂದು ಸಾಮರ್ಥ್ಯ. ಬಜೆಟನ್ನು ತಯಾರು ಮಾಡುವುದು ಕೂಡ ಒಂದು ಸಾಮರ್ಥ್ಯ. ಸೊ ಹಾಗಾಗಿ ಆಪ್ಟಿಟ್ಯೂಡ್ ಅಂತ ಹೇಳಿದಾಗ ಅದರ ಸಮರಿ ಬರ್ಕೊಳ್ಳಿ. ಆಡಳಿತದಲ್ಲಿ ಬರುವವರಿಗೆ ಈ ಎಲ್ಲ ಕೌಶಲ್ಯಗಳನ್ನು ಕಲಿಯುವ ಸಾಮರ್ಥ್ಯ ಇರಬೇಕು, ಅದನ್ನು ಪಡ್ಕೊಳ್ಬೇಕು. ನೋಟ್ ಮಾಡಿ, ದೋಸ್ ಹೂ ಕಮ್ ಫಾರ್ ಅಡ್ಮಿನಿಸ್ಟ್ರೇಷನ್ ಶುಡ್ ಹ್ಯಾವ್ ದ ಎಬಿಲಿಟಿ ಟು ಲರ್ನ್ ದ ಸ್ಕಿಲ್ಸ್ ಆಫ್ ದೀಸ್ ಮ್ಯಾನೇಜ್ಮೆಂಟ್. ಆ ನಿರ್ವಹಣೆ ಮಾಡುವಂತಹ ಸ್ಕಿಲ್ಗಳೇನಿವೆ, ಕೌಶಲ್ಯಗಳೇನಿವೆ, ಇವುಗಳನ್ನು ಕಲಿಯುವ ಸಾಮರ್ಥ್ಯ ಆಡಳಿತಗಾರರಾದವರಿಗೆ ಇರಬೇಕು. ಎವ್ರಿ ಅಡ್ಮಿನಿಸ್ಟ್ರೇಟರ್ ಶುಡ್ ಹ್ಯಾವ್ ದ ಕೆಪಾಸಿಟಿ, ಎಬಿಲಿಟಿ ಟು ಲರ್ನ್ ದ ಸ್ಕಿಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಆ 7 ಸ್ಕಿಲ್ಗಳನ್ನು ನೀವು ಹೆಂಗೆ ನೆನ್ಪಿಟ್ಕೋಬೇಕು? ಈ ಶಬ್ದ ಮರಿಬೇಡ್ರಿ, ನೆನ್ಪಿಟ್ಕೊಳ್ಳಿ. ಪೋಸ್ಟ್ ಕಾರ್ಬ್, ಅದನ್ನ ಪೋಸ್ಟ್ ಕಾರ್ಬ್ ಅಂತ ಹೇಳ್ತೀವಿ ಶಾರ್ಟ್ ಆಗಿ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಷನ್, ಕೋಆರ್ಡಿನೇಷನ್, ರಿಪೋರ್ಟಿಂಗ್ ಅಂದರೆ ಕಮ್ಯುನಿಕೇಷನ್, ಬಜೆಟಿಂಗ್. ಈ 7 ಸ್ಕಿಲ್ಗಳು ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ಒಬ್ಬ ಒಳ್ಳೆಯ ಆಡಳಿತಗಾರನಾಗಿ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಸ್ಕಿಲ್ಗಳು ಟಾಪ್ ಟು ಬಾಟಮ್ ಎಲ್ಲರಿಗೂ ಬೇಕು. ಪ್ರಧಾನಮಂತ್ರಿ ಆದವರಿಗೂ ಪೋಸ್ಟ್ ಕಾರ್ಡ್ ಬೇಕು, CM ಆದವರಿಗೂ ಬೇಕು, DC ಆದವರಿಗೂ ಬೇಕು, ತಹಶೀಲ್ದಾರ್ ಆದವರಿಗೂ ಬೇಕು, ಗ್ರಾಮ ಪಂಚಾಯಿತಿ ಚೇರ್ಮನ್ ಆದವರಿಗೂ ಬೇಕು. ಎಟ್ ಆಲ್ ಲೆವೆಲ್ಸ್ ದ ಸೇಮ್ ಸ್ಕಿಲ್ಸ್ ಆರ್ ಅಪ್ಲೈಡ್. ಮತ್ತು ನೀವು ಅಧಿಕಾರಿಗಳಾದ ಮೇಲೆ ನಿಮಗೂ ಕೂಡ ಈ ಸ್ಕಿಲ್ಗಳ ಬಗ್ಗೆ ತರಬೇತಿ ಸಂಸ್ಥೆಯಲ್ಲಿ ಟ್ರೈನಿಂಗ್ನಲ್ಲಿ ಕೊಡ್ತಾರೆ. ಹೇಗೆ ಪ್ಲ್ಯಾನ್ ಮಾಡಬೇಕು, ಹೇಗೆ ಆರ್ಗನೈಸ್ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಅದನ್ನು ಬಂದ ಮೇಲೆ ನೀವು ಆಡಳಿತದಲ್ಲಿ ಅದನ್ನು ಯಶಸ್ವಿಯಾಗಿ ಅಪ್ಲೈ ಮಾಡಬೇಕು. ಸೊ ಹಾಗಾಗಿ ಆಪ್ಟಿಟ್ಯೂಡ್ ಅಂದರೆ ಆ 2 ಅರ್ಥ ನಿಮ್ಮ ಮೈಂಡಲ್ಲಿರಲಿ. ಏನು ಹೇಳಿದ್ರೆ ಆಸಕ್ತಿ, ನೀವು ಮಾಡುವ ಕೆಲಸದಲ್ಲಿ ಆಸಕ್ತಿ, ಅಭಿರುಚಿ, ಒಲವನ್ನು ಬೆಳೆಸ್ಕೊಳ್ರಿ ಅನ್ನೋದು ಒಂದು ಅರ್ಥ. ಇನ್ನೊಂದು, ಆ ಕೆಲಸಕ್ಕೆ ಬೇಕಾಗುವ ಕೌಶಲ್ಯಗಳನ್ನು ಕಲಿಯುವ ಸಾಮರ್ಥ್ಯ ನಿಮ್ಮಲ್ಲಿ ಬಂದರೆ ಅದನ್ನು ಆಪ್ಟಿಟ್ಯೂಡ್. ಅದಕ್ಕೆ ನೋಡಿ, ನಿಮ್ಮ ಪೇಪರ್ 2ಗೆ ಏನು ಹೆಸರಿಟ್ಟಿದ್ದಾರೆ ಅಬ್ಸರ್ವ್ ಮಾಡಿದ್ದೀರಾ? ಪೇಪರ್ 1ಗೆ GS ಅಂತ ಕರೀತೀರಿ. ಸೆಕೆಂಡ್ ಪೇಪರ್ಗೆ ಏನು ಟೈಟಲ್ ಕೊಟ್ಟಿದ್ದಾರೆ? ಆಪ್ಟಿಟ್ಯೂಡ್ ಟೆಸ್ಟ್, CSAT ಅಂತಾರೆ. ಹೌದಾ? ನೀವೆಲ್ಲ ಸಿಲೆಬಸ್ ನೋಡಿದ್ದೀರಿ. ಸೆಕೆಂಡ್ ಪೇಪರ್ ಈಸ್ ಕಾಲ್ಡ್ CSAT. ಅದರ ಅರ್ಥ ಏನು? ಲಾಂಗ್ ಫಾರ್ಮ್, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್. ನೋಡಿ, ನಾನು ಹೇಳಿದ ಶಬ್ದ ಅಲ್ಲಿ ಬಂತು. ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ನಾಗರಿಕ ಸೇವೆ ಮಾಡ್ಲಿಕ್ಕೆ ನಿಮ್ಗೇನಿರಬೇಕು? ಆಸಕ್ತಿ, ಅಭಿರುಚಿ ಇರಬೇಕು, ಪ್ಲಸ್ ಅದಕ್ಕೆ ಬೇಕಾಗುವ ಸಾಮರ್ಥ್ಯ ಇರಬೇಕು. ಅಂದರೆ ನೀವು IAS, IPS ಆಗ್ಬೋದು. ಅದಕ್ಕೆ ಸೆಕೆಂಡ್ ಪೇಪರನ್ನು ಆಪ್ಟಿಟ್ಯೂಡ್ ಟೆಸ್ಟ್ ಅಂತಲೇ ಕರೀತಾರೆ. ಆ ಶಬ್ದ ಪೇಪರ್ ಟೈಟಲ್ನಲ್ಲಿನೇ ನಿಮಗೆ ಪಾಯಿಂಟ್ ಅರ್ಥ ಆಗುತ್ತೆ. ಫಸ್ಟ್ ಪೇಪರ್ನಲ್ಲೇ ಆಪ್ಟಿಟ್ಯೂಡ್ ಅಂತ ಬರಲ್ಲ, ಅದನ್ನೇನಂತ ಕರಿತೀರಿ? ಜನರಲ್ ಸ್ಟಡೀಸ್ ಅಂತೀರಿ. ಅಂದರೆ ಸಾಮಾನ್ಯ ಜ್ಞಾನ. ಆಡಳಿತ ಮಾಡುವ ಅಧಿಕಾರಿಗಳಿಗೆ ಜನರಲ್ ಸ್ಟಡೀಸ್ ಇರಬೇಕು. ಭಗತ್ ಸಿಂಗ್ ಯಾರು ಅಂತ ಕೇಳಿದರೆ, ನೀವು ಬಾಲಿವುಡ್ ಸ್ಟಾರ್ ಅಂದರೆ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಇವು ಎಂಥ DC ಬಂದನ್ರಿ,
ಭಗತ್ ಸಿಂಗ್ ಅಂದರೆ ಹಾಲಿವುಡ್ ಸ್ಟಾರ್ ಅಂದರೆ ಜನ ಏನು ತಿಳ್ಕೊತಾರೆ ನಿಮ್ಮ ಬಗ್ಗೆ? ನಿಮಗೆ ಗೊತ್ತಿರಬೇಕು. ಥಾರ್ ಮರುಭೂಮಿ ಎಲ್ಲಿದೆ ಅಂದರೆ ನೀವು ಅಮೆರಿಕಲ್ಲಿದೆ ಅಂದರೆ, ಥಾರ್ ಮರುಭೂಮಿ ನಮ್ಮ ದೇಶದಲ್ಲಿ ಇದೆ, ರಾಜಸ್ಥಾನದಲ್ಲಿದೆ. ಇನ್ನು ಕೆಲವರಿಗೆ ಬಂದರು ಎಲ್ಲಿ ಮಾಡಬೇಕು ಅಂತ ಗೊತ್ತಿರಲ್ಲ. ನಮ್ಮ ಕಾಲದಲ್ಲಿ ಒಬ್ಬರು ಮಿನಿಸ್ಟರ್ ಇದ್ದರು, ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ, ವೀರಪ್ಪ ಮೊಯ್ಲಿಯವ್ರ ಸರ್ಕಾರ ಇತ್ತು, ಮಿರಾಜುದ್ದೀನ್ ಅಂತ ಅವ್ರ ಹೆಸರು. ಬೀದರಿಗೆ ಬಂದಿದ್ರು, ಬೀದರ್ನ ಬಂದು ಭಾಷಣ ಮಾಡಿದರು. ಬೀದರ್ನ ಅಭಿವೃದ್ಧಿಗಾಗಿ ನಾನು ಬಂದರು ಕಟ್ಟಿಸ್ತೀನಿ. ಏನು ಹೇಳ್ಬೇಕು ಅವ್ರಿಗೆ? ನಿಮಗೆ ಅರ್ಥ ಆಯ್ತಿಲ್ಲ ಪಾಯಿಂಟು. ಹಿ ಸೇಡ್ ಐ ವಿಲ್ ಕನ್ಸ್ಟ್ರಕ್ಟ್ ಎ ಪೋರ್ಟ್ ಇನ್ ಬೀದರ್. ಬೀದರ್ನಲ್ಲಿ ಹಡಗು ಬಂದರು ಕಡೆ ಜನ ಬಿದ್ದು ನಕ್ಕರು, ಸ್ವಾಮಿ ಇಲ್ಲಿ ಸಮುದ್ರನೇ ಇಲ್ಲ, ಬಂದು ರೈಲ್ವೆ. ಆಮೇಲೆ ಅವರು ಓ ಸಾರಿ ಅಂತ. ಅಂದರೆ ನಮ್ಮಲ್ಲಿ ಇಂಥ ಮಹನೀಯರು ಆಗಿ ಹೋಗಿದ್ದಾರೆ ಸರ್ಕಾರಗಳಲ್ಲಿ. ಅಂದರೆ ಅವರಿಗೆ ನಾವು ಎಲ್ಲಿ ಇರ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಿರಲ್ಲ. ಆವಾಗ ಆ ಮಿನಿಸ್ಟರ್ ಪಕ್ಕದಲ್ಲಿ ಯಾರು ಕೂತಿರ್ತೀರಿ? ನೀವು ಕೂತಿರ್ತೀರಿ, ನಿಮಗೆ ಹೇಳ್ತಿರೋದು. ಅವ್ರಿಗಂತೂ ಗೊತ್ತಿರೋಲ್ಲ, ಸರಿ. ಪಕ್ಕದಲ್ಲಿ ನೀವು ಡಿ ಸಿ ಆಗಿ ಕೂತಿರ್ತೀರಿ, ನಿಮ್ಗೆ ಹೇಳ್ತಾರೆ, ನೋಡ್ರಿ ಡಿ ಸಿ ಅವ್ರಿ ಇಲ್ಲಿ ಬೀದರಿಗೆ ಒಂದು ಬಂದರು ಕಟ್ಟು. ಆಯ್ತು ಬಿಡ್ರಿ ಸರ್, ಮುಂದಿನ ವರ್ಷ ಕಟ್ಬಿಡ್ತೀವಿ ಅಂದರೆ ನೀವು ಅವ್ರ ಅಣ್ಣ ಆದರೆ ನೀವು ತಮ್ಮ ಅನ್ಬೇಕಾಗತ್ತೆ, ಅವ್ರ ತಮ್ಮ ಅಂತ ಹೇಳ್ಬೇಕಾಗತ್ತೆ. ಅವಾಗ ಅಟ್ಲೀಸ್ಟು ನೀವರ ಹೇಳ್ಬೇಕು, ಸರ ಇಲ್ಲಿ ಸಮುದ್ರ ಇಲ್ರಿ, ಬಂದರು ಕಟ್ಲಿಕ್ಕೆ ಬರಲ್ಲ, ಐ ಆಮ್ ಸಾರಿ ಸರ್, ಇದು ಇಲ್ಲಿ ಬರಲ್ಲ, ಮಂಗಳೂರು ಉಡುಪಿ ಅಲ್ಲಿ ಕಟ್ಟಬೇಕು, ಇಲ್ಲಿ ಬೀದರಿಗೆ ಬೇರೆ ಏನಾರು ಮಾಡೋಣ ಅಂತ ಹೇಳ್ಬೇಕು. ನೀವು ಅವ್ರಂಗೆ ಆಗಿಬಿಟ್ರೆ ಮೇಡ್ ಫಾರ್ ಈಚ್ ಅದರ್ ಪೇರ್ ಅಂತ ಹೇಳ್ತೀವಿ, ಹೇಳಿ ಮಾಡಿಸಿದ ಜೋಡಿ. ಅವರು ಅಷ್ಟೇ ನೀವು ಅಷ್ಟೇ, ಹಂಗಾಗಬಾರ್ದು ಅಂತ. ಸೊ ಹಾಗಾಗಿ ಇವತ್ತಿನ ಚರ್ಚೆಯಲ್ಲಿ ನೀವೇನು ತಿಳ್ಕೊಂಡಿದ್ದೀರಿ, ಆ ಪೇಪರ್ ಟೈಟಲ್ಲಿನ ಕಾನ್ಸೆಪ್ಟ್ ಹೇಳಿದ್ದೀನಿ ಅಷ್ಟೇ. ಎಥಿಕ್ಸ್ ಅಂದರೆ ಏನು ಆ ಚಾರ್ಟ್ ನೆನ್ಪಿಟ್ಕೊಳ್ಳಿ, ಇಂಟೆಗ್ರಿಟಿ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ಆಪ್ಟಿಟ್ಯೂಡ್ ಅಂದರೆ ಏನು ಆ ಟೈಟಲ್ ಶೀರ್ಷಿಕೆ ಹೇಳಿದ್ದೀನಿ. ನಾಳೆ ನಿಮ್ಮ ಮೊದಲ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಸಿಲೆಬಸ್ ಇದೆಯಲ್ಲ, ಯಾವುದೇ ಸಿಲೆಬಸ್ ಕಾಪಿ ನಿಮ್ಗೆ ಇದರಲ್ಲಿ ಇಂಟರ್ನೆಟ್ಟಲ್ಲೂ ಇರುತ್ತೆ, ನಿಮ್ಮ ಸರ್ ಕೊಟ್ಟಿರ್ತಾರೆ ಪ್ರಾಸ್ಪೆಕ್ಟಸಲ್ಲಿ. ಅಲ್ಲಿ ಒಟ್ಟು 8 ಅಧ್ಯಾಯಗಳು ಬರ್ತವೆ. ಕೊನೆಯ ಅಧ್ಯಾಯವನ್ನು ಕೇಸ್ ಸ್ಟಡಿ ಅಂತ ಕರೀತಾರೆ, ಪ್ರಕರಣ ಅಧ್ಯಯನಗಳು. ಅಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಪ್ರಶ್ನೆ ಕೊಟ್ಟು ಸಮಸ್ಯೆ ಕೊಟ್ಟು ನೀವು ಹೆಂಗೆ ಸಾಲ್ವ್ ಮಾಡ್ತೀರಿ ಅಂತ ಕೇಳ್ತಾರೆ. ಅದು 8ನೇ ಚಾಪ್ಟ್ರಲ್ಲಿ ಬರುತ್ತೆ. ಮೊದಲ 7 ಅಧ್ಯಾಯಗಳು ಏನಿವೆ ಅಲ್ಲಿ ಥಿಯರಿ ಬರುತ್ತೆ, ಕಲ್ಪನೆಗಳು ಸಿದ್ಧಾಂತಗಳು ಬರ್ತವೆ. ಸೊ ನಾಳೆಯಿಂದ ಫಸ್ಟ್ ಚಾಪ್ಟರನ್ನು ಚರ್ಚೆಗೆ ತೆಗೆದುಕೊಳ್ತೇವೆ. ಸೊ ಫಸ್ಟ್ ಚಾಪ್ಟರ್ ನಾಳೆ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ 4 ಕಾನ್ಸೆಪ್ಟ್ ಬರ್ತವೆ. ಒಂದು ಡಿಟರ್ಮಿನೆಂಟ್ಸ್ ಆಫ್ ಎಥಿಕ್ಸ್, ಎಥಿಕ್ಸನ್ನು ನಿರ್ಧರಿಸುವ ಅಂಶಗಳು ಯಾವುದು. ಡೈಮೆನ್ಷನ್ಸ್ ಆಫ್ ಎಥಿಕ್ಸ್, ನೈತಿಕತೆಯ ಆಯಾಮಗಳು ಮಜಲುಗಳು ಅಂತ ಬರುತ್ತೆ. 3ನೇ ಟಾಪಿಕ್ನಲ್ಲಿ ಎಥಿಕ್ಸನ್ನು ಏನು ನಿರ್ಧಾರ ಮಾಡುವಂತಹದರಲ್ಲಿ ಫ್ಯಾಮಿಲಿಯ ಪಾತ್ರ ಏನು, ಶಿಕ್ಷಣ ಸಂಸ್ಥೆಗಳ ಪಾತ್ರ ಏನು, ವಾಟ್ ಇಸ್ ದ ರೋಲ್ ಆಫ್ ಫ್ಯಾಮಿಲಿ, ವಾಟ್ ಇಸ್ ದ ರೋಲ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಬಿಲ್ಡಿಂಗ್ ಎಥಿಕ್ಸ್ ಅಂತ ಬರುತ್ತೆ. ಮತ್ತು ಇನ್ನೊಂದು ಸಣ್ಣ ಟಾಪಿಕ್ ಅದರಲ್ಲೇ ಕೊಟ್ಟಿದ್ದಾನೆ, ಎಥಿಕ್ಸ್ ಇನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಲೈಫ್ ಅಂತ ಕೊಟ್ಟಿದ್ದಾನೆ. ಖಾಸಗಿ ಬದುಕಿನಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನೈತಿಕತೆ ಅಂದರೆ ಹೇಗಿರಬೇಕು ಅಂತ ಅಲ್ಲಿ 4 ಕಾನ್ಸೆಪ್ಟ್ ಬರ್ತವೆ. ಅದರ ಬಗ್ಗೆ ನಾಳೆಯ ದಿವಸ ಚರ್ಚೆಯಲ್ಲಿ ಹೇಳ್ತೇನೆ. ಓಕೆ, ಸೊ ವಿತ್ ದಿಸ್ ವಿ ವಿಲ್ ಕನ್ಕ್ಲೂಡ್ ದ ಸೆಷನ್. ನಾಳೆ ಇದೇ ಟೈಮ್ ಇರುತ್ತೆ, ಸೇಮ್ ಟೈಮ್ ಇರುತ್ತೆ. ನಾಳೆ ಫಸ್ಟ್ ಚಾಪ್ಟರನ್ನು ಚರ್ಚೆಗೆ ತೆಗೆದುಕೊಳ್ಳಿ. ಓಕೆ, ಇಂಗ್ಲೀಷ್ನಲ್ಲೂ ಹಾಗೆ ಬರಿಬೇಕು, ಕೆಳಗಡೆ ಕನ್ನಡದ ಅನುವಾದ ಕೊಡಬೇಕು. ನೀವು ಕನ್ನಡ ಮೀಡಿಯಮ್ದವ್ರಿಗೆ ಇಂಗ್ಲೀಷ್ನಲ್ಲಿ ಲೂಥರ್ ಗುಲಿಕ್ ಅವರ ಪೋಸ್ಟ್ ಕಾರ್ಡ್ ಅಂತ ಬರೆದು ಕೆಳಗಡೆ ಪಿ ಅಂದರೆ ಯೋಜನೆ, ಓ ಅಂದರೆ ಸಂಘ, ಅದು ಕನ್ನಡದಲ್ಲಿ ಬರಿಬೇಕು. ನೀವು ಬರೀ ಇಷ್ಟೇ ಬರೆದು ಹೋಗಂಗಿಲ್ಲ, ಯಾಕಂದರೆ ಕನ್ನಡದಲ್ಲಿ ಏನು ಅಂತ ಹೇಳ್ಬೇಕಲ್ಲ, ಅದು ನೀವೇ ಟ್ರಾನ್ಸ್ಲೇಟ್ ಮಾಡಿಕೊಡ್ರಿ ಅಂತ ಅವ್ರಿಗೆ ಹೇಳ್ಬಾರ್ದು, ನೀವು ಬರೀಬೇಕಲ್ಲ, ಯಾಕಂದರೆ ನಿಮ್ಮದೇ ಆನ್ಸರ್ ಇರುತ್ತೆ. ಕನ್ನಡದಲ್ಲಿ ಬರೀಬೇಕು. ಬಟ್ ಫಸ್ಟು ಇಂಗ್ಲೀಷಲ್ಲಿ ಹೆಂಗಿದೆಯೋ ಹಂಗೆ ಬರೀರಿ. ಇಂಗ್ಲೀಷಲ್ಲಿ ಫಸ್ಟ್ ಒರಿಜಿನಲ್ ಹೆಂಗಿದೆ ಹಂಗೆ ಬರೀರಿ, ಆಮೇಲೆ ಅದು ಕೆಳಗಡೆ ಕನ್ನಡ ಅನುವಾದವನ್ನು ಕೆಳಗಡೆ ಮಾಡ್ಕೊಳ್ಳಿ. ಓಕೆ, ಸೊ ವಿಲ್ ಕಂಟಿನ್ಯೂ ಟುಮಾರೋ. ನಾಳೆ ಫಸ್ಟ್ ಚಾಪ್ಟರ್ನ ಮೊದಲನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತೇನೆ. ಓಕೆ, ಏನಾದ್ರು ಡೌಟ್ ಇದೆಯಾ? ಏನಿಲ್ಲ. ಓಕೆ, ರೈಟ್. ಎಸ್, ವಿಲ್ ಮೀಟ್ ಟುಮಾರೋ.